मनसा स्मरामि महागणपतिं मनसा स्मरामि महागणपतिं मनसा स्मरामि वसिष्ठवामदेवादिवन्दितमहागणपतिं मनसा स्मरामि वसिष्ठवामदेवादिवन्दितमहागणपतिम् महादेवसुतं महादेवसुतं ಚೇರು ಟೇಬಲ್ ಕೆಲಸ महादेवसुतं गुरुगुहनुतं महादेवसुतं गुरुगुहनुतं ಚೇರ್ ಒಂದು ಇಟ್ಬಿಡೋದು कोटि प्रकाश शांत महादेव गुरु गुहनुत मारकोटि प्रकाश शांत महाकाव्य नाटकादि प्रियम महाकाव्य नाटकादि प्रियं मूषिकवाहन मोदक प्रियं महाकाव्य नाटकादि प्रियं मूषिकवाहन मोदक प्रियं महागणपतिं मनसा स्मरामि वसिष्ठवामदेवादिवन्दित महागणपतिं मनसा स्मरामि ಧನ್ಯವಾದಗಳು. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿದಂಥ ನಮ್ಮ ಮುಂದಿನ ಅಧ್ಯಕ್ಷರಾದ ಕಿಶೋರ್ ಸರ್ಗೆ ಧನ್ಯವಾದಗಳು. ಈ ಒಂದು ವರ್ಚುವಲ್ ಮೀಟಿಂಗ್ನ ಬಂದಿರತಕ್ಕಂಥ ನಮ್ಮ ಈ ದಿನದ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಎಲ್ಲರಿಗೂ ಸಾಕಷ್ಟು ಚಿರಪರಿಚಿತರಾದ ಡಾಕ್ಟರ್ VLS ಕುಮಾರ್ ಅವರಿಗೆ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಸೊ ಎಲ್ಲರ ಪರವಾಗಿ ಸ್ವಾಗತ. ಅದೇ ರೀತಿ ಈ ದಿನದ ನಮ್ಮ ಸಭೆಗೆ ಬಂದಿರತಕ್ಕಂಥ ನಮ್ಮ ಮುಂದಿನ ವರ್ಷದ AG ಅವರಾದ ಶ್ರೀಯುತ ಆನಂದ್ ಮೂರ್ತಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಹಿರಿಯರಾದ ಎಲ್ಲ ನಮ್ಮ HRS ಬಂದಿದ್ದಾರೆ, ಹುಗ್ಗಿ ಸರ್ ಬಂದಿದ್ದಾರೆ, ನಮ್ಮ ಜೋಯ್ಸ್ ಸರ್ ಇದ್ದಾರೆ, ಇನ್ನು ಸಾಕಷ್ಟು ಜನ ಬರ್ತಾ ಇದ್ದಾರೆ. ನಮ್ಮ ಮುಂದಿನ ಕಾರ್ಯದರ್ಶಿಗಳು ಆನಂದ್ ಅವರು ಬಂದಿದ್ದಾರೆ, ಮಣಿ ಸರ್ ಇದ್ದಾರೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಬಯಸ್ತಾ, ಎಲ್ಲರಿಗೂ ಗೊತ್ತಿದೆ, ಎಲ್ಲರೂ ಈಗ ಒಂದು ವಾರದಿಂದ ಎಲ್ಲ ಮ್ಯೂಟ್ ಮಾಡ್ಕೊಂಬಿಡಿ ಸರ್. ನಾನು ಎಲ್ಲರಿಗೂ ಮ್ಯೂಟ್ ಮಾಡಿರ್ತೇನೆ. ಸೊ ಬೇಕಾದಾಗ ನೀವು ಅನ್ಮ್ಯೂಟ್ ಮಾಡ್ಬೋದು, ಆಯಿತಾ? ಸೊ ನೀವು ಮಾತಾಡೋದಿದ್ರೆ ದಯವಿಟ್ಟು ಅನ್ಮ್ಯೂಟ್ ಮಾಡ್ಕೋಬೋದು. ಇಟ್ಸ್ ನಾಟ್ ಎನ್ ಇಶ್ಯೂ. ಓಕೆ. ಕಳೆದ ಒಂದು ವಾರದಿಂದ ನಾವೆಲ್ಲ ಲಾಕ್ಡೌನ್ ಸಿಚುಯೇಷನ್ನಲ್ಲಿ ಇದ್ದೇವೆ. ಸೊ ಮನೆಯಲ್ಲೇ ಇದ್ದು ಮಾಡ್ತಕ್ಕಂಥ ಇದೊಂದು ನಮ್ಮ ಈ ಫೆಲೋಶಿಪ್ ಆಗ್ತಾ ಇಲ್ಲ. 2 ವಾರದಿಂದ ಮೀಟಿಂಗ್ಗಳಾಗಿಲ್ಲ, ಸಾಕಷ್ಟು ತೊಂದರೆಗಳಾಗಿದೆ. ಈಗ ಆಗಿರುವಂತ ಸರ್ ಯಾರು ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು. ಒಂದೇ ನಿಮಿಷ. ಓಕೆ. ಸೊ ಈಗ ಇರ್ತಕ್ಕಂಥ ಸಿಚುಯೇಷನ್ ನೋಡಿದ್ರೆ ಬಹುಶಃ ಇಟ್ ಈಸ್ ವೆರಿ ವೆರಿ ಅಲಾರ್ಮಿಂಗ್. ಡೇ ಟು ಡೇ ಬರ್ತಾ ಇರ್ತಕ್ಕಂಥ ಕೇಸ್ಗಳನ್ನು ನೋಡಿದ್ರೆ ಬಹಳಷ್ಟು ಆತಂಕ ಆಗ್ತಾ ಇದೆ. ಬೆಂಗಳೂರಿನಲ್ಲಂತೂ ನಮ್ಮ ಎಲ್ಲರಿಗೂ ಸಹ ನಿಮ್ಮ ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲ ಇರ್ತಾರೆ. ಅಲ್ಲಿರುವಂಥ ಸಿಚುಯೇಷನ್ ನೋಡಿದ್ರೆ ರಿಯಲಿ ಹಾರಿಬಲ್, ಭಾಳ ಕಷ್ಟ ಆಗಿದೆ. ನನ್ನ ಕುಟುಂಬದ ಸಾಕಷ್ಟು ಜನ, ನನ್ನ ತಂಗಿ, ಅಕ್ಕ, ಭಾವ, ಸಾಕಷ್ಟು ಜನ ಈ ಕೋವಿಡ್ ಬಲೆಗೆ ಸಿಕ್ಕಿ ಸುಧಾರಿಸ್ಕೊಂಡು ಮನೆಗೆ ಬರ್ತಾ ಇದ್ದಾರೆ. ಈ ರೀತಿ ಅಲ್ಲಿ ಒಬ್ಬರು ಮನೆ ಅಂತಲ್ಲ, ಎಲ್ಲರ ಮನೆಯಲ್ಲೂ ಕೋವಿಡ್ಡಿಂದ ಅಫೆಕ್ಟ್ ಆಗಿರುವಂಥ ಸಿಚುಯೇಷನ್ ಇದೆ.
ಇದು ನಿಜಕ್ಕೂ ಬಹಳ ಆತಂಕಕಾರಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾವು ರೊಟೇರಿಯನ್ಸು ತಿಳಿದವರಾಗಿ 4 ಜನಕ್ಕೆ ಅನುಕೂಲ ಆಗೋ ರೀತಿ ನಾವು ಫಸ್ಟ್ ನಡ್ಕೋಬೇಕು. ಹಿರಿಯವರಿಗೆ ಮಾಡೆಲ್ ಆಗಿ ನಾವು ನಡ್ಕೋಬೇಕು. ಈ ಒಂದು ಸಂದರ್ಭನ ನಾವು ಹೇಗೆ ನಾವು ಸುಧಾರಿಸ್ಕೋಬೇಕು, ಯಾವ ರೀತಿ ನಾವು ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಸಮಾಜಕ್ಕೆ ಕೂಡ ಇದರಿಂದ ನಮ್ಮಿಂದ ಏನಾಗುತ್ತೋ ಅದು ಸಹಾಯ ಮಾಡಲಿಕ್ಕೆ ನಾವು ಈ ಒಂದು ಸಂದರ್ಭದಲ್ಲಿ ಮುಂದೆ ಬರಬೇಕು ಅನ್ನೋದು ನಮ್ಮ ಮನೋಭಾವ ಆಗಿರಬೇಕು. ಈ ಸಂದರ್ಭದಲ್ಲಿ ಸಾಕಷ್ಟು ನಮ್ಮ ಡಿಸ್ಟ್ರಿಕ್ಟಿಂದನೂ ಸಾಕಷ್ಟು ಮೀಟಿಂಗ್ ಆಗ್ತಾ ಇದೆ. ನಿನ್ನೆ ಕೂಡ ಒಂದು ಮೀಟಿಂಗ್ ಆಯಿತು. ನಿನ್ನೆ ಮೀಟಿಂಗಲ್ಲಿ ನಮ್ಮ ಡಿ ಜಿ ಅವರು ಒಂದು ಮೀಟಿಂಗ್ ಕರೆದಿದ್ರು. ಕೋವಿಡ್ ಟಾಸ್ಕ್ ಫೋರ್ಸ್ ಅದರ ಬಗ್ಗೆ ಒಂದು ನಮ್ಮ ರೋಟರಿ ಜಿಲ್ಲೆ 3182 ಯಾವ್ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು. ಸಾಕಷ್ಟು ಒಂದು 100 ಜನ ಸೇರಿದ್ರು. ಸೊ ಸಾಕಷ್ಟು ವಿಷಯ ಚರ್ಚೆ ಆಗಿದೆ. ಅದೆಲ್ಲ ವಿಚಾರಗಳು ಮುಂದಿನ ದಿನಗಳಲ್ಲಿ ನಾವು ವಿಷಯ ತಿಳಿಸ್ತೇವೆ. ಸೊ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಈ ಕೋವಿಡ್ ಈ ಮಹಾಮಾರಿಯನ್ನು ನಾವು ಮೆಟ್ಟಿ ನಿಲ್ಲಲಿಕ್ಕೆ, ಸಮಾಜದಲ್ಲಿ ಸೇವಾ ಕಾರ್ಯ ಮಾಡಲಿಕ್ಕೆ ಸಾಕಷ್ಟು ಸರ್ವಿಸ್ ಪ್ರಾಜೆಕ್ಟ್ಗಳನ್ನು ತಗೊಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸದಸ್ಯರೆಲ್ಲ ಈ ಒಂದು ಸಂದರ್ಭದಲ್ಲಿ ತಮ್ಮ ಕೈಲಾದ ಸಹಾಯವನ್ನು, ಹಣ ಸಹಾಯವನ್ನು ಕೊಡ್ತಾ ಈ ಒಂದು ಪ್ರಾಜೆಕ್ಟ್ಗಳನ್ನು ನಮ್ಮ ಕ್ಲಬ್ಬಿಂದನೂ ಸಾಕಷ್ಟು ಮಾಡಲಿಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಈಗ ನಮ್ಮ ಕಾರ್ಯದರ್ಶಿಗಳಿಂದ ಪ್ರಕಟಣೆಗಳು. ವೀರಣ್ಣವರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಾ ಇದೆಯಲ್ಲ? ಹಲೋ, ಕೇಳಿಸ್ತಿದೆ. ಸೊ ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಪ್ರತಿ ವಾರದಂತೆ ಈ ನಮ್ಮ ರೋಟರಿ ವಾರದ ಸಭೆಯಾದ 45ನೇ ವಾರದ ಸಭೆ ಆಗಿದ್ದು ಯಶಸ್ವಿಯಾಗಿ ನಡ್ಸ್ಕೊಂತ ಬಂದಿದ್ವಿ. ಇಂತ ಕೊರೋನಾ ಪ್ಯಾಂಡಮಿಕ್ ಎಲ್ಲರ ಅಪೇಕ್ಷೆನೂ ಸಹಿತ ಆಗಿತ್ತು, ಜೂಮ್ ವಾಹಿನಿಲೇ ಮಾಡೋಣ ಹೀಗಾಗಿ ಅಂತಂದು ಹೇಳಿ ಯಶಸ್ವಿಯಾಗಿ ನಡ್ಸ್ಕೊಂತ ಬಂದಿದ್ವಿ. ಅದೇ ರೀತಿ ನಮ್ಮ ಎಲ್ಲಾ ಸದಸ್ಯರು ಸಹಿತ ಇದಕ್ಕೆ ಕೋಆಪರೇಟ್ ಕೊಟ್ಕೊಂಡು ಜೂಮ್ ವಾಹಿನಿಯಲ್ಲಿ ಆಗಮಿಸಿ ಎಲ್ಲಾ ಸಭೆಯಲ್ಲಿ ಭಾಗವಹಿಸಿದ್ರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿಕೊಂಡು ಮತ್ತೊಮ್ಮೆ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ಇನ್ನು ನಮ್ಮ ರೋಟರಿ ಕ್ಲಬ್ ಪ್ರಕಟಣೆಯಲ್ಲಿ ಕಳೆದ ತಿಂಗಳು 21ನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ನೊಣಬೂರ್ ಪ್ರೌಢಶಾಲೆಯಲ್ಲಿ ಕಂಪ್ಯೂಟರ್ ವಿತರಣಾ ಕಾಮಗಾರಿಯನ್ನು ಕೆಲಸವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದರಲ್ಲಿ 10 ಕಂಪ್ಯೂಟರ್ಗಳನ್ನು ಕೆನರಾ ಬ್ಯಾಂಕ್ ವತಿಯಿಂದ, 4 ಕಂಪ್ಯೂಟರ್ಗಳನ್ನು ರೋಟರಿ ಕ್ಲಬ್ ಶಿವಮೊಗ್ಗ ವತಿಯಿಂದ, 1 ಕಂಪ್ಯೂಟರ್ನ ಗಣೇಶ್ ಪ್ರೆಸಿಡೆಂಟ್ ಆಫ್ ದ ರೋಟರಿ ಈಸ್ಟ್ ಕ್ಲಬ್ ವತಿಯಿಂದ ಮತ್ತು 2 ಸದಾಶಿವನವರೊಬ್ರು ಡೋನರ್ಸ್ ಒಬ್ರು ಬಹಳ ಅವರೊಂದು ವಿತರಣೆ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಾವು ನಡ್ಸ್ಕೊಂಡು ಬಂದಿದ್ವಿ. ಎಲ್ಲಾ ನಮ್ಮ ರೋಟರಿ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನು ಈ ಸಂದರ್ಭ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ವಿ. ನೆಕ್ಸ್ಟ್ ಇನ್ನ ನಮ್ಮ ಹುಟ್ಟು ಹಬ್ಬದ ಆಚರಣೆಗಳು ರೋಟರಿ ಸದಸ್ಯರು ಇವುಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಳೆದ ತಿಂಗಳು 22ನೇ ತಾರೀಕು ಪಂಚಾಕ್ಷರಿ HC ಅವರು 22ನೇ ತಾರೀಕು ಏಪ್ರಿಲ್ ಅಲ್ಲಿ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಶುಭಾಶಯಗಳು ಮತ್ತು ಶುಭಕಾಮನೆಗಳು. ದಿನಾಂಕ 30 ಏಪ್ರಿಲ್ ಅಂದ್ರು ಉಷಾ NG ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅವ್ರಿಗೂ ಸಹಿತ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಶುಭಾಶಯಗಳು ಮತ್ತು ಶುಭಕಾಮನೆಗಳು. ದಿನಾಂಕ 1 ಮೇ ಅಂದ್ರೆ 1ನೇ ತಾರೀಕು ಮೊನ್ನೆ ಮೇ ತಿಂಗಳಲ್ಲಿ ಉಮೇಶ್ ಶೆಣೈ ಅವರು ನಮ್ಮ ರೋಟರಿ ಸದಸ್ಯರು, ಅವರು ಸಹಿತ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ. ಅವ್ರಿಗೂ ಸಹಿತ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಹೃತ್ಪೂರ್ವಕವಾದ ಶುಭಾಶಯಗಳು ಮತ್ತು ಶುಭಕಾಮನೆಗಳು. ದಿನಾಂಕ 3 ಮೇನಲ್ಲಿ ಡಾಕ್ಟರ್ ಗಿರೀಶ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಸಹಿತ ಆಚರಿಸಿಕೊಂಡಿದ್ದಾರೆ. ಅವ್ರಿಗೂ ಸಹಿತ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಶುಭಾಶಯಗಳು ಮತ್ತು ಶುಭಕಾಮನೆಗಳು. ದಿನಾಂಕ 6 ನಾಳೆ ಗಾಯತ್ರಿ ಪ್ರವೀಣ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲಿದ್ದಾರೆ. ಅವರಿಗೆ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಶುಭಾಶಯಗಳು ಮತ್ತು ಕಾಮನೆಗಳು. ಈ ಒಂದು ನಮ್ಮ ಪ್ರಕಟಣೆಗಾಗಿ ಅವಕಾಶ ಮಾಡಿಕೊಡಲಿಕ್ಕೆ ಎಲ್ಲರಿಗೂ, ಎಲ್ಲ ಪ್ರೆಸಿಡೆಂಟ್ ಅವ್ರಿಗೂ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತಾ ನನ್ನ ಪ್ರಕಟಣೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ವಾರ, ಕಳೆದ ವಾರ ಆಚರಿಸ್ಕೊಂಡಂತ ನಮ್ಮೆಲ್ಲ ಸದಸ್ಯರುಗಳಿಗೆ, ಹುಟ್ಟುಹಬ್ಬ ಆಚರಿಸ್ಕೊಂಡವರಿಗೆ ನಮ್ಮೆಲ್ಲ ಸದಸ್ಯರ ಪರವಾಗಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ಪ್ರಕಟಣೆಗಳನ್ನು ತಿಳಿಸಿದ ನಮ್ಮ ಕಾರ್ಯದರ್ಶಿಗಳಿಗೂ ಧನ್ಯವಾದಗಳು. ನಿಮಗೆಲ್ಲ ತಿಳಿದಿರುವಂತೆ ಶಿವಮೊಗ್ಗದಲ್ಲಿ ಪ್ರಪ್ರಥಮವಾಗಿ ನಮ್ಮ ಕ್ಲಬ್ ರೋಟರಿ ಕ್ಲಬ್ ಶಿವಮೊಗ್ಗ ಏನಿದೆ 1958ರಲ್ಲಿ ಪ್ರಾರಂಭ ಆಗಿದ್ದು, ಆ ಕ್ಲಬ್ಬು ಪ್ರಾರಂಭ ಆದ ನಂತರ ಸುಮಾರು 7 ಕ್ಲಬ್ಗಳನ್ನು ಸ್ಪಾನ್ಸರ್ ಮಾಡಿದ ಒಂದು ಇತಿಹಾಸ ಇದೆ. ಎಲ್ಲ ಗೊತ್ತಿದೆ. ನಮ್ಮ ಕ್ಲಬ್ಬಿಂದ ರೋಟರಿ ಕ್ಲಬ್ ತೀರ್ಥಹಳ್ಳಿ ಇರ್ಬೋದು, ಸಾಗರ ಕ್ಲಬ್ ಇರ್ಬೋದು, ರೋಟರಿ ಮಿಡ್ ಟೌನ್ ಇರ್ಬೋದು, ರೋಟರಿ ಈಸ್ಟು, ಜೂಬ್ಲಿ, ಮತ್ತು ಹೊನ್ನಾಳಿಲಿ ಒಂದು ಕ್ಲಬ್ ಇತ್ತು, ಅದು ಡಿಫಂಕ್ ಆಗಿದೆ. ಅದು ಚನ್ನಗಿರಿ, ಇದೆಲ್ಲ ನಮ್ಮ ಕ್ಲಬ್ಬಿಂದ ಸ್ಪಾನ್ಸರ್ ಆದ ಒಂದು ಕ್ಲಬ್ಗಳು. ಇದೇ ಒಂದು ಇತ್ತೀಚೆಗೆ ನಾವು ಕಳೆದ 10 ವರ್ಷದ ಹಿಂದೆ ಪ್ರಾರಂಭ ಮಾಡಿದ್ದು ರೋಟರಿ ಜೂಬ್ಲಿ ಕ್ಲಬ್ ಏನಿದೆ ಅದು ಪ್ರಾರಂಭ ಮಾಡಿದ್ದು ಈಗ ಉದಯಶಂಕರ್ ಶಾಸ್ತ್ರಿಗಳ ಪೀರಿಯಡಲ್ಲಿ ಅಂತ ಅನ್ಕೋತೀನಿ. ಸೊ ಈಗ ಇನ್ನೊಂದು ಸಂದರ್ಭ ಬಂದಿದೆ. ಈಗ ನಮ್ಮ ಶ್ರೀಧರ್ ಸರು ಅವರ ಒಂದು ಮುಂದಾಳತ್ವದಲ್ಲಿ ಇನಿಷಿಯೇಷನ್ ತಗೊಂಡು ಚನ್ನಗಿರಿ ಕ್ಲಬ್ ಇತ್ತು. ಈಗ 2 ವರ್ಷದ ಹಿಂದೆ ಅದು ಡಿಫಂಕ್ ಆಯಿತು. ಈಗ ಚನ್ನಗಿರಿ ಕೋಟೆ ಅಂತ ಹೇಳ್ಬಿಟ್ಟು ಒಂದು ಹೊಸ ಕ್ಲಬ್ಬನ್ನು ಹುಟ್ಟು ಹಾಕ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಒಂದು ಮುಂದೆ ಹೆಜ್ಜೆ ಇಟ್ಟಿದ್ದಾರೆ. ಅದಕ್ಕೆ ಅಲ್ಲಿಯ ಒಂದು ಕ್ಲಬ್ಬನ್ನು ಒಂದು ಕ್ರೋಢೀಕರಿಸೋಕ್ಕೆ ಅಥವಾ ಮುಂದಾಳತ್ವ ತಗೊಳ್ಳಿಕ್ಕೆ ನಮ್ಮ ಕ್ಲಬ್ನಿಂದ ನಾವು ದತ್ತಾತ್ರಿ ಅವರು ನಮ್ಮ ಪಾಸ್ಟ್ ಪ್ರೆಸಿಡೆಂಟ್ ಹಾಗೂ ಪಾಸ್ಟ್ AG ದತ್ತಾತ್ರಿ ಅವರನ್ನು ಮಾಡಬೇಕು ಅಂತ ಹೇಳಿ ಒಂದು ಬಂದಿದೆ. ಹಾಗಾಗಿ ನಮ್ಮೆಲ್ಲ ಸದಸ್ಯರು ಈ ಒಂದು ಸೂಚನೆ ಹಲೋ ಸರ್, ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತಾ ಇದೆ. ಓಕೆ. ಅದೇ ಈಗ ನಮ್ಮ ಡಾಕ್ಟರ್ ನಾರಾಯಣ್ ಸರ್ ಇದ್ದಾರೆ ಅಂತ ಅನ್ಕೋತೀನಿ. ಸರ್, 1-2 ಮಾತು ಹೇಳಿದಾರಾ ವಿಚಾರದಲ್ಲಿ? ನಾರಾಯಣ್ ಸರ್ PDG ಅವರು ಇದ್ದಾರೆ ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಡಾಕ್ಟರ್ ನಾರಾಯಣ್, ಓಕೆ, ಅವರು ಕ್ಲಿನಿಕಲ್ ಇರ್ಬೋದು. ಸೊ ಹಾಗಾಗಿ ಇದು ತಮ್ಮೆಲ್ಲರ ಗಮನಕ್ಕೆ. ಈಗ ಅತಿಥಿಗಳಾಗಿ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯ ರಿಸೋರ್ಸ್ ಪರ್ಸನ್ನು, ಈಸ್ ವೈಸ್ ಚೇರ್ಮನ್ ಆಫ್ ಕರ್ನಾಟಕ ರೆಡ್ ಕ್ರಾಸ್ ಸೊಸೈಟಿ, ಇದರ ಕುಮಾರ್ VLS ಅವರು ಈ ದಿನ ನಮ್ಮ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಅವ್ರನ್ನ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಇದ್ದೇನೆ. ಅವರ ಬಗ್ಗೆ ತಾವೆಲ್ಲರೂ ಕೇಳಿದ್ದೀರಾ, ತಮ್ಗೆಲ್ಲರಿಗೂ ಗೊತ್ತಿದೆ. ಅವ್ರನ್ನ ಒಂದು ಬ್ರೀಫ್ ಆಗಿ ಅವ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಣ್ಣ ಅನೌನ್ಸ್ಮೆಂಟ್. ಅದಕ್ಕೆ ನಿಮಗೆ ಕೂದೆ ಸರ್, ನೀವು ಬಹುಶಃ ಕೇಳಿಸ್ಲಿಲ್ಲ. ಸಣ್ಣ ಅನೌನ್ಸ್ಮೆಂಟ್ ಹೇಳಿ ಸರ್, ಹೇಳಿ. ಏನಿಲ್ಲ, ಈ ಕೋವಿಡ್ ಸಂದರ್ಭದಲ್ಲಿ ಒಂದು ಸಂತೋಷ ಸುದ್ದಿ ಏನಪ್ಪಾ ಅಂದ್ರೆ, ನಮ್ಮ ಇಂಟರ್ನ್ಯಾಷನಲ್ ಪಾರ್ಟ್ನರ್ಸ್ ಇದಾವಲ್ಲ, ನಮ್ಮ ಕ್ಲಬ್ಬಿನ ಜೊತೆಗೆ ಬೇಗ ಗ್ಲೋಬಲ್ ಗ್ರಾಂಟ್ ಮಾಡಿದವರು, ಅವೆಲ್ಲ ನಾವ್ ಏನ್ ಮಾಡ್ಬೋದು, ನಮ್ಮಿಂದ ಏನಾದ್ರು ಸಹಾಯ ನಿರೀಕ್ಷೆ ಮಾಡ್ತೀವಿ ಅಂತ ಮೆಸೇಜ್ಗಳು ಬರಬೇಕು. ಅದು ನಂತರ ನಿನ್ನೆ ದಿವಸ ನಮ್ಮ ಮೆಗಾನ್ ಹಾಸ್ಪಿಟಲ್ ಸೂಪರಿಂಟೆಂಡೆಂಟ್ ಶ್ರೀಧರ್ ಜೊತೆ ಕೂತು ಒಂದಷ್ಟು ಅವಶ್ಯಕತೆಗಳ ಪಟ್ಟಿ ಮಾಡಿದ್ದೇವೆ. ಅದನ್ನ ನಮ್ಮ ರೋಟರಿ ಮುಖಾಂತರ ಕೊಡೋದಕ್ಕೆ ಒಂದು ಹೆಜ್ಜೆ ಇಟ್ಟಿದ್ದೇವೆ. ಏನೇನಾಗುತ್ತೆ ಗೊತ್ತಿಲ್ಲ. ಇದೊಂದು ಸಂತೋಷ ಸುದ್ದಿ ಎಲ್ಲ ಮೆಂಬರ್ಸ್ಗೂ ತಿಳಿಸೋದಕ್ಕೆ ಉದ್ದೇಶ. Probably we may go for some small things, big things. In fact, there is a proposal to go for an oxygen plant. Okay. It's all just a thinking process ಇನ್ನು ನಡೀತಾ ಇದೆ. ವೆಂಟಿಲೇಟರ್, ಆಕ್ಸಿಜನ್ ಪ್ಲಾಂಟ್, ಕೆಲವು ಕನ್ಸ್ಯೂಮಬಲ್ಸ್ ಎಲ್ಲ ಇವತ್ತು ರಾತ್ರಿ ನನಗೆ ಅದದ್ದು ಡೀಟೇಲ್ ಲಿಸ್ಟ್ ಬರುತ್ತೆ.
ಇಲ್ಲಿ ಖುಷಿ ಪಡ್ಬೇಕಾದ್ದೇನಪ್ಪ ಅಂದ್ರೆ ನಮ್ಮ ಏನು ಗ್ಲೋಬಲ್ ಗ್ಯಾಂಟ್ ಪಾರ್ಟ್ನರ್ಸ್ ಇದಾವೆ ಅವು ಇಂಥ ಸಂದರ್ಭದಲ್ಲಿ ನಮ್ ಜೊತೆ ಕೈ ಜೋಡ್ಸಕ್ ಬಂದದ್ದು ಬಹಳ ಸಂತೋಷ ಸಂಗತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಂಡರ್ಫುಲ್. ಇದೇನ್ ಡೆವಲಪ್ಮೆಂಟ್ ಆಯ್ತು ಅಂತ ನಾನು ಆಗಾಗ್ಗೆ ತಿಳಿಸ್ತೇನೆ. ಖಂಡಿತ ಸರ್. ಸರ್ ನಿಮ್ಗೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ನಾನು ಕರೆದೆ. ಹೇಳಿ. ಚನ್ನಗಿರಿ ಕೋಟೆ ಹೊಸ ಕ್ಲಬ್ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದೇನೆ. ನೋಡಿದ್ವಿ. ಒಂದೆರಡು ಮಾತು ಹೇಳಿ ಅಂತ. ಒಂದೆರಡು. ಇಲ್ಲ, ಚನ್ನಗಿರಿಯಲ್ಲಿ ಒಂದು ಬಹಳ ಹಳೆ ಕ್ಲಬ್ ಇತ್ತು. ಬಹಳ ಹಳೆ ಕ್ಲಬ್ ಅಂದ್ರೆ ಆಲ್ಮೋಸ್ಟ್ ಅದು ಆ ಕ್ಲಬ್ ಸ್ಟಾರ್ಟ್ ಆಗಿದ್ದು 1973-74 ಸ್ಟಾರ್ಟ್ ಆಗಿ ಸುಮಾರು 35 ವರ್ಷ ಒಳ್ಳೆ ಕೆಲಸ ಮಾಡಿತ್ತು. ಆಕ್ಚುಲಿ ಚನ್ನಗಿರಿ ಕ್ಲಬ್ ನಮ್ಮ ಈ ಮ್ಯಾಚಿಂಗ್ ಗ್ರಾಂಟ್ ಇದೆಲ್ಲ ತಗೊಳ್ಳೋದ್ರಲ್ಲಿ ಬಹಳ ಮುಂಚೂಣಿಯಲ್ಲಿ ಇದ್ದಂತ ಕ್ಲಬ್. ನಮ್ಮ ಡಿಸ್ಟ್ರಿಕ್ಟಿನ ಫಸ್ಟ್ ನಮ್ಮ ಡಿಸ್ಟ್ರಿಕ್ಟಿನ ಕೇಳ್ತಾ ಇದೆಯಾ? ಕೇಳ್ತಿದೆ ಸರ್. ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ ಆ ಕ್ಲಬ್ ತಗೊಂಡಷ್ಟು ಹಿಂದಿನ ಮ್ಯಾಚಿಂಗ್ ಗ್ರಾಂಟ್ ಯಾವ ಕ್ಲಬ್ ತಗೊಂಡಿರ್ಲಿಲ್ಲ. ಡಾಕ್ಟರ್ ಬಸವಣ್ಣಯ್ಯ ಅಂತ ಒಬ್ಬ ಸೀನಿಯರ್ ಮೆಂಬರ್ ಇದ್ದು ಅವ್ರ ನೇತೃತ್ವದಲ್ಲಿ ಚನ್ನಗಿರಿ ತಾಲೂಕಿನಲ್ಲಿ ಯಾವುದೇ ಸ್ಕೂಲಿಗೆ ಹೋದು, ಯಾವುದೇ ಹಳ್ಳಿಗೆ ಹೋದು ರೋಟರಿ ಪ್ರಾಜೆಕ್ಟ್ ಇನ್ನೊಂದು ಬೋರ್ಡ್ ಕಾಣ್ಬೋದು, ಅಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ. ಫಾರ್ ಸಮ್ ಲೀಡರ್ಶಿಪ್ ಪ್ರಾಬ್ಲಮ್ಸ್ ಕ್ಲಬ್ 2 ವರ್ಷ ಕೆಳಗೆ ಮುಚ್ಚೋಯ್ತು. ಈಗ ಇನಿಷಿಯೇಟಿವ್ ತಗೊಂಡು ಆಗ್ತಾ ಇದೆ. ಬೇಗ ಸ್ಟಾರ್ಟ್ ಆಗ್ಲಿ ಅಂತ ನಾನು ಹಾರೈಸ್ತೇನೆ. ಸಾಧ್ಯವಾದ್ರೆ ನಾನು ಹೋಗಿ ಒಂದಷ್ಟು ಜನ ಮೋಟಿವೇಟ್ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ದತ್ತಾತ್ರೇಯ ನಾವು ಎಲ್ಲ ಒಟ್ಟು ಸೇರಿ ಆ ಕೆಲಸ ಮಾಡ್ತಾ ಇದ್ದೇವೆ. ಸದ್ಯದಲ್ಲೇ ಈ ಕೋವಿಡ್ ಅಲ್ಲದೆ ಹೋಗಿದ್ದು ಇಷ್ಟೊತ್ತಿಗೆ ಶೇಪ್ ತಗೊಳ್ಬೇಕಿತ್ತು. ಕೋವಿಡ್ ಗಲಾಟಲ್ಲಿ ಹೋಗೋಕೆ ಆಗ್ತಾ ಇಲ್ಲ, ನೋಡ್ಬೇಕು ಯಾವಾಗ ಆಗ್ತದೆ. ಇದು ಹೇಳೋದಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು ಸರ್. ಓಕೆ. ಈಗ ಅದೇ ಡಾಕ್ಟರ್ VLS ಕುಮಾರ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಸಣ್ಣ ಒಂದು ಇಂಟ್ರೊಡಕ್ಷನ್. ಸೊ he has done his BDS MSc disaster management and presently he is serving as international level master trainer on disaster management and emergency response of Red Cross, National and South Asia Regional Disaster Response Team, Vice Chairman, Indian Red Cross Society, Karnataka State Branch. ಇಲ್ವಾ ಪೇಷಂಟ್ ಇಲ್ವಾ? ಮುಗಿಸೋದಾ? Resource. ಇಲ್ಲೇ ಹತ್ರ ಅನ್ನೋ ಮಾತು ನಂಬಡದೆ. Okay. So he is the trainings undergone. ಅವರು ಸಾಕಷ್ಟು ಟ್ರೈನಿಂಗ್ ಗಳನ್ನ ಅಂಡರ್ಗಾನ್ ಆಗಿದೆ. So he has undergone 9 levels of field trainings on disaster management at Red Cross Central Training Institute, New Delhi, and qualified for National Disaster Response Team, NDRT ಅಂತ ಹೇಳ್ತಾರೆ, NDWRT, WASH ಅಂತ ಸಾಕಷ್ಟು ಸಂಸ್ಥೆಗಳಿದೆ. So undergone international level emergency team leader training at Denmark 2018 ನಲ್ಲಿ. He has undergone specialized international level training course on public health in emergencies at New Delhi, organized by World Health Organizations, International Red Cross, and NIDM in March 2020, last year, health emergency in large population help course at IIHMR New Delhi. He has also undergone South Asia Regional Disaster Response Team training on emergency shelter at Dhaka, Bangladesh. 2012 ಅದು. So in 2013 he has undergone South Asia level master trainer training course at Kathmandu, Nepal. He has also undergone national level master trainer training course on first aid and emergency response by Red Cross at New Delhi on 2019. Qualified as a national level master trainer and emergency responses. He is a very, very, very useful and great resource person for the disaster management and in Karnataka especially. And Dr. Kumar has been deployed and worked in various disaster relief operations across the nation. He has served in the Uttarakhand flood relief operations 2013, Assam flood relief operations 2014, Chennai flood relief operations in 2015, Kerala and Coorg flood relief operations in 2017, Manipur Northeast India flood relief operations in 2016, UP flood relief operations in 2012, and Phony cyclone relief operations at Odisha 2019, and Karnataka flood relief operations.
He is a master trainer. As a master trainer, Dr. Kumar has participated in many international trainings and many national level trainings across the nation, and trained thousands of volunteers on life-saving skills and first aid. Dr. Kumar is honored with the international level Humanitarian Champion Award for the year 2018 by International Red Cross, and with Dr. Ratan Memorial Award in 2001, and he is our guest today. Dr. Kumar is a wonderful person, and he is our own Shimoga person. He is living with us. It's an honor for us, and he is there to address the pandemic panic, what is around with us. He would like to give us a confidence and directions how to handle this kind of a situation. This is also a disaster which we are facing now. It is over to Dr. Kumar. Sir, unmute ಮಾಡ್ಕೊಳ್ಳಿ. ಸರ್, ಓಕೆ. ಎಲ್ಲರಿಗೂ ನಮಸ್ಕಾರ. ರೋಟರಿ ಶಿವಮೊಗ್ಗದ ಅಧ್ಯಕ್ಷರಾದಂಥ ಶ್ರೀಯುತ ಮೋಹನ್ ಅವರೇ, ಎಲ್ಲ ಪದಾಧಿಕಾರಿಗಳೇ, ಹಿರಿಯ ಸದಸ್ಯರೇ, ರೋಟರಿ ಶಿವಮೊಗ್ಗ ಈಗಾಗಲೇ ತಿಳಿಸಿದಾಗೆ 1958ರಿಂದ ಅತ್ಯಂತ ಹಳೆಯದಾದಂಥ ಒಂದು ಕ್ಲಬ್, ಜೊತೆಗೆ ಅತ್ಯಂತ ಹಿರಿಯ ಸದಸ್ಯರನ್ನ, ಅತ್ಯಂತ ಗೌರವಾನ್ವಿತ ಸದಸ್ಯರನ್ನ ಹೊಂದಿದಂತ ಒಂದು ಕ್ಲಬ್ ಕೂಡ. ಸೊ ಈ ಒಂದು ಕ್ಲಬ್ನ ಮೀಟಿಂಗ್ನ ತಮ್ಮೆಲ್ಲರನ್ನ ಅಡ್ರೆಸ್ ಮಾಡಲಿಕ್ಕೆ ಅತ್ಯಂತ ಸಂತೋಷ ಆಗ್ತದೆ. ಜೊತೆಗೆ ಈ ಒಂದು ಮೀಟಿಂಗ್ನಲ್ಲಿ ಕೋವಿಡಿನ ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಇನ್ವೈಟ್ ಮಾಡಿದ್ದಕ್ಕೆ ಅಧ್ಯಕ್ಷರಿಗೆ ಕೂಡ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಹಿರಿಯ ವೈದ್ಯರಾದ ಡಾಕ್ಟರ್ ನಾರಾಯಣ್ ಸರ್ ಅವರು ಕೂಡ ಇದ್ದಾರೆ, ಅವರಿಗೂ ಕೂಡ ನಮಸ್ಕಾರಗಳು. ಎಲ್ಲ ಸದಸ್ಯರಿಗೂ ಕೂಡ ನಮಸ್ಕಾರಗಳು. ಸೊ ಮುಖ್ಯವಾಗಿ ಈಗ ಇರುವಂತ ಒಂದು ಪರಿಸ್ಥಿತಿ ನಾವು ಹಿಂದೆಂದೂ ಕಾಣದೇ ಇರುವಂತ ಒಂದು ದೊಡ್ಡ ಪ್ರಮಾಣದ ಡಿಸಾಸ್ಟರ್ ಅಂತಾನೆ ನಾವು ಹೇಳ್ಬೋದು. ಇಷ್ಟು ದೊಡ್ಡ ಪ್ರಮಾಣದ ವಿಪತ್ತನ್ನ ನಾವು ಹಿಂದೆ ಕಂಡಿರ್ಲಿಲ್ಲ. ಈ ವಿಪತ್ತು ಅಂತ ಹೇಳಿದಾಗ ನಾವು ನ್ಯಾಚುರಲ್ ಡಿಸಾಸ್ಟರ್ಸ್ ಅನ್ನ ಹೆಚ್ಚಾಗಿ ಹೇಳ್ತೇವೆ, ಆದ್ರೆ ಈಗ ನಾವು ಕಾಣ್ತಿರೋದು ಮಾನವ ನಿರ್ಮಿತವಾದಂತ ಒಂದು ವಿಪತ್ತು. ಅಂದ್ರೆ ಇದು ರೋಗ ಹರಡೋದು ವೈರಸ್ನಿಂದ ಆದ್ರೂ ನಾವು ಮಾಡುವಂತ ಹೈ ರಿಸ್ಕ್ ಬಿಹೇವಿಯರ್ ಇಂದ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತದೆ. ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಒಂದು ಟಾಪಿಕ್ ಅಥವಾ ಥೀಮ್ ಏನಿದೆ, ಮುಖ್ಯವಾಗಿ ನಾವು ಒಂದು ಆತಂಕದ ವಾತಾವರಣದಲ್ಲಿ ಇದ್ದೇವೆ. ಲಾಕ್ಡೌನ್ ಆಗಿದೆ. ಸೊ ಲಾಕ್ಡೌನ್ನ ಸಂದರ್ಭದಲ್ಲಿ ಸಾಕಷ್ಟು ಒಂದು ಗಾಬರಿ ಆತಂಕದಲ್ಲಿ ನಾವಿದ್ದೇವೆ. ಮನೆಯಲ್ಲಿ ಸಾಕಷ್ಟು ಟಿವಿ ಮುಂದೆ ಕೂರುವಂತ ಸಂದರ್ಭದಲ್ಲಿ ಟಿವಿನಲ್ಲಿ ಬರುವಂತ ವಿಚಾರಗಳಂತೂ ನಮಗೆ ಸಾಕಷ್ಟು ನೆಗೆಟಿವ್ ವಿಚಾರಗಳಿರ್ತದೆ. ಸೊ ಅಂಕಿಅಂಶಗಳನ್ನ ಕಡೆ ನಾವು ಗಮನ ಕೊಟ್ರೆ, ಅಂಕಿಅಂಶಗಳನ್ನ ನೀವು ಗಮನಿಸಿದ್ರೆ ಸುಮಾರು 40,000 ಇನ್ಫೆಕ್ಷನ್ಸ್ಗಳು ರಿಪೋರ್ಟ್ ಆಗ್ತಾ ಇದೆ. ಒಂದು ದಿನಕ್ಕೆ ಡೆತ್ ಆಲ್ ಓವರ್ ಇಂಡಿಯಾದ ತೆಗೆದುಕೊಂಡ್ರೆ ಸುಮಾರು 1000ವನ್ನ ದಾಟಿ ಹೋಗಿದೆ. ಸೊ ಡೆತ್ತಿನ ಸಂಖ್ಯೆನ ನೀವು ನೋಡ್ತಾ ಹೋದ್ರೆ ಒಂದು ದಿನಕ್ಕೆ ಇಷ್ಟು ಮಟ್ಟಿಗೆ ಡೆತ್ ಆಗ್ತಾ ಇರೋದನ್ನ ಪ್ರಾಬಬಲಿ ಹಿಂದೆಂದೂ ಕೂಡ ನಾವು ಕಂಡಿರ್ಲಿಲ್ಲ. 3 ಲಕ್ಷ ಕೇಸಸ್ಸಿನ ನಿಯರ್ ನಮ್ ಕೇಸಸ್ಗಳು ಪರ್ ಡೇ ರಿಪೋರ್ಟ್ ಆಗ್ತಿದೆ ಆಲ್ ಓವರ್ ಇಂಡಿಯಾದಲ್ಲಿ. ಸೊ ಈ ಸಂದರ್ಭದಲ್ಲಿ ಒಂದು ನಾವೆಲ್ಲರೂ ಕೂಡ ಮುಖ್ಯವಾಗಿ ಗಮನ ಕೊಡ್ಬೇಕಾದ್ದು ನಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ. ಈಗೇನಾಗುತ್ತೆ, ಈಗ ಅಧ್ಯಕ್ಷರು ಹೇಳ್ತಿರೋ ಹಾಗೆ ಅವ್ರ ಕುಟುಂಬದಲ್ಲೋ, ಅವರ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲೋ, ರಿಲೇಟಿವ್ಸ್ ಅಲ್ಲೋ ಸಾಕಷ್ಟು ಜನ ಕೋವಿಡ್ ಪಾಸಿಟಿವ್ ಆಗಿರ್ತಾರೆ, ಕೋವಿಡ್ ಇಂದ ರಿಕವರಿ ಹೊಂದಿದ್ದಾರೆ ಅಂತ ಹೇಳ್ತಿದ್ರು. ಈ ಸುದ್ದಿಗಳನ್ನ ಕೇಳಿದಾಗ ನಮಗೆ ಫಸ್ಟ್ ಆಗೋದೆ ಮನಸ್ಸಿನಲ್ಲಿ ಭಯ, ಗಾಬರಿ, ಆತಂಕ. ಕೋವಿಡ್ ಪಾಸಿಟಿವ್ ಅನ್ನೋದು ನಮ್ಮ ಮನೆ ಹತ್ರದಲ್ಲಿ, ನಮ್ಮ ಮನೆ ಪಕ್ಕದಲ್ಲಿ ಬಂದಿದ್ರೆ ಏನು ಮಾಡಬೇಕು, ಅಥವಾ ನಮ್ಮ ಮನೆ ಕುಟುಂಬದಲ್ಲಿ ಒಬ್ಬರಿಗೆ ಬಂದ್ರೆ ಏನು ಮಾಡಬೇಕು, ಇದನ್ನ ನಾವ್ ಯಾರು ಕೂಡ ಟಿವಿನಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಬರೀ ಕೇಸಸ್ ರಿಪೋರ್ಟ್ ಆಗ್ತದೆ, ಅಥವಾ ಡೆತ್ ಆಗ್ತದೆ, ಅಥವಾ ಬೆಡ್ಗಳು ಸಿಗ್ತಿಲ್ಲ, ಆಕ್ಸಿಜನ್ ಸಿಗ್ತಿಲ್ಲ, ಈ ವಿಚಾರಗಳನ್ನ ನಾವು ನೋಡ್ತಾ ಇದೀವಿ. ಅದು ಕೂಡ ನಿಜವಾದ ವಿಚಾರವೇ. ಆಕ್ಸಿಜನ್ ಸಿಗ್ತಿಲ್ಲ, ಬೆಡ್ ಸಿಗ್ತಿಲ್ಲ, ಕ್ರೈಸಿಸ್ ಇದೆ. ದೇರ್ ಈಸ್ ಎ ಕ್ರೈಸಿಸ್, ಡೆಫಿನೆಟ್ಲಿ ದೇರ್ ಇಸ್ ಎ ಕ್ರೈಸಿಸ್. ಅಂಡ್ ಯಾರು ಇದಕ್ಕೆ ಸಜ್ಜಾಗಿದ್ರು, ಸರ್ಕಾರ ಇದಕ್ಕೆ ಸಜ್ಜಾಗಿತ್ತೋ ಇಲ್ವೋ, ಅಥವಾ ಇದಕ್ಕೆ ಜನರು ಇದಕ್ಕೆ ಸಜ್ಜಾಗಿದ್ರು ಇಲ್ವೋ, ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದ್ರೆ ಉತ್ತರ ಸಿಗೋದಿಲ್ಲ. ಯಾಕಂದ್ರೆ ಹಿಂದಿನ ಫಸ್ಟ್ ವೇವ್ ನ ಗಮನಿಸಿದ್ರೆ ಅತ್ಯಂತ ಹೆಚ್ಚು ಕೇಸಸ್ಗಳು ಪರ್ ಡೇ ರಿಪೋರ್ಟ್ ಆಗಿದೆ 80,000-90,000 ಮಾತ್ರ. ಈಗ ಪರ್ ಡೇ ಕೇಸಸ್ಗಳು 3 ಲಕ್ಷ ರಿಪೋರ್ಟ್ ಆಗ್ತಾ ಇದೆ, ಆಲ್ಮೋಸ್ಟ್ 3 ಟೈಮ್ಸ್ ಹೈಯರ್. ಸೊ ಆಲ್ಮೋಸ್ಟ್ 3 ಟೈಮ್ಸ್ ಹೈಯರ್ ಬೆಡ್ಡಿನ ಡಿಮಾಂಡ್ಸ್ ಇರುತ್ತೆ, ಆಲ್ಮೋಸ್ಟ್ 3 ಟೈಮ್ಸ್ ಹೈಯರ್ ಆಕ್ಸಿಜನ್ ಡಿಮಾಂಡ್ ಇರುತ್ತೆ, ಆಲ್ಮೋಸ್ಟ್ 3 ಟೈಮ್ಸ್ ಹೈಯರ್ ICU ನ ಡಿಮಾಂಡ್ ಕೂಡ ಇರುತ್ತೆ. ಈ ಡಿಮಾಂಡ್ ಅನ್ನ ಮೀಟ್ ಮಾಡೋದಕ್ಕೆ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್, ದ ಬಿಗ್ಗೆಸ್ಟ್ ಚಾಲೆಂಜ್ ಪ್ರಾಬಬ್ಲಿ ಇಂಡಿಯಾ ಹ್ಯಾಸ್ ಫೇಸ್ಡ್.
ಈ ಕರೆಂಟ್ ಫೇಸ್ನಲ್ಲಂತೂ ಕರ್ನಾಟಕದಲ್ಲಂತೂ ಪರಿಸ್ಥಿತಿ ಮಿತಿ ಮೀರಿ ಹೋಗಿದೆ, ಹತೋಟಿ ಮೀರಿ ಹೋಗಿದೆ. ಸೊ ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಮಾಡೋದೇನಂದ್ರೆ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಸಂತೋಷವಾಗಿರಿ. ನಾವು ಮನೆಯಲ್ಲಿ ಇರುವಂತ ಸಮಯವನ್ನ ನಿಮ್ಮ ಬ್ಯುಸಿ ಶೆಡ್ಯೂಲ್ ನಲ್ಲಿ ಯಾವತ್ತೂ ನೀವು ರಜವನ್ನ ತೆಗೆದುಕೊಂಡಿರ್ತಿರ್ಲಿಲ್ಲ. ನಿಮ್ಮ ಕೆಲಸದಲ್ಲಿ ಬಿಸಿ ಇರ್ತಿದ್ರಿ, ಒತ್ತಡದಲ್ಲಿ ಕೆಲಸ ಮಾಡ್ತಿದ್ರಿ. ಇದನ್ನ ಒತ್ತಾಯವಾಗಾದ್ರೂ ಲಾಕ್ಡೌನ್ ಮಾಡೋದ್ರ ಮೂಲಕ 15 ದಿನ ಸರ್ಕಾರ ನಿಮಗೊಂದು ರಜವನ್ನು ಕೊಟ್ಟಿದೆ ಮನೇಲಿ ಇರ್ಲಿಕ್ಕಾಗಿ. ಈ ರಜವನ್ನ ಮನೇಲಿದ್ದು ಸಂತೋಷವಾಗಿ ಕಳೀರಿ ಹೊರತು ಬೇಜಾರಿನಿಂದ ಕಳಿಬೇಡಿ. ಸೊ ಮನೇಲಿರೋ ಕುಟುಂಬ ಸದಸ್ಯರೊಟ್ಟಿಗೆ ಇರ್ಬೋದು, ಆಟೋಟಗಳಿರ್ಬೋದು, ಅಥವಾ ಟಿವಿನಲ್ಲಿ ನ್ಯೂಸ್ ಅಂತೂ ದಯವಿಟ್ಟು ನೋಡ್ಬೇಡಿ. ಅಂಕಿಅಂಶಗಳು ನಿಮಗೆ ಮೊಬೈಲ್ನಲ್ಲಿ ವಾಟ್ಸಾಪ್ ಅಲ್ಲಂತೂ ಸಿಕ್ಕೇ ಸಿಗುತ್ತೆ. ನ್ಯೂಸ್ ವಾಚ್ ಮಾಡ್ಲಿಕ್ಕೆ ಹೋಗ್ಬೇಡಿ ಅನ್ಲೆಸ್ ಯು ಆರ್ ಅ ರೆಸ್ಪಾಂಡರ್. ನಾವೀಗ ಅಥವಾ ತಾವು ಕೂಡ ರೋಟರಿ ಅವರು, ಡಾಕ್ಟರ್ ನಾರಾಯಣ್ ಸರ್ ಅವರು ಹೇಳ್ತಾ ಇದ್ರು ಸಾಕಷ್ಟು ಪ್ರಾಜೆಕ್ಟ್ಗಳನ್ನ ತೆಗೆದುಕೊಳ್ತಾ ಇದೀವಿ ಅಂತ. ಯಾರು ವೈದ್ಯರಿದ್ದಾರೆ, ವೈದ್ಯಕೀಯಕ್ಕೆ ಸಂಬಂಧಪಟ್ಟವರಿದ್ದಾರೆ, ಅವರು ದಿನನಿತ್ಯ ಈ ರೀತಿಯ ನೆಗೆಟಿವ್ ಮಾಹಿತಿಗಳನ್ನ ಕೇಳಿದ್ರು ಕೂಡ ಅವ್ರಿಗೇನು ಆಗದೆ ಇರ್ಬೋದು. ಆದ್ರೆ ತುಂಬಾ ಸೆನ್ಸಿಟಿವ್ ಇರುವಂತವ್ರು, ತುಂಬಾ ಸೂಕ್ಷ್ಮರು, ಮನೇಲಿ ನಾವಿರ್ತೇವೆ, ಆ ಸಂದರ್ಭದಲ್ಲಿ ಮನೇಲಿ ಇರುವಂತ ಹಿರಿಯರು ಇರ್ಬೋದು, ಆ ಸಂದರ್ಭದಲ್ಲಿ ಒಬ್ಬರಿಗೆ ರೋಗ ಆಗೋದು, ಇಷ್ಟು ಜನ ಸಾಯ್ತಾ ಇರೋದು, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ವರ್ಲ್ಡ್ ವಾರ್ ಸೆಕೆಂಡಿನ ನಂತರದಲ್ಲಿ ಕ್ರಿಮೇಷನ್ ಮಾಡ್ಲಿಕ್ಕಾಗಿ ಕ್ಯೂನ ಮಾಡಬೇಕಾದಂತ ಪರಿಸ್ಥಿತಿಯನ್ನ ನಾವು ನೋಡ್ತಾ ಇದ್ದೀವಿ. ವರ್ಲ್ಡ್ ವಾರ್ ಸೆಕೆಂಡ್ ನಲ್ಲಿ ಆಗಿತ್ತಂತೆ, ವರ್ಲ್ಡ್ ವಾರ್ ಫಸ್ಟ್ ನಲ್ಲಿ ಆಗ್ಲಿಲ್ಲ, ಸೆಕೆಂಡ್ ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಆಗಿತ್ತು ಅಂತ ಹೇಳ್ತಾರೆ. ಕ್ರಿಮೇಷನ್ ಮಾಡೋದಕ್ಕಾಗಿ ನಾವು ಕ್ಯೂ ಎಲ್ಲ ಕಡೆ ಮಾಡ್ತೀವಿ. ಹಾಲಿಗೆ ಕ್ಯೂ, ಬೆಳಗಿನಿಂದ ಕ್ಯೂ ಶುರು ಆಗ್ತದೆ. ATM ಮುಂದೆ ಕ್ಯೂ, ಹಾಲಿಗೆ ಕ್ಯೂ, ಬಸ್ಸಿಗೆ ಕ್ಯೂ, ನಾವು ಆಸ್ಪತ್ರೆಗೆ ಹೋದ್ರು ಕ್ಯೂ, ಎಲ್ಲಿ ಹೋದ್ರು ಕ್ಯೂ. ಜನಸಂಖ್ಯೆ ನಮ್ದು ಅಷ್ಟು ಬೆಳೆದು ಬಿಟ್ಟಿದೆ, ಇದ್ರ ಬಗ್ಗೆ ನಾವು ಗಮನ ಕೊಡ್ಲೇ ಇಲ್ಲ. ಪ್ರತಿ 30 ವರ್ಷಕ್ಕೆ ಭಾರತದ ಜನಸಂಖ್ಯೆ ಡಬಲ್ ಆಗುತ್ತೆ, ಇಲ್ಲಿರೋ ಸಂಪನ್ಮೂಲಗಳು ಹಾಫ್ ಆಗುತ್ತೆ, ಅರ್ಧ ಆಗತ್ತೆ. ಸೊ ಈಗಿರುವಂತ ಸಮಸ್ಯೆಯನ್ನ ನಾವು ಬರೀ ಬೆಡ್ ಮತ್ತು ಆಕ್ಸಿಜನ್ಗೆ ಮಾತ್ರ ಲಿಂಕ್ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಕಾರಣ ನಮ್ಮ ಹೆಚ್ಚುತ್ತಿರುವಂತ ಜನಸಂಖ್ಯೆ. ಜನ ಅಷ್ಟಿದೀವಿ ನಾವು. ಇಂಡಿಯಾ ಇಸ್ ಅ ಲಾರ್ಜ್ ಕಂಟ್ರಿ. ಬೇರೆ ದೇಶಗಳನ್ನ ನಾವು ಹೋಲಿಸಿದ್ರೆ, ಬೇರೆ ದೇಶಗಳ 4-5 ಒಟ್ಟಿಗೆ ಸೇರಿಸಿದ್ರೆ ನಮ್ಮ ಭಾರತ ಆಗ್ತದೆ. ಅಷ್ಟು ದೊಡ್ಡದಾದಂತ ದೇಶ ನಮ್ದು. ಆದ್ರೆ ಇಲ್ಲಿ ರಿಸೋರ್ಸಸ್ ಇಲ್ಲ, ಗವರ್ನೆನ್ಸ್ ಅನ್ನೋದು, ಆಡಳಿತ ಅನ್ನೋದು ವ್ಯವಸ್ಥೆ ಏನಿದೆ ತುಂಬಾ ಸ್ಟ್ರಾಂಗ್ ಆಗಿಲ್ಲ, ಸಾಕಷ್ಟು ನ್ಯೂನತೆ ಇದೆ. ಅದನ್ನ ಚರ್ಚೆ ಇನ್ನೊಂದ್ಸರಿ ಮಾಡೋಣ. ಬಟ್ ಬೇಸಿಕಲಿ ನಾನು ನಿಮಗೆ ಅಡ್ವೈಸ್ ಮಾಡೋದು, ನೀವು 3 ವಿಚಾರಗಳ ಬಗ್ಗೆ ಗಮನ ಕೊಡಿ. ಒಳ್ಳೆ ನಿದ್ದೆ ಮಾಡಿ. ನಿದ್ದೆ ಮಾಡ್ಲಿಕ್ಕಾಗಿ ಸರ್ಕಾರ ನಿಮಗೆ ಅವಕಾಶ ಮಾಡಿಕೊಟ್ಟಿದೆ. ಸ್ಲೀಪ್ ವೆಲ್, 8 to 10 hours. ಬೆಳಗ್ಗೆ 9 ಗಂಟೆಗೆ ಎದ್ರು ಚಿಂತೆ ಇಲ್ಲ. ಬಟ್ 9 ಗಂಟೆಗೆ ಎದ್ರೆ ಹೊರಗಡೆ ಮಾರ್ಕೆಟ್ಗೆ ಹೋಗೋದು ಮಿಸ್ ಆಗ್ಬೋದು, ಅಥವಾ ಬೆಳಗ್ಗೆನೆ 10 ಗಂಟೆಗೆ ಕ್ಲೋಸ್ ಆಗೋದ್ರಿಂದ ಅದೆಲ್ಲವೂ ಮಿಸ್ ಆಗ್ಬೋದು. ಸೊ ನೀವು ನಿದ್ದೆ 8 to 10 hours ನಿದ್ದೆಯನ್ನ ಮಾಡಿ. ಸ್ಲೀಪ್ ಇಸ್ ದ ಬೆಸ್ಟ್ ಮೆಡಿಸಿನ್ ಫಾರ್ ಆಲ್ ಇಲ್ನೆಸ್. ನಿಮ್ಮ ಎಲ್ಲ ರೋಗಗಳನ್ನ ಹತೋಟಿ ಮಾಡ್ಬೋದು ಅಂತಂದ್ರೆ ನಿದ್ರೆ. ಎರಡನೇದು, ಒಳ್ಳೆ ರುಚಿಕರವಾದಂತ ಪೌಷ್ಟಿಕರವಾದಂತ ಊಟವನ್ನು ಮಾಡಿ. ಮೂರನೇದು, ವ್ಯಾಯಾಮಕ್ಕೆ ಸಂಬಂಧಪಟ್ಟಾಗೆ ಪ್ರಾಣಾಯಾಮ ಅನ್ನೋದು ನಮಗೆ ಬೇಕಾಗಿದೆ. ಪ್ರತಿದಿನ ಒಬ್ಬ ವ್ಯಕ್ತಿ ಆಕ್ಸಿಜನ್ ಸೇವನೆಯನ್ನ ಸುಮಾರು 7.2 kg ಆಕ್ಸಿಜನ್ ಸೇವನೆಯನ್ನ ಮಾಡ್ತಾನಂತೆ ಒಬ್ಬ ವ್ಯಕ್ತಿ. ಅಂದ್ರೆ ಸುಮಾರು ಲೀಟರ್ಗಳಿಗೆ ಕನ್ವರ್ಟ್ ಮಾಡಿದ್ರೆ ಅದು ಸುಮಾರು 1000 ಲೀಟರ್ಗಳು ಆಗ್ತದೆ. ಇದನ್ನ ಆಕ್ಸಿಜನ್ ನನ್ನ ಕೊರತೆ ಎಷ್ಟಿದೆ ಈಗ ಅಂತಂದ್ರೆ, ನಾವ್ ಯಾರು ಕೂಡ ಪ್ರಯತ್ನ ಕೂಡ ಮಾಡೋದಿಲ್ಲ ಉಸಿರಾಡೋದಕ್ಕೆ. ಮೂಗು ಅದರ ಪಡಿಗೆ ಅದು ಪಾಪ ಕೆಲಸ ಮಾಡ್ಕೊಂಡಿರುತ್ತೆ, ಉಸಿರಾಟ. ಈ ಉಸಿರಾಟದ ಕ್ರಮವನ್ನ ಸರಿಯಾದ ರೀತಿನಲ್ಲಿ ತಾವೆಲ್ಲರೂ ಕೂಡ ಹಿರಿಯರಿದ್ದೀರಿ, ಸೀನಿಯರ್ ಸಿಟಿಸನ್ಸ್ ಇದ್ದೀರಿ, ಡೆಫಿನೆಟ್ಲಿ ಐ ಆಮ್ ಶೋರ್ ನೀವೆಲ್ಲರೂ ಯೋಗವನ್ನು ಕೂಡ ಪ್ರಾಕ್ಟೀಸ್ ಮಾಡ್ತೀರಿ. ಪ್ರಾಣಾಯಾಮದಿಂದ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಎಲ್ಲ ಸಮಸ್ಯೆಗಳನ್ನ ನಾವು ಗೆಲ್ಲಲಿಕ್ಕೆ ಸಾಧ್ಯತೆ ಇರುತ್ತೆ. ಈಗ ನಮ್ಮ ಇಮ್ಯುನಿಟಿ, ರೋಗವನ್ನ ತಡೆಗಟ್ಟುವಂತ ಶಕ್ತಿ ಹೆಚ್ಚಾಗಬೇಕು ಅಂತಂದ್ರೆ ನಮಗೆ 3 ಬೇಕು. ನಿದ್ದೆ ಬೇಕು, ಒಳ್ಳೆ ಊಟ ಬೇಕು, ನಮ್ಮ ಆಕ್ಸಿಜನ್ನಿನ ಹೋಲ್ಡಿಂಗ್ ಕೆಪಾಸಿಟಿ, ಕ್ಯಾರಿಂಗ್ ಕೆಪಾಸಿಟಿ ಲಂಗ್ಸ್ಗೆ ಚೆನ್ನಾಗಿ ಆಗ್ಬೇಕು. ನಮ್ಮ ಉಸಿರಾಟದ ಏರುಕ್ರಮದಲ್ಲಿ ವ್ಯತ್ಯಾಸಗಳು ಆಗ್ದೇನೆ ದೀರ್ಘ ಉಸಿರನ್ನ ತೆಗೆದುಕೊಂಡು ಡೀಪ್ ಬ್ರೀತಿಂಗ್ ಪ್ರಾಕ್ಟೀಸ್. ಪ್ರಾಣಾಯಾಮ ಅಂದ್ಕೊಳ್ಳೆ, ಯೋಗ ಅಂದ್ಕೊಳ್ಳೆ ಕೆಲವರಿಗೆ ಅಲರ್ಜಿ, ಯಂಗ್ಸ್ಟರ್ಸಿಗೆ. ನಾನು ಯೋಗ ಅಂದ್ಕೊಳ್ಳೆ, ನಾನು ರೀಸೆಂಟ್ಲಿ ಯಾರಿಗೂ ಯೋಗವನ್ನ ಅಡ್ವೈಸ್ ಮಾಡಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ಸರ್ ಸೀನಿಯರ್ ಸಿಟಿಸನ್ ಆದ್ಮೇಲೆ ಯೋಗ ಮಾಡೋದು, ಅಲ್ಲಿ ತನಕ ನೋಡೋಣ, ಮುಂದೆ ಹಾಕೋಣ ಅಂತ. ಸೊ ಅದೊಂದು ಮೈಂಡ್ ಸೆಟ್ ಇದೆ ನಮ್ಮ ಯೂತ್, ಅಥವಾ ಪ್ರಾಬಬಲಿ ಏಜ್ ಬಿಟ್ವೀನ್ 18 to 45 ನವರಿಗೆ. ಏನಂದ್ರೆ ಯೋಗ ಅಂದ ಕೂಡ್ಲೇನೆ ಅದು ವಯಸ್ಸಾದವರು ಮಾಡೋ ಒಂದು ಪ್ರಕ್ರಿಯೆ ಅಂತ. ಆದ್ರೆ ಒಂದು ವಿಚಾರನ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅತ್ಯಂತ ಆರೋಗ್ಯವಂತರಾಗಿರುವಂತವ್ರು ಅಂಕಿಅಂಶಗಳು ಸೂಚನೆ ಕೊಡ್ತದೆ. ಏನ್ ಗೊತ್ತಾ? ಅತ್ಯಂತ ಆರೋಗ್ಯವಂತರಾಗಿರೋರು ಭಾರತ ದೇಶದಲ್ಲಿ ಎಬವ್ 50 ಇರುವಂತವ್ರು. ಕೋಮಾರ್ಬಿಡ್ ಕಂಡೀಷನ್ಸ್ ಅವ್ರಿಗಿದೆ, BP ಇದೆ, ಶುಗರ್ ಇದೆ, ಆದ್ರೂ ಕೂಡ ಅವರು 2 ಕಿಲೋಮೀಟರ್ 3 ಕಿಲೋಮೀಟರ್ ಆರಾಮಾಗಿ ವಾಕ್ ಮಾಡಬಲ್ಲರು. ಯಾರುಗಳು ಅತ್ಯಂತ ಹೆಚ್ಚು ಶಕ್ತಿಯುತ ಅಥವಾ ಅತ್ಯಂತ ಹೆಚ್ಚು
ಶಕ್ತಿಯುತ ಇಲ್ಲದೆ ಇರುವಂಥವ್ರು ಅಥವಾ ಆಕ್ಟಿವ್ ಇಲ್ಲದೆ ಇರುವಂಥವ್ರು ಏಜ್ ಗ್ರೂಪ್ ಅನ್ನು ನೀವು ತೆಗೆದುಕೊಂಡ್ರೆ ದಟ್ ಈಸ್ ಬಿಟ್ವೀನ್ 30 to 45. ಲೇಜಿ, ಲೆಥಾರ್ಜಿಕ್, ಜೊತೆಗೆ ಹೈ ರಿಸ್ಕ್ ಬಿಹೇವಿಯರ್ಗಳು. ಹೈ ರಿಸ್ಕ್ ಬಿಹೇವಿಯರ್ ಅಂತಂದ್ರೆ ಸಾಕಷ್ಟು ದುಶ್ಚಟಗಳು ಅಂಟ್ಕೊಂಡಿರುತ್ತದೆ. ದುಶ್ಚಟಗಳು ಅಂತ ನಾವು ಕರಿತೇವೆ, ಅವರಿಗೆ ಅದು ಹ್ಯಾಬಿಟ್ ಆಗಿರುತ್ತೆ. ಅದರಲ್ಲಿ ಡ್ರಿಂಕ್ಸ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ಗುಟ್ಕಾ ಸೇವನೆ, ಅಡಿಕೆ ಒಟ್ಟಿಗೆ ತಂಬಾಕು ಸೇವನೆ, ಇವೆಲ್ಲವೂ ಕೂಡ ಇರ್ಬೋದು. ಸೊ ದೇರ್ ಆರ್ ಮೆನಿ ಇಶ್ಯೂಸ್ ಅಸೋಸಿಯೇಟೆಡ್ ವಿತ್ ದಟ್. ಸೊ ಕೋವಿಡಿನ ಚಾಲೆಂಜಸ್ನ ಬಗ್ಗೆ ಒಂದು ಸಣ್ಣ ಪ್ರೆಸೆಂಟೇಷನ್ ಇದೆ, 4-5 ಸ್ಲೈಡ್ಗಳು ಇರ್ಬೋದು. ಅದರಲ್ಲಿ ವ್ಯಾಕ್ಸಿನ್ ಬಗ್ಗೆ ಕೂಡ ನಾನು ತಮ್ಮೆಲ್ಲರಿಗೂ ಹೇಳುವಂಥದ್ದು, ವ್ಯಾಕ್ಸಿನ್ ಅನ್ನ ತಾವು ತೆಗೆದುಕೊಂಡಿಲ್ದಿದ್ರೆ ಅಲ್ಲಿ ಇಲ್ಲಿ ಮಾತುಗಳನ್ನ ದಯವಿಟ್ಟು ಕೇಳಬೇಡಿ. ನಮ್ಮಲ್ಲಿ ಈಗ ವಾಟ್ಸ್ಆ್ಯಪ್ ಗ್ರಾಜ್ಯುಯೇಟ್ಗಳು ತುಂಬಾ ಜನ ಇದ್ದಾರೆ. ನಮ್ಮ ಮುಂದೆ ಇರೋರೆಲ್ಲರೂ ಜನರಲಿ ನಾವು ಯಾರೊಟ್ಟಿಗೆ ಮಾತನಾಡ್ತೀವಿ, ಹೊರಗಡೆಗೆ ಯಾರು ಮಾತುಗಳನ್ನ ಕೇಳ್ತೀವಿ, ಅವರಿಗೆ ಸೋರ್ಸ್ ಎಲ್ಲಿಂದ ಅಂತ ಕೇಳಿದ್ರೆ ಅದು ವಾಟ್ಸ್ಆ್ಯಪ್ ಇಂದನೇ ಆಗಿರ್ತದೆ. ವಾಟ್ಸ್ಆ್ಯಪ್ ಅಲ್ಲಿ ಬರುವಂತ ಮಾಹಿತಿಗಳು ಹೆಚ್ಚು ಫೇಕ್ ಮಾಹಿತಿ ಆಗಿರುತ್ತೆ, ಸರಿಯಾದ ಮಾಹಿತಿ ಇರೋದಿಲ್ಲ. ಸೊ ಯಾರ್ದೋ ಮಾಹಿತಿಯನ್ನ ಕೇಳ್ಕೊಂಡು ಸೀನಿಯರ್ ಸಿಟಿಸನ್ ಸಾಕಷ್ಟು ಜನ ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡಿಲ್ಲ ಅನ್ನೋದು ಕೂಡ ನನ್ನ ಗಮನಕ್ಕೆ ಯಾರೊಬ್ರು ಹೇಳ್ತಾ ಇದ್ರು. ಈವನ್ ವ್ಯಾಕ್ಸಿನೇಷನ್ ಸೆಂಟರ್ಗಳಲ್ಲಿ ಕೂಡ ಅಲ್ಲಿನ ಸ್ಟಾಫ್ ಸಿಬ್ಬಂದಿಗೂ ಕೇಳಿದಾಗ ಕೂಡ ಈಗ ಸೆಕೆಂಡ್ ವೇವ್ ಬಂದಾಗ ರಶ್ ಶುರುವಾಗಿದೆ. ಅಲ್ಲಿ ತನಕ ಸರ್ಕಾರ ಅವಕಾಶ ಮಾಡಿಕೊಡ್ತು ಸೀನಿಯರ್ ಸಿಟಿಸನ್ಸ್ಗೆ, ಅಬೋವ್ 45ನವರಿಗೆ, ಆದ್ರೆ ಯಾರು ವ್ಯಾಕ್ಸಿನ್ ತಗೊಳ್ಳಿಲ್ಲ. ಈಗ ಹೋಗಿ ಕ್ಯೂ ನಿಲ್ತಾ ಇದ್ದಾರೆ ಬೆಳಗ್ಗೆ 6 ಗಂಟೆಗೆ. ಸೊ ಕೈಂಡ್ಲಿ ಡೂ ರಿಮೆಂಬರ್ ದಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವ್ಯಾಕ್ಸಿನೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಈಗಿರುವ ಪರಿಸ್ಥಿತಿಯನ್ನು ಒಂದು ಅವಲೋಕನ ಮಾಡ್ಕೊಳ್ಳೋಣ, ಜೊತೆಗೆ ನಮ್ಮ ಆರೋಗ್ಯದ ಬಗ್ಗೆ ಏನು ಗಮನ ತೆಗೆದುಕೊಳ್ಬೇಕು ಅನ್ನೋದು ಕೂಡ ತಿಳ್ಕೊಳ್ಳೋಣ. ಸೊ ಕೋವಿಡ್ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ನೀವು ನೆಗೆಟಿವ್ ಇನ್ಫಾರ್ಮೇಶನ್ಸ್ಗಳಿಂದ ದೂರ ಇರಿ. ಈ ಯೂಶಲಿ ಟಿವಿ ಚಾನಲ್ಸ್ಗಳು ನ್ಯೂಸ್ ಅನ್ನ ಒಳ್ಳೆ ವಿಚಾರವನ್ನ ಅವ್ರು ನ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾವುದೋ ಒಂದು ನೆಗೆಟಿವ್ ವಿಚಾರವನ್ನೇ ಅವ್ರು ನ್ಯೂಸ್ ಮಾಡ್ಲಿಕ್ಕೆ ಸಾಧ್ಯ. ಹಾಗಾಗಿ ಅದನ್ನ ದಿನ ಬೆಳಗಿಂದ ರಾತ್ರಿ ನಿಮಗೆ ತೋರಿಸ್ತಾರೆ. ನೀವು ಅದು ಯು ಆರ್ ಬಂಬಾರ್ಡೆಡ್ ವಿತ್ ಇನ್ಫಾರ್ಮೇಶನ್ ಅಂಡ್ ಡೆಫಿನೆಟ್ಲಿ ನಿಮ್ಮ ಮೈಂಡ್ಸ್ ಅಲ್ಲಿ ಸಾಕಷ್ಟು ನೆಗೆಟಿವ್ ಕ್ರಿಯೇಟ್ ಆಗುತ್ತೆ. ಒಂದು ಸಣ್ಣ ಶೀತ ಬಂದ್ರೂ ಸಾಕು ನಿಮ್ಮ ಮನಸ್ಸಿನಲ್ಲಿ ಹೆದರಿಕೆ ಶುರು ಆಗುತ್ತೆ. ನನಗೆ ಕರೋನಾ ಬಂದೇ ಬಿಟ್ಟಿದೆ, ನಂದು ಮುಗ್ದೇ ಹೋಯ್ತು ಜೀವನ ಅನ್ನೋದೇ ಯೋಚನೆ ಬರುತ್ತೆ. ಕರೋನಾ ಅನ್ನೋದು ಮೈಲ್ಡ್ ಫ್ಲೂ ಲೈಕ್ ಇನ್ಫೆಕ್ಷನ್. ನೀವುಗಳು ಮನೆಯಲ್ಲೇ ಇದ್ದು ಬೇಸಿಕ್ ವಿಚಾರಗಳ ಕ್ರಮಗಳನ್ನು ತೆಗೆದುಕೊಂಡು ಅದನ್ನು ಗೆಲ್ಲಬಹುದು. ಕೋಮಾರ್ಬಿಡ್ ಕಂಡೀಷನ್ಸ್ ಇದ್ದವರು ಕೂಡ ಮನೆಯಲ್ಲೇ ಸೆಲ್ಫ್ ಐಸೋಲೇಟ್ ಆಗಿ ಅದಕ್ಕೆ ಬೇಕಾದಂತ ಔಷಧಿಗಳನ್ನು ತೆಗೆದುಕೊಂಡು ಅದನ್ನ ಗೆಲ್ಲಬಹುದು. ಮಾನಸಿಕವಾಗಿ ನಾವು ಸದೃಢವಾಗಿದ್ರೆ ಕ್ಯಾನ್ಸರ್ನಂತ ಕಾಯಿಲೆಯನ್ನ ಗೆದ್ದವರು ಕೂಡ ಇದ್ದಾರೆ. ಅದನ್ನ ಗಮನಿಸಿದ್ರೆ ದಿಸ್ ಇಸ್ ಓನ್ಲಿ ಎ ವೈರಲ್ ಇನ್ಫೆಕ್ಷನ್. ಸೊ ಪ್ಲೀಸ್ ರಿಮೆಂಬರ್, ನೆನ್ಪಿಟ್ಕೊಳ್ಳಿ. ಈಗ ಜನ ಹೆಚ್ಚಾಗಿ ಪ್ರಾಣ ಕಳ್ಕೊಳ್ತಿರೋದ ಕಾರಣ ಮಾನಸಿಕವಾಗಿ ಕುಂದ್ಗಿ ಹೋಗ್ತಾರೆ. ಕೊರೋನಾ ಪಾಸಿಟಿವ್ ಆಗ್ತಿದ್ದಾಗೆ ಅವ್ರ ಸುತ್ತಮುತ್ತ ಅವ್ರ ಕುಟುಂಬದವ್ರು ಇರೋದಿಲ್ಲ. ಆಸ್ಪತ್ರೆ ಒಳಗಡೆ ನೀವು ಗಮನಿಸಿದ್ರೆ ಆಸ್ಪತ್ರೆಯಲ್ಲಿ PPE ಕಿಟ್ ಅನ್ನ ಧರಿಸಿದಂತ ವೈದ್ಯರು, ನರ್ಸ್ಗಳು ಅಥವಾ ಅಟೆಂಡರ್ಸ್ ಇರ್ತಾರೆ ಹೊರತು ಅವ್ರ ಕುಟುಂಬದವರು ಯಾರು ಕೂಡ ಇರೋದಿಲ್ಲ. ಹಾಗೇನಾಗ್ತದೆ, ಮಾನಸಿಕವಾಗಿ ಒಬ್ಬ ವ್ಯಕ್ತಿ ಒಬ್ಬನೇ ಇರೋದನ್ನ ಜೀವನ ಯಾವತ್ತೂ ಮಾಡಿರೋದಿಲ್ಲ. ತುಂಬಾ ಕಮ್ಮಿ, ವೆರಿ ಲೆಸ್ ಲೋನ್ಲಿ ಜೀವನ ಮಾಡೋರು ತುಂಬಾ ಕಮ್ಮಿ ಜನ. ಕುಟುಂಬದ ಒಟ್ಟಿಗೆ ಸಂಘಜೀವಿಗಳು, ನೀವು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಮಾತನಾಡ್ತಿರೋ ಅಥವಾ ಡೈಲಿ ನೀವು ನಿಮ್ಮ ಕುಟುಂಬದವ್ರ ಒಟ್ಟಿಗೆ ಮಾತನಾಡ್ತಿರೋ. ಸೊ ಹೀಗಿದ್ದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಒಬ್ಬ ವ್ಯಕ್ತಿಗೆ ತಗೊಂಡು ಹೋಗಿ ಹಾಸ್ಪಿಟಲ್ಗೆ ಹಾಕಿ ವಾರಗಟ್ಲೆ ಅವನು ಕುಟುಂಬದ ಸಂಪರ್ಕದಿಂದ ಹೊರಗಡೆ ಇದೆ ಅಂತಂದ್ರೆ ಏನಾಗ್ತದೆ, ಡೆಫಿನೆಟ್ಲಿ ಮಾನಸಿಕವಾಗಿ ಕುಗ್ಗು ಹೋಗ್ತಾನೋ. ಪಕ್ಕದ ಬೆಡ್ ನಲ್ಲಿ ಡೆಡ್ ಬಾಡಿ ನೋಡ್ತಾನೆ, ಈ ಕಡೆ ಬೆಡ್ ಅಲ್ಲಿ ಉಸಿರನ್ನ ಮೇಲೆ ಕೆಳಗೆ ಆಗ್ತಿರೋ ನೋಡ್ತಾನೆ, ಅದು ಭಯ ಬರುತ್ತೆ. ಸೊ ಭಯ ಪಡಬೇಡಿ. ಪಾಸಿಟಿವ್ ಆದವರಿಗೆ ಫಸ್ಟ್ ನೀವು ಹೇಳಬೇಕಾದ್ದು ಧೈರ್ಯವನ್ನ ಹೇಳಿ. ಯಾವುದೇ ಕಾರಣಕ್ಕೆ ಮಾನಸಿಕವಾಗಿ ಕುಗ್ಗೋದು ಬೇಡ. ಇಟ್ಸ್ ಅ ವೆರಿ ಮೈಲ್ಡ್ ಇನ್ಫೆಕ್ಷನ್. ಸಾಕಷ್ಟು ಜನ 2 ಬಾರಿ ಆಗಿ ಕೊರೋನಾ ಪಾಸಿಟಿವ್ ಆಗಿ, ನಮ್ಮ ಚೀಫ್ ಮಿನಿಸ್ಟರ್ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡ್ಬೋದು. ಚೀಫ್ ಮಿನಿಸ್ಟರ್ ಅವರಿಗೆ 2 ಸಾರಿ ಕೊರೋನಾ ಪಾಸಿಟಿವ್ ಆಗಿ ಅವ್ರು ಆರಾಮಾಗಿ ನೆಕ್ಸ್ಟ್ ಡೇ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಮಾಡಿದ್ರು. ಅಂದ್ರೆ ಮಾನಸಿಕವಾಗಿ ನೀವು ಸದೃಢರಾಗಿದ್ರೆ, ಒಬ್ಬ ವ್ಯಕ್ತಿ ಸದೃಢನಾಗಿದ್ರೆ ಪಾಸಿಟಿವ್ ಆದ್ರೂ ಕೂಡ ಚಿಂತೆ ಮಾಡೋದು ಬೇಡ. ಸೊ ಕೆಲವೊಂದು ಸಣ್ಣ ಮಾಹಿತಿಗಳನ್ನ ನಾನು ಪ್ರೆಸೆಂಟೇಷನ್ ಮೂಲಕ ತೋರಿಸ್ತೇನೆ. ಅದರ ನಂತರದಲ್ಲಿ ಏನಾದ್ರು ಕ್ವಶನ್ಸ್ಗಳಿದ್ರೆ ತಾವು ಕೇಳ್ಬೋದು. ನಾನು ಪ್ರೆಸೆಂಟೇಷನ್ ಶೇರ್ ಮಾಡ್ಲಿಕ್ಕೆ, ಸ್ಕ್ರೀನ್ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ ಸರ್. You have right, sir. You have right. Yes, sir. ಓಕೆ, ಇದೊಂದು ಟೆಕ್ನಿಕಲ್ ಆದಂತ ಮಾಹಿತಿಗಳನ್ನ ನಾನು ಅವಾಯ್ಡ್ ಮಾಡ್ತೀನಿ. ನೆಗೆಟಿವ್ ಇನ್ಫಾರ್ಮೇಶನ್ ಅಷ್ಟನ್ನು ಕೂಡ ಅವಾಯ್ಡ್ ಮಾಡ್ತೇನೆ. ಸೊ ಸ್ಲೈಡ್ಸ್ಗಳು ಕಾಣಿಸ್ತಿದೆ ಅಂತ ಅನ್ಕೊಳ್ತೀನಿ. ಸ್ಲೈಡ್ಸ್ಗಳು ಕಾಣಿಸ್ತಾ ಇದೆಯಾ ಸರ್? ಕಾಣಿಸ್ತಾ ಇದೆ, ಗೋ ಅಹೆಡ್. ಓಕೆ ಸರ್. ಸೊ COVID-19 ಬಗ್ಗೆ ನಾವು ಕರೆಂಟ್ ಚಾಲೆಂಜಸ್ ಗಮನಿಸಿದ್ರೆ, ಈಗಿರುವಂತಹ ಪರಿಸ್ಥಿತಿನ ಅನಲೈಸ್ ಮಾಡೋದಾದ್ರೆ ನನಗೀಗ ಜಸ್ಟ್ ಇವತ್ತು ಒಂದು ವಿಚಾರ, ಒಳ್ಳೆ ವಿಚಾರ ಏನಂದ್ರೆ, ಒಂದು ಗುಡ್ ಇನ್ಫಾರ್ಮೇಶನ್ ಐ ಜಸ್ಟ್ ವಾಂಟ್ ಟು ಶೇರ್ ಏನಂದ್ರೆ,
ನಾವು ರೋಟರಿ ಹೇಗೋ ಅದೇ ರೀತಿ ರೆಡ್ ಕ್ರಾಸ್ ಕೂಡ. ರೋಟರಿ ರೆಡ್ ಕ್ರಾಸ್ನ ಉದ್ದೇಶಗಳು ಒಂದೇ, ಮಾನವೀಯ ಸೇವೆಗಳು. ಒಂದು ಗುಡ್ ನ್ಯೂಸ್ ಏನಂದ್ರೆ, ಇವತ್ತು ನಾವು ಬೆಹರೈನ್ನ ಒಂದು ಹಾಸ್ಪಿಟಲ್ಗೆ ನಾವು ಅಪ್ರೋಚ್ ಮಾಡಿ, ಅದರ ನಂತರ ಗೌರ್ಮೆಂಟ್ ಅಪ್ರೋಚ್ ಮಾಡಿ, ಅಲ್ಲಿಂದ ಸುಮಾರು 40 ಮೆಟ್ರಿಕ್ ಟನ್ ಆಕ್ಸಿಜನ್ ಅನ್ನ ಅಲ್ಲಿಂದ ಕಳಿಸ್ಕೊಟ್ರು. ಎಲ್ಲಿಗೆ? ರೆಡ್ ಕ್ರಾಸಿಗೆ ಕಳಿಸ್ಕೊಟ್ರು. ರೆಡ್ ಕ್ರಾಸಿಗೆ ಕಳಿಸಿದ್ದನ್ನ ಅದು ಆಕ್ಚುಲಿ ಇನಿಷಿಯಲಿ ಅದು ಮುಂಬೈಗೆ ಹೋಗ್ಬೇಕಾಗಿತ್ತು. ಆದ್ರೆ ಅದನ್ನ ನಾವು ಪರ್ಸ್ಯೂ ಮಾಡಿದ್ವಿ. ಏನಂದ್ರೆ ಕರ್ನಾಟಕದಲ್ಲಿ ಕ್ರೈಸಿಸ್ ಇದೆ ಅಂತ. ಇವತ್ತು ಮಧ್ಯಾಹ್ನ ಮಂಗಳೂರಿಗೆ ಬಂದು ತಲುಪಿತು. ಅದನ್ನ ಮಂಗಳೂರಿನಲ್ಲಿ ನಾವು ಲಿಕ್ವಿಡ್ ಆಕ್ಸಿಜನ್ ಸುಮಾರು 40 ಮೆಟ್ರಿಕ್ ಟನ್ ಲಿಕ್ವಿಡ್ ಆಕ್ಸಿಜನ್ ಅನ್ನ ರಿಸೀವ್ ಮಾಡಿದ್ವಿ. ರೆಡ್ ಕ್ರಾಸಿಗೆ ಬಂದಂತ ಒಂದು ತೋರಿಸಿದ್ರು ಸರ್ ಅದನ್ನ. ಎಸ್ ಸರ್. ಟಿವಿನಲ್ಲಿ ಅದನ್ನ ತೋರಿಸ್ತಾ ಇದ್ರು, ಸ್ಪೆಷಲ್ ಆಗಿ ಅದನ್ನ ತೋರಿಸಿ ಲಿಫ್ಟ್ ಮಾಡೋದು, ಕಂಟೈನರ್ ಇಳಿಸೋದು ಎಲ್ಲ ತೋರಿಸ್ತಾ ಇದ್ರು. ಥ್ಯಾಂಕ್ ಯು ಸರ್. ವಿಜಯ್ ಕುಮಾರ್ ಸರ್ ಇರ್ಬೇಕು ಅಂದ್ಕೊಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಸೊ ಇಲ್ಲಿ ಇವತ್ತು 40 ಮೆಟ್ರಿಕ್ ಟನ್ ಅನ್ನ ಆಕ್ಸಿಜನ್ ಅನ್ನ ಸಪ್ಲೈ ಮಾಡಿದ್ದಾರೆ ಕರ್ನಾಟಕ. ಬೈ ಲಕ್ ಅದು ನಮಗೆ ಬಂದಿದ್ದು ಅನ್ಬೇಕು, ಯಾಕಂದ್ರೆ ಅದು ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಗಿತ್ತು. ವಿ ಪರ್ಸ್ಯೂಡೆಡ್. ನಿನ್ನೆ ಮೊನ್ನೆ ನಾನು ರಾತ್ರಿ ನಿದ್ದೆ ಮಾಡಿಲ್ಲ, ಅಷ್ಟು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಒಟ್ಟಿಗೆ, ಕಸ್ಟಮ್ಸ್ನವರೊಟ್ಟಿಗೆ, ವಿತ್ ಡೋನರ್ಸ್ ಒಟ್ಟಿಗೆ ಪರ್ಸ್ಯೂಡೆಡ್ ದಟ್ ವಿ ನೀಡ್, ಕರ್ನಾಟಕ ನೀಡ್ಸ್ ಇಟ್ ಇಮಿಡಿಯೇಟ್ಲಿ ಅಂತ ನಮಗೆ ಬಂತು. ಅಟ್ ಲಾಸ್ಟ್ ವಿ ಗಟ್ ಇಟ್. ಒಂದು ಪಾಸಿಟಿವ್ ಇನ್ಫಾರ್ಮೇಶನ್ ಏನಂದ್ರೆ, ಆಕ್ಸಿಜನ್ನ ಕೊರತೆ ಈಗ ಹೆಚ್ಚಾಗ್ತಿದೆ, ಬಟ್ ಅಟ್ ದ ಸೇಮ್ ಟೈಮ್ ಆಕ್ಸಿಜನ್ ಸೋರ್ಸ್ ನಮ್ಮಲ್ಲಿ ಇದೆ. ಆದ್ರೆ ಪಾಸಿಟಿವ್ ಆಗುವಂತವರ ಸಂಖ್ಯೆ ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ಸೊ ಇದರಲ್ಲಿ ಸಿಚುವೇಶನ್ ಅನ್ನ ಅನಲೈಸ್ ಮಾಡೋದಾದ್ರೆ, ನಮಗೆ ಪ್ಯಾಂಡೆಮಿಕ್ ಇದು ಹೊಸದಲ್ಲ. ಸೊ ಕೋವಿಡ್ ಅನ್ನುವಂಥ ರೀತಿಯ ಪ್ಯಾಂಡೆಮಿಕ್ 18-19ನೇ ಶತಮಾನದಲ್ಲೂ ಕೂಡ ಬಂದಿತ್ತು. ಸೊ ಅದನ್ನ ನೀವು ಗಮನಿಸ್ತಾ ಹೋದ್ರೆ, ಇದಕ್ಕೆ ಕೋವಿಡ್ ಫಸ್ಟ್ ಟೈಮ್ ಇರಬಹುದು, ಆದ್ರೆ ಇದೇ ರೀತಿಯಾಗಿ ಬೇರೆ ಬೇರೆ ನಾವು H1N1 ಏನ್ ನೋಡ್ತಾ ಇದ್ವಿ, ಅದೇ ರೀತಿಯಾದಂಥ ಬೇರೆ ಸ್ಟ್ರೈನ್ ನ ಫ್ಲೂಗಳು, ಹರಡುವಂತ ಫ್ಲೂಗಳಿಂದ ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡಿರುವಂತ ಎಕ್ಸಾಂಪಲ್ಸ್ಗಳು ಹಿಂದೆ ಇದೆ. ಅದನ್ನು ಕೂಡ ಮಾನವ ಎದುರಿಸಿದ್ದಾನೆ. ಅದಕ್ಕೆ ಅವರಲ್ಲಿ ಹರ್ಡ್ ಇಮ್ಯುನಿಟಿ ಅನ್ನೋದು ಕೂಡ ಜನರೇಟ್ ಆಗಿದೆ. ಸೊ ಧೈರ್ಯವಾಗಿ ನಾವು ಇರ್ಬೋದು. ಈಗ ಆಲ್ರೆಡಿ ಟಿವಿನಲ್ಲಿ ತೋರಿಸ್ತಾ ಇದ್ದಾರೆ, ಸೆಕೆಂಡ್ ವೇವ್ ಆಯ್ತು, ಥರ್ಡ್ ವೇವ್ ಬರುತ್ತೆ, 18 ವರ್ಷದ ಕಮ್ಮಿ ಮಕ್ಕಳಿಗೆ ಬರ್ತದೆ, ಎಳೆ ಮಕ್ಕಳಿಗೆ ಬರ್ತದೆ ಅನ್ನೋದನ್ನ ಹೇಳ್ತಾರೆ. ಯಾರೋ ಒಬ್ಬ ರಿಸರ್ಚ್ ವರ್ಕರ್ ಒಂದು ಫೈಂಡಿಂಗ್ ಅನ್ನ ತಿಳಿಸಿದ ಕೂಡಲೇ ಫಸ್ಟ್ ಅದನ್ನ ಅವ್ನು ರಿಲೀಸ್ ಮಾಡೋದು ಇಂಟರ್ನೆಟ್ ಅಲ್ಲಿ ನೋಡಿದೆ. ಅದನ್ನ ರಾಂಗ್ ಇಂಟರ್ಪ್ರಿಟೇಷನ್ ಮಾಡುವಂತವ್ರು ಯಾರು ಅಂತಂದ್ರೆ ನಮ್ಮ ಮಾಧ್ಯಮದವರು. ಸೊ ಹೆದರಿಕೆ, ಭಯವನ್ನು ಮೂಡಿಸ್ತಾರೆ. ದಯವಿಟ್ಟು ಆ ಮಾಹಿತಿಗಳನ್ನ ನಂಬೇಡಿ. ಥರ್ಡ್ ವೇವ್ ಬರಬಹುದೋ ಇಲ್ವೋ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಗೌರ್ಮೆಂಟ್ ಈ ಒಂದು ಸೆಕೆಂಡ್ ವೇವ್ ಇಂದ ಪಾಠಗಳನ್ನು ಕಲ್ತಿದೆ. ಕರೆಂಟ್ ಸಿನಾರಿಯೋದಲ್ಲಿ ನಿಮ್ಗೆ ಗೊತ್ತೇ ಇದೆ, ಬೆಡ್ಸ್ಗಳ ಕೊರತೆಯನ್ನ ನಾವು ಕಾಣ್ತಾ ಇದ್ದೀವಿ. ಬೆಡ್ಸ್ಗಳ ಕೊರತೆಗೆ ಒಂದು ಸಣ್ಣ ಉದಾಹರಣೆ ಗ್ರಾಫ್ ನಿಮ್ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ದೇಶದಲ್ಲಿ ಹಾಸ್ಪಿಟಲ್ ಬೆಡ್ 10,000 ಜನಕ್ಕೆ ಮತ್ತು ಫಿಸಿಷಿಯನ್ 10,000 ಜನಕ್ಕೆ ಎಷ್ಟು ಜನ ಇದ್ದಾರೆ ಅನ್ನೋದನ್ನ ನೀವು ಗಮನಿಸಿದ್ರೆ ಇಲ್ಲಿ ಗೊತ್ತಾಗ್ತದೆ. ಬೆಡ್ಗಳು ಪ್ರತಿ 10,000 ಜನಕ್ಕೆ 7 ಬೆಡ್ಗಳು ಪಾಪ್ಯುಲೇಷನ್ ಕರೆಸ್ಪಾಂಡಿಂಗ್ ಇದೆ. ಪ್ರತಿ 10,000 ಜನಕ್ಕೆ 9 ಫಿಸಿಷಿಯನ್ಸ್ಗಳು ನಮ್ಮಲ್ಲಿ ಇದ್ದಾರೆ. ಬೇರೆ ದೇಶದ ಅಂಕಿಅಂಶವನ್ನ ನೀವು ಗಮನಿಸಿದ್ರೆ ತುಂಬಾ ಕಮ್ಮಿ ಇದೆ ನಮ್ಮಲ್ಲಿ ರಿಸೋರ್ಸಸ್. ನಾನು ಅದಕ್ಕೆ ಹೇಳಿದ್ದು, ಜನಸಂಖ್ಯೆ ಅನ್ನೋದೇ ಎಲ್ಲ ಸಮಸ್ಯೆಗಳಿಗೆ ಕಾರಣ. ಇದನ್ನ ನಾವು ಅಡ್ರೆಸ್ ಮಾಡೋದಿಲ್ಲ. ಯಾವ್ದಾದ್ರು ಅಪಘಾತ ಆದ್ರೂ ಸಾಯುವಂತವ್ರು ನಮ್ಮಲ್ಲಿ ಹೆಚ್ಚು, ಭೂಕಂಪ ಆದ್ರೂ ಸಾಯೋರು ನಮ್ಮಲ್ಲಿ ಹೆಚ್ಚು, ಈ ರೀತಿ ರೋಗಗಳಾದ್ರೂ ನಮ್ಮಲ್ಲಿ ಸಾಯೋರು ಹೆಚ್ಚು. ಯಾಕಂದ್ರೆ ಅಷ್ಟು ಜನಸಂಖ್ಯೆ ಮಿತಿ ಮೀರಿ ಹೋಗಿದೆ. ನಮ್ಮ ಜನಕ್ಕೆ ಅದು ನಿಯಂತ್ರಣ ಮಾಡೋ ವಿಚಾರದ ಬಗ್ಗೆ ಸರ್ಕಾರ ತಿಳಿ ಹೇಳ್ತದೆ. ನಿಯಮಗಳನ್ನ ಚೈನಾ ಮಾಡಿದಾಗ ಮಾಡಬೇಕಾದಂತ ಪರಿಸ್ಥಿತಿ ಆಗುತ್ತೆ. ಈಗಿರೋ ರಿಸೋರ್ಸಸ್ ಅನ್ನ ನೀವು ಗಮನಿಸಿದ್ರೆ, ನಮಗಿರೋ ಬೆಡ್ ಶಾರ್ಟೇಜ್ ಯಾಕಿದೆ ಅನ್ನೋದನ್ನ ನೀವು ನೋಡ್ಬೋದು. ಅದ್ರ ಜೊತೆಗೆ ಆಕ್ಸಿಜನ್ ಸೂಪರ್ ಹೀರೋ ಇದು. ಕಳೆದ ಬಾರಿ ಎಲ್ಲರೂ ಕೂಡ ರೆಮ್ಡಿಸಿವಿಯರ್ ನ ಸೂಪರ್ ಹೀರೋ ಅಂತ ಅನ್ಕೊಂಡಿದ್ರು ಫಸ್ಟ್ ವೇವ್ ನಲ್ಲಿ. ನೋ, ಇಟ್ ಈಸ್ ರಾಂಗ್. ಆಕ್ಸಿಜನ್ ಈಸ್ ಅ ಸೂಪರ್ ಹೀರೋ. ಯಾರ್ಯಾರು ಕೋವಿಡ್ ನಿಂದ ಫಸ್ಟ್ ವೇವ್ ನಲ್ಲಿ ಕ್ಯೂರ್ ಆಗಿದ್ದಾರೆ ಅವರೆಲ್ಲರಿಗೂ ಗೊತ್ತಿದೆ, ಅವರು ಅಡ್ಮಿಟ್ ಆದ ದಿನದಿಂದ ಡಿಸ್ಚಾರ್ಜ್ ಆಗೋ ದಿನ ತನಕ ಯಾವುದೇ ಕಾರಣಕ್ಕೆ ಆಕ್ಸಿಜನ್ ಮಾಸ್ಕ್ ಅನ್ನು ಅವರು ತೆಗೆದಿಲ್ಲ, ಅವರು ಬದುಕೊಳ್ತಿದ್ದಾರೆ. ಸಿವಿಯರ್ ಇರುವಂತ ಇಲ್ನೆಸ್ ನವರಿಗೆ ನಾ ಹೇಳುವಂಥದ್ದು. ಸೊ ಮೈಲ್ಡ್ ಟು ಮಾಡ್ರೇಟ್ ಇಲ್ನೆಸ್, ನಿಮ್ಮ ಇಮ್ಯುನಿಟಿ ಚೆನ್ನಾಗಿದ್ರೆ ಡೆಫಿನೆಟ್ಲಿ ಏನು ಚಿಂತೆ ಮಾಡೋದು ಬೇಡ. ಧೈರ್ಯವಾಗಿದ್ರೆ ಏನು ಚಿಂತೆ ಮಾಡೋದು ಬೇಡ. 70-80 ವರ್ಷದವರು, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಕೊಪ್ಪಳದಲ್ಲಿ, ಡಾಕ್ಟರ್ ಶ್ರೀನಿವಾಸ್ ಅಂತ. ಅವರ ಅಜ್ಜಿ 102 ವರ್ಷ, ಕೋವಿಡ್ ಪಾಸಿಟಿವ್ ಬಂತು, ಆರಾಮಾಗಿ ರಿಕವರ್ ಕೂಡ ಅದು, ಮನೆಯಲ್ಲಿ ಇದ್ದು ರಿಕವರ್ ಆದ್ರು, ಹಾಸ್ಪಿಟ್ಲಿಗೆ ಸೇರ್ಲಿಲ್ಲ ಅವರು. 102 ವರ್ಷ ಅಜ್ಜಿಗೆ. ಅದು ಪೇಪರ್ನಲ್ಲಿ ಆರ್ಟಿಕಲ್ ಕೂಡ ಬಂತು. ನಾನು ಅದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಏಜ್ ಇಸ್ ನಾಟ್ ದ ಕ್ರೈಟೀರಿಯಾ. ನಾವು ಸೀನಿಯರ್ ಸಿಟಿಸನ್ಸ್ ಇದ್ದೇವೆ, ನಮಗೆ ಬಂದ್ಬಿಟ್ರೆ ಏನೋ ಆಗ್ತದೆ ದೊಡ್ಡದು ಅಂತ ಅನ್ಕೊಂಬೇಡಿ. ಮಾನಸಿಕವಾಗಿ ಸದೃಢರಾಗಿರಿ. ಪ್ಲೀಸ್ ಡೋಂಟ್ ಬಿ ವರಿಡ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಜೊತೆಗೆ ನೀವೆಲ್ಲಿ ಸೇಫ್ ಅನ್ನೋದನ್ನ ನೋಡ್ಕೊಳ್ಳಿ. ಈ ಚಿತ್ರವನ್ನ ನೀವು ಗಮನಿಸಿದ್ರೆ
ನೀವು ಹೊರಗಡೆ ಹೋಗ್ತಾ ಇದ್ರೆ, ದಟ್ ಈಸ್ ಪರ್ಸನಲ್ ಆಫೀಸು, ಕಾರ್ ಈಸ್ ಆಲ್ಸೋ ಆರೆಂಜ್ ಝೋನ್ ನಲ್ಲಿ ಬರುತ್ತೆ, ನೆನಪಿರ್ಲಿ. ನೀವು ಕಾರ್ ಒಳಗಡೆ ನೀವು ಒಬ್ಬರೇ ಪ್ರಯಾಣ ಮಾಡಬಹುದು, ಅಥವಾ ನಿಮ್ಮೊಟ್ಟಿಗೆ ನಿಮ್ಮ ಫ್ರೆಂಡು ಇನ್ನೊಬ್ರು ಯಾರೋ ಪ್ರಯಾಣ ಮಾಡಬಹುದು. ಬಟ್ ಅಟ್ ದ ಸೇಮ್ ಟೈಮ್ ಇಟ್ ಕಮ್ಸ್ ಅಂಡರ್ ಆರೆಂಜ್ ಝೋನ್. ಗ್ರೀನ್ ಓನ್ಲಿ ಹೋಮ್, ಮನೆ ಮಾತ್ರ ಗ್ರೀನ್. ನಿಮಗೆ ಇನ್ಫೆಕ್ಷನ್ ಇಂದ ದೂರ ಇರಬೇಕು ಅಂದ್ರೆ ಮನೆ ಮಾತ್ರ ಗ್ರೀನ್. ಇನ್ನು ಉಳಿದಿದ್ದಷ್ಟು ರೆಡ್ ಏರಿಯಾ. ಬೆಳಗ್ಗೆ ನೀವು ವಾಕಿಂಗ್ ಹೋಗ್ತೀರಿ, ಯು ಆರ್ ಇನ್ ದ ರೆಡ್ ಝೋನ್. ಮಾರ್ಕೆಟ್ಗೆ ಹೋಗ್ತೀರಿ, ಯು ಆರ್ ಇನ್ ರೆಡ್ ಝೋನ್. ಹಾಲ್ ತರ್ಲಿಕ್ಕೆ ಹೋಗ್ತೀರಿ, ಯು ಆರ್ ಇನ್ ರೆಡ್ ಝೋನ್. ಪ್ಲೀಸ್ ಡೂ ರಿಮೆಂಬರ್ ದಟ್. ಅಕಸ್ಮಾತ್ ಇನ್ಫೆಕ್ಷನ್ ಬಂದ್ರೆ ನನಗೆ ಹೇಗೆ ಬಂತು, ನಾನು ಎಲ್ಲೂ ಹೋಗಿಲ್ಲ ಅಂತ ಅನ್ಕೊಂಬೇಡಿ. ಕೈಂಡ್ಲಿ ಮಾರ್ಕೆಟ್ ಏರಿಯಾಗಳನ್ನ, ಕ್ರೌಡೆಡ್ ಏರಿಯಾಗಳನ್ನ ಅವಾಯ್ಡ್ ಮಾಡಿ. ಈಗ ಗಮನಿಸಿದ್ರೆ ನೀವು 4 ಗಂಟೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಆ ಸಮಯ ರಿಲ್ಯಾಕ್ಸೇಷನ್ ಕೊಟ್ಟಿರೋದ್ರಿಂದನೇ ಕ್ರೌಡಿಂಗ್ ತುಂಬಾ ಆಗ್ತಾ ಇದೆ. ಓಕೆ, ಸೆಲೆಕ್ಟ್ ಎ ಶಾಪ್. ಯಾವ ರೀತಿ ಇರಬೇಕು ಅಂತಂದ್ರೆ ಐಸೋಲೇಟೆಡ್ ಆಗಿದ್ದು, ಜನ ಇಲ್ಲದೆ ಇರುವಂತ ಕಡೆ ನೀವು ಪರ್ಚೇಸ್ ಮಾಡಿ. ಸೊ ಎಲ್ಲಿ ಜನಸಂದಣಿ ಹೆಚ್ಚಿರುತ್ತೆ, ಡೆಫಿನೆಟ್ಲಿ ಅಲ್ಲಿ ಹರಡುವಂತ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಸೊ ಗ್ರೀನ್ ಝೋನ್ ನಲ್ಲಿ ಮನೆ. ಈ ಮೀಟಿಂಗ್ ಅನ್ನು ಕೂಡ ಮನೆಯಲ್ಲೇ ಸಾಕಷ್ಟು ಜನ ಇದ್ದಾರೆ, ಮನೆಯಿಂದನೇ ಮೀಟಿಂಗ್ ನ ಮಾಡ್ತಾ ಇದ್ದಾರೆ. ದಟ್ ಇಸ್ ವೆರಿ ಅಪ್ರಿಷಿಯಬಲ್. ಜೊತೆಗೆ ಯಾವುದು ಕೂಡ ತರೋ ಅಲ್ಲ. ಸ್ವಿಸ್ ಚೀಸ್ ಮಾಡೆಲ್ ಅಂತ ನಾವ್ ಏನ್ ಹೇಳ್ತೇವೆ, ಸ್ವಿಸ್ ಚೀಸ್ ಮಾಡೆಲ್ ಅಂತ ಅಂದ್ರೆ ಪ್ರತಿಯೊಂದು ಲೇಯರ್ ಕೂಡ ಇಂಪಾರ್ಟೆಂಟ್. ಪ್ರತಿಯೊಂದು ಲೇಯರ್ ಅಂದ್ರೆ ಏನೇನು, ಫಿಸಿಕಲ್ ಡಿಸ್ಟೆನ್ಸಿಂಗು, ಮಾಸ್ಕು, ವ್ಯಾಕ್ಸಿನೇಷನ್ನು, ಜೊತೆಗೆ ಹ್ಯಾಂಡ್ ಹೈಜಿನ್ನು, ರೆಸ್ಪಿರೇಟರಿ ಹೈಜಿನ್ನು, ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. ನಾನು ವ್ಯಾಕ್ಸಿನ್ ತಗೊಂಡಿದ್ದೀನಿ, ಮಾಸ್ಕ್ ಹಾಕೋದು ಬೇಡ, 2 ಡೋಸೇಜ್ ಮುಗೀತು, ನನಗೆ 1 ತಿಂಗಳಾಯ್ತು, ನಾನು ಇಮ್ಯೂನ್ ಅಂತ ದಯವಿಟ್ಟು ಆ ಕೆಲಸ ಮಾಡಬೇಡಿ. ವ್ಯಾಕ್ಸಿನ್ ತೆಗೆದುಕೊಂಡವರಿಗೂ ಬರುವ ಸಾಧ್ಯತೆ ಇದೆ, ಬಂದ್ರೆ ಅದ್ರ ಸಿವಿಯಾರಿಟಿ ಕಮ್ಮಿ ಇರ್ಬೋದು. ಬಟ್ ಈ ಚಿತ್ರವನ್ನ ನೀವು ನೋಡಿದ್ರೆ ಪ್ರತಿ ಲೇಯರ್ನಲ್ಲೂ ಕೂಡ ಡಿಫಾರ್ಮೇಶನ್ ಇದೆ. ಸೊ ಇದರಲ್ಲಿ ಈಚ್ ಲೇಯರ್ ಇಸ್ ನಾಟ್ ಪರ್ಫೆಕ್ಟ್. ಪ್ರತಿ ಲೇಯರು ಪರ್ಫೆಕ್ಟ್ ಇಲ್ಲ. ಈಚ್ ಇಂಟರ್ವೆನ್ಷನ್ ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಇಂಪರ್ಫೆಕ್ಷನ್ ಸೋಲ್ಸ್ ಇದೆ. ಸೊ ಇದರಿಂದ ಮಾಸ್ಕು ಕೂಡ ಪರ್ಫೆಕ್ಟ್ ಅಲ್ಲ. ಮಾಸ್ಕ್ ಇಂದ ನೀವು 100% ಅಕ್ಯುರಸಿ ನೀವು ಪ್ರಿವೆಂಟ್ ಮಾಡ್ತೀವಿ, ಸಾಧ್ಯ ಇಲ್ಲ. ಹ್ಯಾಂಡ್ ಹೈಜಿನ್ ಇಂದ ಸಾಧ್ಯ ಇಲ್ಲ. ವ್ಯಾಕ್ಸಿನ್ ಇಂದ ಸಂಪೂರ್ಣವಾಗಿ ಸಾಧ್ಯ ಇಲ್ಲ. ಎಲ್ಲವೂ ಬೇಕು. ಎವ್ರಿಥಿಂಗ್ ಇಸ್ ನೀಡೆಡ್. ಸೊ ಪ್ಲೀಸ್ ಡೂ ರಿಮೆಂಬರ್ ದಟ್. ವ್ಯಾಕ್ಸಿನ್ ತೆಗೆದುಕೊಳ್ಳದೆ ಇರೋರು ದಯವಿಟ್ಟು ತೆಗೆದುಕೊಳ್ಳಿ. ನನ್ನ ಫ್ರೆಂಡ್ ಯಾರೋ ಒಬ್ರು ಮೊನ್ನೆ ಸಿಕ್ಕಿದ್ರು, ಅವರು ಹೇಳಿದ್ರು ನಾನು ಮಾಸ್ಕೇ ಹಾಕಿಲ್ಲ ಸರ್, 1 ವರ್ಷ ಆಯ್ತು, ನಂಗೆ ಕರೋನಾ ಬಂದಿಲ್ಲ ಅಂತ. ಡೆಫಿನೆಟ್ಲಿ ಅವ್ರ ಇಮ್ಯುನಿಟಿ ತುಂಬಾ ಚೆನ್ನಾಗಿರ್ಬೋದು, ಅವ್ರು ಮಾಸ್ಕ್ ಹಾಕಿಲ್ದೇ ಇರ್ಬೋದು. ತಲೆ ಗಟ್ಟಿ ಇದೆ ಅಂತ ಹೇಳಿ ಅದೊಂದು ಹಿಂದಿನ ಗಾದೆ ಇದೆ ಅಲ್ವಾ, ಅದು ಮಾಡೋದು ಬೇಡ. ನಮ್ಮ ಇಮ್ಯುನಿಟಿ ಚೆನ್ನಾಗಿದೆ ಅಂತ ಹೇಳಿ ಪರೀಕ್ಷೆ ಮಾಡೋದು ಬೇಡ. ಸೊ ಕೈಂಡ್ಲಿ ವೇರ್ ಮಾಸ್ಕ್. ಅಟ್ ಲೀಸ್ಟ್ ಮಾಸ್ಕಿಗೂ ಕೂಡ ವೇರ್ ಮಾಡಬೇಕಾದ್ರೆ ತೆಗಿಬೇಕಾದ್ರೆ ಮೆಥಡ್ ಇದೆ, ಅದನ್ನು ನೆನ್ಪಿಟ್ಕೊಳ್ಳಿ. ಆಲ್ ದೀಸ್ ಥಿಂಗ್ಸ್ ಇಸ್ ಈಕ್ವಲಿ ಇಂಪಾರ್ಟೆಂಟ್. ಈಚ್ ಲೇಯರ್ ಇಸ್ ಇಂಪಾರ್ಟೆಂಟ್. ಎವ್ರಿ ಒನ್ ನೋಸ್ ಅಬೌಟ್ ದಿಸ್. ಇದ್ರ ಬಗ್ಗೆ ನಾನೇನು ಕೊಡೋದು ಬೇಡ. ಜೊತೆಗೆ ನಿಮಗೆ ಡೌಟ್ ಇದ್ರೆ, ಸಾಕಷ್ಟು ಜನ ಈ ತಪ್ಪನ್ನ ಮಾಡ್ತಾ ಇದ್ದಾರೆ. ಇದು ಯಾಕೆ ಬೆಡ್ಡಿನ ಸ್ಕೇರ್ಸಿಟಿ ಆಗ್ತಾ ಇದೆ ಅನ್ನೋದಕ್ಕೆ ಕಾರಣವೇ ಇದು. ಏನು, ಸಿಂಪ್ಟಮ್ಸ್ ಬಂತು ಅಂದ ಕೂಡಲೇ ಅವರೇ ಡಾಕ್ಟರ್ ಆಗ್ಬಿಡ್ತಾರೆ. ಅವರು ಆಸ್ಪತ್ರೆಗೆ ಹೋಗೋದೇ ಇಲ್ಲ. ನನಗೆ ಕರೋನಾ ಬಂದಿರಬಹುದು ಅಂತ ಮಾತ್ರೆನ ವಾಟ್ಸ್ಆಪ್ ಅಲ್ಲಿ ಬಂದಿದೆ, ಈ ಮಾತ್ರೆ ತಗೊಳ್ಬೇಕು ಅಂತ ಶುರು ಮಾಡ್ತಾರೆ. ದಯವಿಟ್ಟು ಈ ಕೆಲಸ ಮಾಡಬೇಡಿ. ನೀವು ಮಾತ್ರೆ ತಗೊಂಡಿದ್ದು ನಿಮಗೆ ಹೊಂದುತ್ತೋ ಇಲ್ಲೋ ನಿಮಗೆ ಗೊತ್ತಿಲ್ಲ. ನೀವುಗಳ ಮನೆಯಲ್ಲೇ ಇದ್ದು ಮಾತ್ರೆಯನ್ನ ವಿತೌಟ್ ಮೆಡಿಕಲ್ ಕನ್ಸಲ್ಟೇಷನ್, ಡಾಕ್ಟರ್ ಅಡ್ವೈಸ್ ಇಲ್ಲದೆ ತೆಗೆದುಕೊಳ್ಳಿಕ್ಕೆ ಶುರು ಮಾಡಿದ್ರೆ, ಸಿವಿಯಾರಿಟಿ ಆದ ಕೂಡಲೇ ನೀವು ಹಾಸ್ಪಿಟ್ಲ್ ಬೆಡ್ ಹುಡುಕ್ಲಿಕ್ಕೆ ಶುರು ಮಾಡ್ತೀರಿ. ಯಾವಾಗ ಆಕ್ಸಿಜನ್ ಲೆವೆಲ್ 95 ಬರ್ಲಿಕ್ಕೆ ಶುರು ಆಗುತ್ತೋ, 92 ಬರ್ಲಿಕ್ಕೆ ಶುರು ಆಗುತ್ತೋ, ನೀವು ಬೆಡ್ ಹುಡುಕ್ಲಿಕ್ಕೆ ಶುರು ಮಾಡ್ತೀರಿ. ಅವಾಗ ಏನಾಗ್ತದೆ, ಬೆಡ್ ಸಿಗೋದಿಲ್ಲ. ಸೊ ದಯವಿಟ್ಟು ಫಸ್ಟ್ ನೀವು ಟೆಸ್ಟಿಂಗ್ ಅನ್ನ ಮಾಡಿಸ್ಕೊಳ್ಳಿ. ಟೆಸ್ಟಿಂಗ್ ಮಾಡಿದ ಕೂಡಲೇ ಕೋವಿಡ್ ಬಂದಿದೆ ಅಂತೆಲ್ಲ. ಸೊ ಟೆಸ್ಟಿಂಗ್ ಮಾಡಿಸಿದ್ರೆ ನಿಮಗೆ ಮಾನಸಿಕವಾಗಿ ಖಾತ್ರಿ ಆಗಿರುತ್ತೆ, ಧೈರ್ಯವಾಗಿರ್ತೀರಿ ನನಗೆ ಕೋವಿಡ್ ಇಲ್ಲ ಅಂತ. ಸೊ ಈಗ ಕನ್ಸಿಡರ್ ಮಾಡಬೇಕಾದ್ದು, ಪ್ರೆಸೆಂಟ್ ಪ್ಯಾಂಡಮಿಕ್ ನಲ್ಲಿ ಪ್ರತಿಯೊಬ್ಬನು ಪಾಸಿಟಿವ್ ಅನ್ಲೆಸ್ ಹಿ ಇಸ್ ಟೆಸ್ಟೆಡ್. ಅವನಿಗೆ ಟೆಸ್ಟ್ ಮಾಡಿಲ್ಲ ಅಂತಂದ್ರೆ ಪ್ರತಿಯೊಬ್ಬನು ಕೂಡ ಪಾಸಿಟಿವ್ ಅನ್ನೋದು ನೆನಪಿರಲಿ. ಸೊ ನಿಮಗೆ ನಿಮ್ಮ ಕುಟುಂಬದಲ್ಲಿ ನೀವುಗಳು ರೋಟರಿ ಅವರು ಸಾಕಷ್ಟು ಜನರು ನಿಮಗೆ ಮಿತ್ರರಿರ್ತಾರೆ. ಯಾರೋ ಒಬ್ರು ನನಗೆ ಜ್ವರ ಬಂದಿದೆ, ಶೀತ ಬಂದಿದೆ, 2 ದಿನ ಆಯ್ತು, ಮನೆಯಲ್ಲೇ ಅಜ್ಜಿ ಕಷಾಯ ಮಾಡಿಕೊಡ್ತಾ ಇದ್ದಾರೆ, ಕಷಾಯ ಕುಡಿತಿದ್ದೀನಿ ಅಂದ್ರೆ ಅವ್ರಿಗೆ ದಯವಿಟ್ಟು ಅಡ್ವೈಸ್ ಮಾಡಿ ಸರ್. ಏನಂದ್ರೆ ಕಷಾಯ ಕುಡೀರಿ, ಬೇಡ ಅಂತ ಹೇಳಲ್ಲ. ಅಟ್ ದ ಸೇಮ್ ಟೈಮ್ ಗೆಟ್ ದ ಟೆಸ್ಟಿಂಗ್ ಡನ್. ಟೆಸ್ಟಿಂಗ್ ನೀವು ಮಾಡಿಸಿದ್ರೆ ಮನೇಲಿರೋ ಇನ್ನು 8-10 ಜನ ಸೇಫ್ ಆಗ್ತಾರೆ. ಅದರ್ವೈಸ್ ಏನಾಗ್ಬೋದು, ನಿಮಗೆ ಅರಿವಿಲ್ದೇನೆ ನೀವು ಇನ್ನು 8-10 ಜನಕ್ಕೆ ಈ ರೋಗವನ್ನ ಹರಡಬಹುದು. ಸೊ ಇಟ್ ಈಸ್ ವೆರಿ ಎಸೆನ್ಷಿಯಲ್. ಈಗಂತೂ ಗೊತ್ತಿರ್ಬೋದು ಅನ್ಕೊಳ್ತೀನಿ, RT-PCR ಟೆಸ್ಟಿಂಗ್ ಕೂಡ ನೆಗೆಟಿವ್ ಬರ್ಬೋದು, ಆದ್ರೆ ಕೋವಿಡ್ ಇರಬಹುದು. CT ಸ್ಕ್ಯಾನ್ನೇ ಕನ್ಫರ್ಮೇಶನ್ ಅಂತ ತೊಗೊಳ್ತಾ ಇದ್ದಾರೆ. ಬಟ್ ಇನ್ನೂ ಕೂಡ ರೇಡಿಯೋಲಜಿಸ್ಟ್ ಹೇಳ್ತಾರೆ, CT ಸ್ಕ್ಯಾನ್ ಮಾಡಿಸಿದ್ರೆ ಸುಮಾರು 800 ಎಕ್ಸ್ರೇಗಳನ್ನ, ಚೆಸ್ಟ್ ಎಕ್ಸ್ರೇನ ಒಮ್ಮೆಲೆ ತೆಗೆದಾಗೆ ಎಷ್ಟು ರೇಡಿಯೇಷನ್ ಪಾಸ್ ಆಗ್ತದೋ ಅಷ್ಟು ರೇಡಿಯೇಷನ್ ಆಗುತ್ತೆ. CT ಸ್ಕ್ಯಾನ್ ಅನ್ನೆಸರಿ ಮಾಡಬೇಡಿ ಅನ್ನೋದು ಕೂಡ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ RT-PCR ಇಸ್ ಅ ಮಸ್ಟ್. RT-PCR ಇಸ್ ಅ ಪ್ರಿಸೈಸ್. ಜೊತೆಗೆ ಎಲ್ಲಾ ಟೈಪಿನ ವೈರಸ್ಗೂ ಕೂಡ, ಮ್ಯುಟೇಷನ್ ಹೊಂದಿದ ವೈರಸ್ಗೂ ಕೂಡ ಇದು ರಿಪೋರ್ಟ್ ಪಾಸಿಟಿವ್ ಅಥವಾ ನೆಗೆಟಿವ್ ಅನ್ನೋದನ್ನ ತೋರಿಸ್ತದೆ.
ನೆಕ್ಸ್ಟ್ ವ್ಯಾಕ್ಸಿನೇಷನ್, ಇನ್ನೊಂದೆರಡು ವಿಚಾರ ಹೇಳ್ಬಿಟ್ಟು ನಂತರ ಡೈರೆಕ್ಟ್ಲಿ ಡಿಸ್ಕಷನ್ಗೆ ಬರೋಣ. ವ್ಯಾಕ್ಸಿನೇಷನ್ ಯಾಕೆ ಇಂಪಾರ್ಟೆಂಟು? ನಾನು ನೋಡಿದೆ, ಕೇಳಿದೆ. ಫಸ್ಟ್ ಫೇಸ್ ಆಫ್ ವ್ಯಾಕ್ಸಿನೇಷನ್ ವಾಸ್ ಫೇಲ್ಯೂರ್. ಫಸ್ಟ್ ಫೇಸ್ ಯಾವಾಗ ಜನವರಿ ಫೆಬ್ರವರಿ ತಿಂಗಳಲ್ಲಿ ಕರೋನಾ ವಾರಿಯರ್ಸ್ಗೆ ಕೊಟ್ಟಾಗ ಅಲ್ಲಿ ಎಜುಕೇಟೆಡ್ ಕ್ಲಾಸ್ ಸಾಕಷ್ಟು ವೈದ್ಯರೇ, ನೀವು ಬೇಕಿದ್ರೆ ನಿಮ್ಮ ವೈದ್ಯರ ಫ್ರೆಂಡ್ಸ್ ಇದ್ರೆ ಕೇಳ್ರಿ ವ್ಯಾಕ್ಸಿನ್ ತಗೊಂಡಿದಾರ ಅಂತ. ಅವ್ರು ತಗೊಂಡಿರೋದಿಲ್ಲ. ನೀವು ಯಾಕೆ ಅಂತ ಕೇಳಿ ಅವ್ರ ಉತ್ತರ ಅದಕ್ಕೆ ಪ್ರಾಬಬಲಿ ರೈಟ್ ಆನ್ಸರ್ ಇಲ್ಲದೆ ಇರ್ಬೋದು. ಸೊ ವ್ಯಾಕ್ಸಿನ್ ಬಗ್ಗೆ ಸಾಕಷ್ಟು ಮಿತ್ಗಳು ಅಥವಾ ಸೆಲ್ಫ್ ಜಜ್ಮೆಂಟ್ಗಳಿದೆ. ಸೆಲ್ಫ್ ಜಜ್ಮೆಂಟ್ ಏನು, ನೀವೇ ಡಿಸೈಡ್ ಮಾಡ್ಬಿಡ್ತೀರಿ ಅದರಿಂದ ನನ್ನ ದೇಹಕ್ಕೆ ಒಳ್ಳೇದಲ್ಲ, ಅವ್ರು ಯಾರೋ ತಗೊಂಡ್ರಂತ ಏನೋ ಆಯ್ತಂತೆ, ಯಾರಿಗೋ ಜ್ವರ ಬಂತಂತೆ, ಯಾರಿಗೋ ಇನ್ನೇನೋ ಆಯ್ತಂತೆ, ಅಥವಾ ಬೇರೆ ದೇಶದಲ್ಲಿ ಇಂಟರ್ನಲ್ ಕ್ಲಾಟ್ ಬಂದು ವ್ಯಾಕ್ಸಿನ್ ಅನ್ನು ಬ್ಯಾನ್ ಮಾಡಿದಾರಂತೆ. ವ್ಯಾಕ್ಸಿನ್ ಈಸ್ ಸೇಫ್. ICMR ಏನ್ ಹೇಳುತ್ತೆ, ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಏನ್ ಹೇಳುತ್ತೆ ಅಂದ್ರೆ, ಈಗ ಕೋವಿಡ್ ಸೆಕೆಂಡ್ ವೇವ್ ಯಾರ್ಯಾರಿಗೆ ಬಂದಿದೆ ಅದರಲ್ಲಿ 99.9% ಜನ ವ್ಯಾಕ್ಸಿನ್ ಅನ್ನ ಇವನ್ ಒಂದು ಡೋಸ್ ಕೂಡ ಪಡೆದಿರ್ಲಿಲ್ಲ. ಸೊ those who have taken vaccine, only 0.5% of them have got nearly 5,000. ನಿನ್ನೆ ಅಂಕಿಅಂಶವನ್ನ ಚೆಕ್ ಮಾಡಿದಾಗ ಸುಮಾರು 5,000 ಜನ ವ್ಯಾಕ್ಸಿನ್ ಫಸ್ಟ್ ಮತ್ತು ಸೆಕೆಂಡ್ ಡೋಸ್ ಪಡೆದವರಲ್ಲಿ ಕೋವಿಡ್ ಕಾಣಿಸ್ಕೊಂಡಿದೆ. ಸೊ ವ್ಯಾಕ್ಸಿನ್ ಈಸ್ ದ ಒನ್ ಆಫ್ ದ ಬೆಸ್ಟ್ ಮೆಥಡ್ ಟು ಪ್ರಿವೆಂಟ್. ನಮ್ಮ ಮುಂದೆ ಇರುವಂತ ಬೆಸ್ಟ್ ಮೆಥಡ್. ವ್ಯಾಕ್ಸಿನ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ ಸರ್ಕಾರ. ಆನ್ಲೈನ್ ರಿಜಿಸ್ಟರ್ ಮಾಡಿಸಿ. ಈಗ 45 ಎಬೋವ್ನವರು ಆನ್ಲೈನ್ ರಿಜಿಸ್ಟರ್ ಮಾಡಿಸ್ಬೇಕಾಗತ್ತೆ. ನೀವು ಈಗ 18+ ಶುರು ಮಾಡೋದಕ್ಕಿಂತ ಮುಂಚೆ ನಾನು ಅಡ್ವೈಸ್ ಮಾಡೋದು, ನೀವುಗಳು ಆ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳಿ. 18+ ಮೇಲೆ ಶುರು ಮಾಡಿದ ನಂತರದಲ್ಲಿ ರಶ್ ಆಗ್ಬೋದು. ತೆಗೆದುಕೊಳ್ಳದೆ ಇದ್ರೆ ನಿಮಗೆ ಮತ್ತೆ ತುಂಬಾ ಹೊತ್ತು ಕಾಯ್ಬೇಕಾಗ್ಬೋದು, ನಿಮ್ಮ ಶೆಡ್ಯೂಲ್ ಸಿಗೋದು ಟೈಮ್ ಆಗ್ಬೋದು. ಓಕೆ, ಸೊ ವ್ಯಾಕ್ಸಿನಿನ ಬಗ್ಗೆ ಸಾಕಷ್ಟು ಟ್ರಯಲ್ಸ್ಗಳು ನಡೆದಿದೆ. ಕೆಲವರು ಫಸ್ಟ್ ವ್ಯಾಕ್ಸಿನ್ ಡೋಸ್ ತಗೊಂಡಿದ್ದಾರೆ, ಸೆಕೆಂಡ್ ವ್ಯಾಕ್ಸಿನ್ ಅನ್ನ ತಗೊಂಡಿಲ್ಲ. ಇನ್ನೊಂದು 5 ನಿಮಿಷದಲ್ಲಿ 5 ನಿಮಿಷ ಸಮಯ ಇದೆ ಅಲ್ವಾ ಸರ್? ನಾನು ಟೈಮ್ ನನಗೆ 5 ಮಿನಿಟ್ಸ್ ಇದೆಯಾ ಸರ್? ಮಾತಾಡಿ ಸರ್, ತೊಂದರೆ ಇಲ್ಲ. 5 ಮಿನಿಟ್ಸ್. ಓಕೆ ಓಕೆ. ಇದರಲ್ಲಿ ಇನ್ನೊಂದು ಕೇಳಿದೆ ನಾನು ನನ್ನ ಮಿತ್ರರಲ್ಲೇನೆ. ಫಸ್ಟ್ ಡೋಸ್ ತಗೊಂಡಿದ್ದೀನಿ, ತಗೊಂಡಾಗ ಭಾರಿ ಸುಸ್ತಾಯ್ತು, 2 ದಿನ ಮೈಕೈ ನೋವು, ಜ್ವರ ಬಂತು, ಸೆಕೆಂಡ್ ಡೋಸ್ ಸವಾಸನೆ ಬೇಡ ಮರೆ, ಅದೇನೋ ಸರಿ ಇಲ್ಲ ಅಂತೆ, ವ್ಯಾಕ್ಸಿನ್ ಅನ್ನ ನಾನು ಸೆಕೆಂಡ್ ಡೋಸ್ ತಗೊಳ್ಳೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದವರು ಸಾಕಷ್ಟು ಜನ ಇದ್ದಾರೆ. ಸೊ ದಯವಿಟ್ಟು ಆ ಕೆಲಸ ಮಾಡಬೇಡಿ. ಫಸ್ಟ್ ಡೋಸ್ ಸೆಕೆಂಡ್ ಡೋಸ್ ಯಾಕೆ ಬೇಕು ಅನ್ನೋದು ಈ ಗ್ರಾಫ್ ನಲ್ಲಿ ತೋರಿಸಲಾಗಿದೆ. ಫಸ್ಟ್ ಡೋಸ್ ನ ತೆಗೆದುಕೊಂಡಾಗ ಇನಿಷಿಯಲಿ ಇನ್ಫೆಕ್ಷನ್ ಆಗುತ್ತೆ ನಿಮ್ಮ ದೇಹದಲ್ಲಿ, ಪ್ರೈಮರಿ ಇಮ್ಯೂನ್ ರೆಸ್ಪಾನ್ಸ್ ಆಗುತ್ತೆ, ಅದು ತುಂಬಾ ಕಮ್ಮಿ ಇರುತ್ತೆ ಇಮ್ಯೂನ್ ರೆಸ್ಪಾನ್ಸು. ಸೆಕೆಂಡ್ ಇಂಜೆಕ್ಷನ್ ಅನ್ನ 28ರಿಂದ 40 ದಿನದ ಒಳಗಡೆ ತೆಗೆದುಕೊಂಡಾಗ ಸೆಕೆಂಡ್ರಿ ಸಬ್ಸಿಕ್ವೆಂಟ್ ಇನ್ಫೆಕ್ಷನ್ ಆಗುತ್ತೆ, ಸೆಕೆಂಡ್ರಿ ಇಮ್ಯೂನ್ ರೆಸ್ಪಾನ್ಸ್ ಆಗುತ್ತೆ. ಆಗ ನೀವು ಸ್ವಲ್ಪ ಪ್ರೊಟೆಕ್ಟೆಡ್ ಆಗ್ತೀರಿ. ಸ್ವಲ್ಪ ಅನ್ನೋ ವರ್ಡ್ ಅನ್ನು ಯೂಸ್ ಮಾಡ್ತಿದ್ದೀನಿ. ಈ 2 ವ್ಯಾಕ್ಸಿನಿಗೆ, ಕೋವಿಶೀಲ್ಡ್ ಮತ್ತು ಇನ್ನೊಂದು ಕೋವ್ಯಾಕ್ಸಿನ್, 2 ವ್ಯಾಕ್ಸಿನಿಗೆ ಬೂಸ್ಟರ್ ಡೋಸೇಜ್ ಇದೆ. ಇದು ಫಿನಿಶ್ ಅಲ್ಲ, 2 ಡೋಸೇಜ್ ತಗೊಂಡ್ಬಿಟ್ವಿ ನಾವು ಆರಾಮಾದ್ವಿ ಅಂತಿಲ್ಲ. ಬೂಸ್ಟರ್ ಡೋಸ್ ಇದೆ. ಬೂಸ್ಟರ್ ಡೋಸ್ 1 ವರ್ಷದ ನಂತರದಲ್ಲಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಬಹುದು. ಅದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಡೈರೆಕ್ಷನ್ಸ್ ಅನ್ನ ಕೂಡ ಕೊಡುತ್ತೆ. ಸೊ ನನ್ನ ಅಡ್ವೈಸ್ ನಿಮಗೆ, ಸೊ ಕೈಂಡ್ಲಿ ಗೋ ಫಾರ್ ದ ಸೆಕೆಂಡ್ ಡೋಸ್ ಆಲ್ಸೋ. ಫಸ್ಟ್ ಡೋಸ್ ತಗೊಂಡಿದ್ರೆ ನೀವು ಈಗ ಆಲ್ರೆಡಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಫಸ್ಟ್ ಡೋಸ್ ತಗೊಂಡ ನಂತರ 6 to 8 weeks, ನಾಟ್ ಬಿಯಾಂಡ್ 56 to 60 days, 56 ದಿನದಿಂದ 60 ದಿನದ ನಂತರದಲ್ಲಿ ತೆಗೆದುಕೊಳ್ಬೇಡಿ. ನೀವು ಅಕಸ್ಮಾತ್ ಕೋವಿಡ್ ಪಾಸಿಟಿವ್ ಬಂದಿದ್ರೆ, ನಿಮಗೆ ಫಸ್ಟ್ ಡೋಸ್ ತಗೊಂಡ ನಂತರ ಪಾಸಿಟಿವ್ ಬಂದಿದ್ರೆ ರಿಕವರಿ ಹೊಂದಿದ 3 ವಾರದ ನಂತರದಲ್ಲಿ ನೀವು ತೆಗೆದುಕೊಳ್ಬಹುದು. ಅಕಸ್ಮಾತ್ ನೀವು ಈಗ ಆಲ್ರೆಡಿ ಪಾಸಿಟಿವ್ ಆಗಿದೆ, 1 ಡೋಸೇಜ್ ತಗೊಂಡಿಲ್ಲ ಅಂದ್ರೆ 3 to 6 weeks ಅಂತ ಗ್ಯಾಪ್ ಅನ್ನು ಹೇಳ್ತಾರೆ. 3 to 6 weeks ನಂತರ ವ್ಯಾಕ್ಸಿನ್ ಅನ್ನ ತೆಗೆದುಕೊಳ್ಬಹುದಾಗಿರುತ್ತೆ. ಸೊ ಇದು ವ್ಯಾಕ್ಸಿನ್ ಬಗ್ಗೆ ಮಾಹಿತಿ. ಜೊತೆ ವ್ಯಾಕ್ಸಿನ್ ಬಗ್ಗೆ ಏನಾದ್ರು ಸಂದೇಹಗಳಿದ್ರು ಕೂಡ ಕ್ಲಾರಿಫೈ ಮಾಡಿ. ನಮ್ಮ ಮೇನ್ ಅಜೆಂಡಾ ಈಗ ಭಾರತ ಸರ್ಕಾರ ಕೂಡ ಹೇಳ್ತಾ ಇರುವಂತದ್ದು, ಮೇನ್ ಅಜೆಂಡಾದಲ್ಲಿ ವ್ಯಾಕ್ಸಿನೇಷನ್ ಡ್ರೈವ್ ಅನ್ನ ಸಂಘ ಸಂಸ್ಥೆಗಳು, ನಾವು ರೋಟರಿ ಅವರು, ರೆಡ್ ಕ್ರಾಸ್ನವರು ಅಥವಾ ವಿವಿಧ ಸಂಘ ಸಂಸ್ಥೆ, ಲಯನ್ಸ್ನವರು ಎಲ್ಲರೂ ಕೂಡ ಮಾಡಬೇಕಾದ ಕೆಲಸ ವ್ಯಾಕ್ಸಿನೇಷನ್ ಡ್ರೈವ್ ಬಗ್ಗೆ ಹೆಚ್ಚೆಚ್ಚು ಒತ್ತನ್ನ ಕೊಡಿ ಅಂತ. ಸೊ ರೋಟರಿ ಅವರಿಗೆ ನಾನು ಹೇಳೋದೇ ಬೇಡ. ಪಲ್ಸ್ ಪೋಲಿಯೋದಲ್ಲಿ ಮಾಸ್ಟರ್ಸ್ ಅವರು ಪಲ್ಸ್ ಪೋಲಿಯೋನ ಇಮ್ಯುನೈಸೇಷನ್ ಅನ್ನ ಸಕ್ಸಸ್ಫುಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೋಲಿಯೋನ ಎಲಿಮಿನೇಟ್ ಮಾಡ್ಲಿಕ್ಕೆ ಕೂಡ ಅವರು ಮುಖ್ಯ ಕಾರಣಕರ್ತರು. ಸೊ ವ್ಯಾಕ್ಸಿನೇಷನ್ ಡ್ರೈವ್ ಬಗ್ಗೆ, ವ್ಯಾಕ್ಸಿನ್ ಬಗ್ಗೆ ಅವೇರ್ನೆಸ್ ಮೂಡಿಸೋದ್ರಲ್ಲಿ ರೋಟರಿ ಇಸ್ ಟೇಕಿಂಗ್ ಲಾಟ್ ಆಫ್ ಎಫರ್ಟ್ಸ್. ಪಲ್ಸ್ ಪೋಲಿಯೋಗೆ ಅದೇ ರೀತಿ ಇದ್ರ ವ್ಯಾಕ್ಸಿನ್ ಬಗ್ಗೆನೂ ದಯವಿಟ್ಟು ಅವೇರ್ನೆಸ್ ಮೂಡಿಸಿ. ನಿಮ್ಮ ಮಾತನ್ನ ನಿಮ್ಮ ನಂಬುವಂತ ಆಪ್ತರು, ಸ್ನೇಹಿತರು ಇರ್ತಾರೆ. ಸರ್ಕಾರದ ಮಾತನ್ನಂತೂ ನಂಬೋದಿಲ್ಲ ಜನ. ಈಗ ರೀಸನ್ ನಿಮಗೆ ಗೊತ್ತಿದೆ, ನಮಗೆ ಗೊತ್ತಿದೆ. ಸರ್ಕಾರ ಏನೋ ಒಂದು ವಿಚಾರ ಹೇಳ್ತು ಅಂತಂದ್ರೆ ಡೌಟ್ ಇಂದ ನೋಡುವಂತವ್ರೆ ಜಾಸ್ತಿ ಇದೆ. ಯಾಕಂದ್ರೆ ಆ ರೀತಿ ನಮ್ಮಲ್ಲಿ ಸಿಸ್ಟಮ್ ಇದೆ.
ಸೊ ಆದರೆ ಅದನ್ನ ಎಫಿಕೆಸಿನ ವೆರಿಫೈ ಮಾಡ್ಕೊಳ್ಳಿ. ವ್ಯಾಕ್ಸಿನೇಷನ್ ಎಫಿಕೆಸಿನ 99.9% ಎಫಿಕೆಸಿ ಸ್ಟ್ರಾಂಗ್ ಇದೆ. ಸೊ ಇದ್ರ ಬಗ್ಗೆ ಚಿಂತೆ ಮಾಡುವಂಥದ್ದು ಏನಿಲ್ಲ. ಸೊ ಒಂದು, ವ್ಯಾಕ್ಸಿನ್ ಈಸ್ ವೆರಿ ಎಫೆಕ್ಟಿವ್ ಅಂಡ್ ಪ್ಲೀಸ್ ಡೂ ಟೇಕ್ ವ್ಯಾಕ್ಸಿನ್, ತೆಗೆದುಕೊಳ್ಳಿ. ವ್ಯಾಕ್ಸಿನ್ ಇವೆರಡು ಗೊತ್ತಿದೆ ನಿಮಗೆ. ಕೋವಿಶೀಲ್ಡ್ ಎಫೆಕ್ಟಿವ್, ಕೋವ್ಯಾಕ್ಸಿನ್ ಎಫೆಕ್ಟಿವ್ ಅಂತ ಕೇಳಿದಾಗ ಎರಡೂ ಕೂಡ ಈಕ್ವಲಿ ಎಫೆಕ್ಟಿವ್ ಆದಂಥ ವ್ಯಾಕ್ಸಿನ್ಗಳು. ಇದು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂದ್ರೆ, ವೈರಸ್ ನಿಮಗೆ ಗೊತ್ತಿದೆ, ವೈರಸ್ ಅನ್ನ ಡಿಆಕ್ಟಿವೇಟ್ ಮಾಡಿ ಅದನ್ನ ಇನ್ಆಕ್ಟಿವ್ ಮಾಡಿ ಅದು ದೇಹದ ಒಳಗಡೆ ಕೊಡ್ಲಾಗ್ತದೆ. ವೈರಸ್ ವೆಕ್ಟರ್ ವ್ಯಾಕ್ಸಿನ್ ಅಂತ ಕೋವ್ಯಾಕ್ಸಿನ್ ಅನ್ನ ಹೇಳ್ತೀವಿ. ಸೊ ಪ್ರೋಟೀನ್ ಲೇಯರ್ನ ಯೂಸ್ ಮಾಡಿರ್ತಾರೆ. ಎರಡು ಕೂಡ ಎಫೆಕ್ಟಿವ್ ಆದಂಥ ವ್ಯಾಕ್ಸಿನ್ಗಳು. ನೀವು ಮೊದಲು ಕೋವಿಶೀಲ್ಡ್ ತೆಗೆದುಕೊಂಡಿದ್ರೆ ಮತ್ತೆ ಕೋವಿಶೀಲ್ಡನ್ನೇ ತೆಗೆದುಕೊಳ್ಬೇಕು, ಕೋವ್ಯಾಕ್ಸಿನ್ ಆಗಿದ್ರೆ ಕೋವ್ಯಾಕ್ಸಿನ್ ಅನ್ನೇ ತೆಗೆದುಕೊಳ್ಬೇಕು. ಇನ್ನು ಕೆಲವರು ಹೇಳ್ತಾ ಇದ್ರು ಇನ್ನೊಂದು ವ್ಯಾಕ್ಸಿನ್ ಬರ್ತದಂತೆ, ನಾವು ಅದು ಬರೋ ತನಕ ಕಾಯ್ತೀವಿ, ಅದು ರಾಮಬಾಣವಂತೆ ಅಂತ ಮಾಧ್ಯಮದಲ್ಲಿ ನೋಡಿದ್ರಿ. ಅದು ನಿಜವೋ ಸುಳ್ಳು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ದಯವಿಟ್ಟು ಬರೋ ತನಕ ವೆಯ್ಟ್ ಮಾಡಬೇಡಿ. ಕೈಂಡ್ಲಿ ಟೇಕ್ ದ ವ್ಯಾಕ್ಸಿನ್. ಆಗ ಬಂದ ನಂತರದಲ್ಲಿ ನೆಕ್ಸ್ಟ್ ನೋಡೋಣ. ಓಕೆ, ಸೊ ಇದರಲ್ಲಿ ವ್ಯಾಕ್ಸಿನ್ ಅನ್ನ ನಾವು ವಿಸಿಟ್ ಮಾಡಿದಾಗ ಅನುಭವ ತಮಗಿರುತ್ತೆ. ವ್ಯಾಕ್ಸಿನೇಷನ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಎಲೆಕ್ಷನ್ ಬೂತ್ ನಲ್ಲಿ ಹೇಗೆ ಕ್ರಮ ತೆಗೆದುಕೊಂಡಿರ್ತಾರೆ, ಒಬ್ರು ರಿಜಿಸ್ಟ್ರೇಷನ್ ಮಾಡ್ತಾರೆ, ಒಬ್ರು ಐಡಿನ ಚೆಕ್ ಮಾಡ್ತಾರೆ, ಒಬ್ರು ಎಂಟ್ರಿ ಮಾಡ್ತಾರೆ, ವ್ಯಾಕ್ಸಿನ್ ಒಬ್ರು ಕೊಡ್ತಾರೆ, ನಂತರ ಅಬ್ಸರ್ವೇಷನ್ ಮಾಡ್ತಾರೆ, ಎಲ್ಲವೂ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ. ಶಿವಮೊಗ್ಗದಲ್ಲಿ ಒಂದು ವ್ಯಾಕ್ಸಿನೇಷನ್ ಸೆಂಟರ್ ನೀವು ವಿಸಿಟ್ ಮಾಡಬೇಕು. ಕುವೆಂಪು ರಸ್ತೆನಲ್ಲಿ ಆರೋಗ್ಯ ತರಬೇತಿ ಕೇಂದ್ರ ಇದೆ, ಅಲ್ಲಿಗೆ ವಿಸಿಟ್ ಮಾಡಿ. ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂತಂದ್ರೆ, ಯಾವ ಪ್ರೈವೇಟ್ ಹಾಸ್ಪಿಟಲಲ್ಲೂ ಅಷ್ಟು ಚೆನ್ನಾಗಿ ವ್ಯವಸ್ಥೆ ಶಿವಮೊಗ್ಗದಲ್ಲಿ ಮಾಡಿಲ್ಲ. ನೀವು ನೋಡಿದ್ರೆ ಅದನ್ನ ಯಾರು ಕೂಡ ರಿಪೋರ್ಟ್ ಮಾಡಲಿಲ್ಲ ಇಲ್ಲಿ ತನಕ ಮೀಡಿಯಾದಲ್ಲಿ. ನಿಜವಾಗ್ಲೂ ಮರದ ಕೆಳಗೆ ಎಷ್ಟು ಅಚ್ಚುಕಟ್ಟಾಗಿ ಚೇರ್ಗಳನ್ನು ಹಾಕಿದ್ದಾರೆ. ಸೀನಿಯರ್ ಸಿಟಿಸನ್ಸ್ಗೆ ಡೈರೆಕ್ಟ್ ಆಗಿ ವ್ಯಾಕ್ಸಿನೇಷನ್ ಕೊಡೋ ಭಾಗಕ್ಕೆ ಕರೆದುಕೊಂಡು ಹೋಗೋಕ್ಕಾಗುತ್ತೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಕಾಯೋದು ಅಂತದಿಲ್ಲ, ನಿಲ್ಲೋದಕ್ಕೆ ಪ್ರಸಂಗವೇ ಇಲ್ಲ. ಎಲ್ಲರಿಗೂ ಕೂರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಬ್ಸರ್ವೇಷನ್ ಮಾಡೋದಕ್ಕೂ ಕೂಡ ಕ್ಲಿಯರ್ ಆಗಿ ಅಲ್ಲಿ ಒಂದು ದೊಡ್ಡದಾದ ಹಾಲಿನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸೊ ನಂತರದಲ್ಲಿ ಮಾತ್ರೆಗಳು ಏನ್ ತಗೊಳ್ಬೇಕು ಅನ್ನೋದನ್ನು ಕೂಡ ಕೊಡ್ತಾರೆ. ಸೊ ಇಫ್ ಪಾಸಿಬಲ್ ಒಂದ್ಸರಿ ಕ್ಯೂರಿಯಾಸಿಟಿಗೆ ನಿಮಗೆ ಅನ್ಸಿದ್ರೆ ಒಂದು ಸರಿ ಅಲ್ಲಿಗೆ ಆ ವ್ಯಾಕ್ಸಿನೇಷನ್ ಸೆಂಟರ್ನ ವಿಸಿಟ್ ಮಾಡಿ. ಡೆಫಿನೆಟ್ಲಿ ನೀವು ವ್ಯಾಕ್ಸಿನೇಷನ್ ಮಾಡ್ತಿರುವಂತ ಮೆಥಡ್ ಬಗ್ಗೆ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಸಾಕಷ್ಟು ಟೈಪ್ ಆಫ್ ವ್ಯಾಕ್ಸಿನ್ಸ್ ಇದೆ, ಬಟ್ ಇದು ಟೆಕ್ನಿಕಲ್ ಪಾರ್ಟ್ ನಾನು ಹೋಗೋದಿಲ್ಲ. ಇದು ವ್ಯಾಕ್ಸಿನ್ ಅನ್ನ ಹೇಗೆ ಡೆವಲಪ್ ಮಾಡ್ತಾರೆ ಅಂದ್ರೆ, ಅದನ್ನು ಇನ್ಆಕ್ಟಿವೇಟ್ ಮಾಡ್ತಾರೆ ರೇಡಿಯೇಷನ್ಸ್ ಇಂದನೋ ಅಥವಾ ಇನ್ಆಕ್ಟಿವೇಟ್ ಮಾಡೋದಕ್ಕೆ ಕೆಮಿಕಲ್ಸ್ ಇಂದನೋ ಹೀಟ್ ಇಂದನೋ ಅದನ್ನ ಇನ್ಆಕ್ಟಿವೇಟ್ ಮಾಡ್ತಾರೆ. ಅದು ಡೆಡ್ ಕರೋನಾ ವೈರಸ್ ಇರುತ್ತೆ ವ್ಯಾಕ್ಸಿನ್ ನಲ್ಲಿ, ಅದು ದೇಹದಲ್ಲಿ ರಿಪ್ಲಿಕೇಟ್ ಆಗೋದಿಲ್ಲ, ಆದ್ರೆ ಹೋಸ್ಟ್ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ಡೆವಲಪ್ ಮಾಡ್ತದೆ. ಎಷ್ಟು ದಿವಸ ಬೇಕಾಗ್ಬೋದು ಇಮ್ಯೂನ್ ರೆಸ್ಪಾನ್ಸಿಗೆ? ನನಗೆ ಹೇಳಿದ್ರು 2 ಸರಿ ತಗೊಂಡ ಮೇಲೂ ಬರುತ್ತೆ ಅಂದ್ಮೇಲೆ ಅದ್ಯಾಕೆ ತಗೊಳ್ಬೇಕು ಅನ್ನೋ ಪ್ರಶ್ನೆ ಬರ್ತದೆ. ದಯವಿಟ್ಟು ಚಿಂತೆ ಮಾಡಬೇಡಿ. ಸೊ ಬೇಸಿಕಲಿ ದಿಸ್ ವ್ಯಾಕ್ಸಿನ್ ಈಸ್ ವೆರಿ ಸ್ಟ್ರಾಂಗ್ ಅಂಡ್ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಲಾಟ್. ಓಕೆ, ಸೊ ಏನಾದರೂ ನಿಮಗೆ ರಿಜಿಸ್ಟ್ರೇಷನ್ ಪ್ರೋಸೆಸ್ ಗೊತ್ತಿದ್ದೇ ಇದೆ ವ್ಯಾಕ್ಸಿನ್ ಬಗ್ಗೆ. ಕೋವಿನ್ ವೆಬ್ಸೈಟಿಗೆ ಹೋಗಿ ಆನ್ಲೈನ್ ನಲ್ಲಿ ನೀವು ರಿಜಿಸ್ಟರ್ ಮಾಡಿಸ್ಬೇಕು. ಜೊತೆಗೆ ಇದ್ರ ಸರ್ಟಿಫಿಕೇಟ್ ನಿಮಗೆ SMS ಬಂದಿರುತ್ತೆ, ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಒಂದು ದಿನ ಬರ್ತದೆ, ಸರ್ಕಾರ ನಿಯಮ ಮಾಡ್ತದೆ ವ್ಯಾಕ್ಸಿನ್ ಅನ್ನ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಬೇಕು ಟ್ರಾವೆಲ್ ಮಾಡ್ಬೇಕಾರೆ, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ಬೇಕಾರೆ ಅಂತ. ಆಗ ನೀವು ಹುಡುಕುವಂತ ಪ್ರಸಂಗ ಬೇಡ. ವ್ಯಾಕ್ಸಿನಿಗೆ ಹೋದ ನಂತರನೇ ನಿಮಗೆ SMS ಬರುತ್ತೆ. ಆ SMS ಅಲರ್ಟ್ ಬರ್ತಿದ್ದಂಗೆನೆ ಅದನ್ನ ಲಿಂಕ್ಗೆ ಹೋಗಿ ಕೋವಿನ್ ಆ್ಯಪಿಗೋ ಅಥವಾ ಆರೋಗ್ಯ ಸೇತು ಆ್ಯಪಿಗೋ ಹೋಗಿ ನೀವು ನಿಮ್ಮ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ ಅನ್ನ ಇಟ್ಕೊಳ್ಳಿ. ಅದನ್ನ ಭದ್ರ ಮಾಡಿ, ಆಧಾರ್ ಕಾರ್ಡ್ ಹೇಗಿದೆ ಅದೇ ರೀತಿಯಾಗಿ ಇಟ್ಕೊಳ್ಳಿ, ಸಾಫ್ಟ್ ಕಾಪಿ ಅಥವಾ ಹಾರ್ಡ್ ಕಾಪಿ ಇಟ್ಕೊಳ್ಳಿ. ಬಿಕಾಸ್ ಇನ್ ಲೇಟರ್ ಡೇಸ್ ಗಾಡ್ ನೋಸ್ ಇನ್ನೇನಾಗ್ತದೆ ಅಂತ ಗೊತ್ತಿಲ್ಲ. ವ್ಯಾಕ್ಸಿನೇಷನ್ ಆದವ್ರು ಮಾತ್ರ ಟ್ರಾವೆಲ್ ಮಾಡಲಿಕ್ಕೆ ಪರ್ಮಿಟ್ ಮಾಡುವಂತ ಪರಿಸ್ಥಿತಿಗಳು ಬರಬಹುದು. ಸೊ ಇಷ್ಟು ವಿಚಾರ ಆಯ್ತು. ಸೊ ವ್ಯಾಕ್ಸಿನ್ ಸೇಫ್ ಇದೆ. ವ್ಯಾಕ್ಸಿನ್ ಬಗ್ಗೆ ನಾನು ಸಾಕಷ್ಟು ವಿಚಾರವನ್ನ ತಿಳಿಸಿದೆ. ವ್ಯಾಕ್ಸಿನೇಷನ್ ಆಫೀಸರ್ಸ್ ಅಂತ ವ್ಯಾಕ್ಸಿನೇಷನ್ ಸೆಂಟರ್ ನಲ್ಲಿ ಇರ್ತಾರೆ. ಇದನ್ನ ನಾವು ದೇಶದಾದ್ಯಂತ ಇದನ್ನ ಡ್ರೈವ್ ಮಾಡ್ತಿರೋದ್ರಿಂದ ಇದರಲ್ಲಿ ಸ್ಲೈಡ್ಗಳು ಕನ್ನಡ ಮತ್ತು ಹಿಂದಿ, ಇಂಗ್ಲಿಷ್ ಮತ್ತು ಹಿಂದಿ ಎರಡರಲ್ಲೂ ಇದೆ. ಸೊ ಬಟ್ ಬೇಸಿಕಲಿ ನಾನು ನಿಮಗೆ ಅಡ್ವೈಸ್ ಮಾಡೋದು ಒಂದು, ನಿಮ್ಮ ಸೇಫ್ ಝೋನ್ ಈಸ್ ಮನೆ. ಸೇಫ್ ಝೋನ್ನಲ್ಲೇ ಇರಿ, ಗ್ರೀನ್ ಝೋನ್ನಲ್ಲೇ ಇರಿ. ಯಾವುದೇ ಕಾರಣಕ್ಕೆ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಕ್ರಮಗಳನ್ನು ತೆಗೆದುಕೊಳ್ಳಿ. ಮಾನಸಿಕವಾಗಿ ಸದೃಢರಾಗಿರಿ. ನಿಮ್ಮ ಮಿತ್ರರೊಟ್ಟಿಗೆ 8 ಗಂಟೆ ನಿದ್ದೆ, 8 ಗಂಟೆ ಕೆಲಸ ಮಾಡಬೇಕಿತ್ತು, ಆ ಕೆಲಸವನ್ನ ಮನೆಯಲ್ಲಿ ನೀವು ಮಾಡ್ಬೋದು. ಗೊತ್ತಿರ್ಬೋದು, ನಮ್ಮ ಸಾಕಷ್ಟು ಕೆಲಸಗಳನ್ನ ನಾವು ಮುಂದೆ ಹಾಕಿರ್ತೀವಿ, ಅದು ಟೈಮ್ ಇಲ್ಲ ಅನ್ನೋ ಕಾರಣಕ್ಕಾಗಿ. ಇದು ಸಮಯ ಇದೆ. ಕೆಲವರು ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ವಿಚಾರಗಳನ್ನ ಬರೆಯೋದಕ್ಕೆ ಸಮಯ ಸಿಕ್ಕಿರೋದಿಲ್ಲ. ಅಂದ್ರೆ ನೀವು ಜೀವನದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿರ್ತೀರಿ, ಕೆಲಸ ಮಾಡಿರ್ತೀರಿ, ನಿಮ್ಮ ಜೀವನದ ಚರಿತ್ರೆ ಇರ್ಬೋದು. ದಿಸ್ ಇಸ್ ದ ರೈಟ್ ಟೈಮ್ ಟು ರೈಟ್.
ಬರೆಯೋದಕ್ಕೆ ದಿಸ್ ದ ರೈಟ್ ಟೈಮ್. ಸರ್ಕಾರ ನಿಮಗೆ ಕಡ್ಡಾಯವಾಗಿ ಮನೆ ಕೂರಿಸಿದೆ. ಬುಕ್ ಓದೋದಕ್ಕೆ ಒಳ್ಳೊಳ್ಳೆ ಬುಕ್ಸ್ಗಳಿದೆ, ಓದೋದಕ್ಕೆ ಅವಕಾಶ ಕೂಡ ನಮಗೆ ಸಿಕ್ಕಿರೋದಿಲ್ಲ. ಇದು ಒಳ್ಳೆ ಬುಕ್ಗಳನ್ನ, ಟಿವಿ ನೋಡೋದು ಬಿಟ್ಬಿಡಿ, ಒಳ್ಳೆ ಬುಕ್ಗಳನ್ನ ಓದಿ. ಎಷ್ಟು ಎಂಜಾಯ್ ಮಾಡ್ತೀರಾ ರೀಡಿಂಗ್ ಅಂತಂದ್ರೆ, ನೀವು ರೀಡಿಂಗ್ ಅನ್ನ ಮಾಡಿದಷ್ಟು ಕೂಡ ನಿಮ್ಮ ಮನಸ್ಸು, ನಿಮ್ಮ ದೇಹ ಸಂತೋಷವಾಗಿರುತ್ತೆ. ಸಂತೋಷವಾದಂತ ಮನಸ್ಸು ದೇಹಕ್ಕೆ ಯಾವ ರೋಗವು ಹತ್ರ ಕೂಡ ಬರೋದಿಲ್ಲ. ಓಕೆ, ಸೊ ಇಷ್ಟು ಕೋವಿಡ್ ಬಗ್ಗೆ, ಕೋವಿಡಿನ ತಡೆಗಟ್ಟು ವಿಚಾರಗಳು ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದ್ರ ಬಗ್ಗೆ ನಾನೇನು ಮಾಹಿತಿ ಅದಕ್ಕೆ ಸಂಬಂಧಪಟ್ಟಾಗ ನಾನೇನು ಕೊಡುವಂಥದ್ದು ನೆಸರಿ ಇಲ್ಲ. ಬಟ್ ಬೇಸಿಕಲಿ ಇಷ್ಟು ವಿಚಾರಗಳನ್ನ ನೆನ್ಪಿಟ್ಕೊಳ್ಳಿ. ಅಕಸ್ಮಾತ್ ಏನಾದ್ರು ಡೌಟ್ಸ್ ಇದ್ರೆ, ನಿಮ್ಮಲ್ಲಿ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳ್ಬೋದು, ಅಥವಾ ಏನಾದ್ರು ನೀವು ಮಾಹಿತಿಯನ್ನ ಶೇರ್ ಮಾಡೋದಾದ್ರೂ ಕೂಡ. ಯಾಕಂದ್ರೆ ಕರೋನಾದ ಬಗ್ಗೆ ಈಗಂತೂ ಸಾಕಷ್ಟು ವಿಚಾರಗಳು ನಮಗೆ ಇಂಟರ್ನೆಟ್ ನಲ್ಲಿ ಸಿಗುತ್ತೆ, ಪ್ರತಿಯೊಬ್ಬರಿಗೂ ಎಲ್ಲ ಮಾಹಿತಿಗಳು ಇರುತ್ತೆ. ಸೊ ಏನಾದ್ರು ಇಫ್ ಯು ವಾಂಟ್ ಟು ಶೇರ್ ಎನಿಥಿಂಗ್, ಕೈಂಡ್ಲಿ ಶೇರ್. ಡಾಕ್ಟರ್ ವಿಜಯ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಎಸ್ ಸರ್, ಹೇಳಿ ಸರ್. ಅದೇ ಈಗ ಹೇಳಿದಿರಾ, ಕೋವಿಶೀಲ್ಡ್ ತಗೊಂಡಿದ್ದಾರೆ, ಕೋವ್ಯಾಕ್ಸಿನ್ ಮೊದ್ಲೇ ತಗೊಂಡಿದ್ದಾರೆ. ಈ ಕೋವ್ಯಾಕ್ಸಿನ್ ಸಪ್ಲೈ ಇಲ್ಲ ಸದ್ಯ. ನೆಕ್ಸ್ಟ್ ಈಗಾಗಲೇ ಟೈಮ್ ಆಗ್ತಾ ಇದೆ ಕೋವ್ಯಾಕ್ಸಿನ್ ತಗೊಂಡವರಿಗೆ. ಕೋವ್ಯಾಕ್ಸಿನ್ ಬರ್ತಾ ಇಲ್ಲ. ಅದಕ್ಕೆ ಕೋವಿಶೀಲ್ಡ್ ಏನ್ ತಗೋಬಾರ್ದಾ? ಹೆಂಗದ ಇಲ್ಲ, ತಗೊಂಡ್ ಕೊಡುದು ಅಂತ ಇದೆ, ಕ್ಲಿಯರ್ ಕಟ್ ಆಗಿದೆ. ಯಾಕಂದ್ರೆ ಡಿಫ್ರೆಂಟ್ ಟೈಪ್ ಆಫ್ ವ್ಯಾಕ್ಸಿನ್ ಅದು. ಒಂದು ವೈರಲ್ ವೆಕ್ಟರ್ ವ್ಯಾಕ್ಸಿನ್, ಇನ್ನೊಂದು ವೈರಸ್ ವ್ಯಾಕ್ಸಿನ್. ಸೊ ಟೈಪ್ ಇಟ್ ಸೆಲ್ಫ್ ಇಸ್ ಡಿಫ್ರೆಂಟ್. ನಮ್ ದೇಹದಲ್ಲಿ ಇಮ್ಯೂನ್ ರೆಸ್ಪಾನ್ಸ್ ಅದ್ ಕ್ರಿಯೇಟ್ ಮಾಡುವಂತ ರೀತಿ ಡಿಫ್ರೆಂಟ್ ಅದು. ಸೊ ಅದರಿಂದ ಇಟ್ ಈಸ್ ಕೋವ್ಯಾಕ್ಸಿನ್ ಗೆ ತಾವು ಕಾಯ್ಬೇಕು 2 ದಿನ ಆದ್ರೂ ಕೂಡ. ಅಕಸ್ಮಾತ್ ಕೋವ್ಯಾಕ್ಸಿನ್ ಅವೈಲಬಿಲಿಟಿ ಸದ್ಯದಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಹೌದು, ಆದ್ರೆ ಕೋವಿಶೀಲ್ಡ್ ವ್ಯಾಕ್ಸಿನ್ ಅನ್ನ ಮಿಕ್ಸ್ ಮಾಡೋದು ಬೇಡ ಸರ್. ಅದ್ರ ಜೊತೆಗೆ ಅವ್ರು ಕೊಡೋದೇ ಇಲ್ಲ. ನಿಮ್ಮ ಆಧಾರ್ ನಂಬರ್ ಹಾಕ್ತಿದ್ದಾಗೇನೆ ಆಟೋಮೆಟಿಕಲಿ ನೀವು ಲಾಸ್ಟ್ ಟೈಮ್ ಯಾವ ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡಿದ್ರಿ ಅನ್ನೋದು ಅಲ್ಲಿ ಡಿಸ್ಪ್ಲೇ ಬಂದ್ಬಿಡುತ್ತೆ. ಸೊ ಅದರಿಂದ ಮಾಡೋದು ಇಲ್ಲ, ಕೊಡೋಕ್ ಬರೋದು ಇಲ್ಲ ಸರ್. ಇಟ್ ಈಸ್ ನಾಟ್ ಪಾಸಿಬಲ್ ಆಲ್ಸೋ. ಸರ್ ಜೊತೆಗೆ ನಮಸ್ಕಾರ ಸರ್, ನಾನು ದಾನೇಶ್ ಅಂತ ಮಾತಾಡ್ತೀನಿ, ನಾರ್ತ್ ಪ್ರೆಸಿಡೆಂಟ್. ಸರ್, ಏರ್ ಬಾರ್ನ್ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ವಿವರ ಹೇಳ್ತೀರಾ ಸರ್? ಎಸ್ ಸರ್, ಈ ವೈರಸ್ ಆಕ್ಚುಲಿ ಇದರ ವೆಯ್ಟ್, ಟೋಟಲ್ ವೆಯ್ಟ್ ನ ತೆಗೆದುಕೊಂಡ್ರೆ ಇಟ್ಸ್ ಇನ್ ನ್ಯಾನೋಗ್ರಾಮ್ಸ್ ಅಲ್ಲಿ ಇದೆ. ಈ ವೈರಸ್ ಏನಿದೆ, ವಿಶ್ವದಲ್ಲಿ ರೋಗ ಮಾಡಿರೋ ಎಲ್ಲಾ ವೈರಸ್ಗಳನ್ನು ಸೇರಿಸಿದ್ರು 1 ಗ್ರಾಮಿಗೆ ಈಕ್ವಲ್ ಆಗೋಲ್ಲ ಅಂತದ್ದು. ವಿಶ್ವದಲ್ಲಿರೋ ಎಲ್ಲಾ ವೈರಸ್ಗಳು ಸೇರಿಸಿದ್ರು 1 ಗ್ರಾಮಿಗೆ ಅಷ್ಟು ಹಗುರವಾದಂತ ಒಂದು ವೈರಸ್ಸು. ಒಬ್ಬ ವ್ಯಕ್ತಿ ಕೆಮ್ಮದಾಗ, ಸೀನದಾಗ ಅದು ಗ್ರಾವಿಟಿನಲ್ಲಿ ನೆಲಕ್ಕೆ ಬೀಳೋಕ್ಕಿಂತ ಮುಂಚೆ ಗಾಳಿನಲ್ಲಿ ಅದು ಸಾಕಷ್ಟು ಕಾಲ ಇರುತ್ತೆ. ಏರ್ಬೋರ್ನ್ ಅಂತ ಒಂದು ಪದವನ್ನ ನಾವು ಯಾವಾಗ ಬಳಸ್ತೀವಿ ಅಂತಂದ್ರೆ, ಇದು ಪ್ರಾಬಬಲಿ ಗಾಳಿಯಿಂದ ಹರಡಬಹುದು ಅಂತ. ಆದ್ರೆ ಒಬ್ಬ ವ್ಯಕ್ತಿ ಕೆಮ್ಮದಾಗ, ಸೀನದಾಗ ಹಲವು ನಿಮಿಷಗಳ ಕಾಲ ಆ ವೈರಸ್ ಆ ಗಾಳಿನಲ್ಲಿ ಇರಬಹುದು ಅನ್ನೋದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಹೇಳಿದೆ. ಅದಕ್ಕಾಗಿ ಏರ್ಬೋರ್ನ್ ಅನ್ನೋ ಒಂದು ಪದವನ್ನ ಅದು ಬಳಸಿದೆ. ಸೊ ಏರ್ಬೋರ್ನ್ ಅಂತ ಕೂಡಲೇ ನಾವು ಗಾಳಿಲಿ ಹೋದ್ ಕೂಡಲೇ ಬರುತ್ತೆ ಅಂತಲ್ಲ. ಒಬ್ಬ ವ್ಯಕ್ತಿ ಕೆಮ್ಮದಾಗ, ಸೀನಿದಾಗ ಆ ವೈರಸ್ ಅತ್ಯಂತ ಹಗುರವಾದದ್ದು, ಗಾಳಿನಲ್ಲಿ ಆ ವೈರಸ್ ಸಾಕಷ್ಟು ಕಾಲ ಇರುತ್ತೆ ಅನ್ನೋದನ್ನ ಹೇಳ್ತಾರೆ. ಇನ್ನೊಂದೇನಂದ್ರೆ, ಈ ವೈರಸ್ಸಿನ ವಿಚಿತ್ರ ಇದು. ಈ ವೈರಸ್ಸು ಪೊಟೆನ್ಸಿ ಮೀನ್ಸ್ ಅದು ಹರಡುವಂತ ಸಾಧ್ಯತೆ ಇದೆಯಲ್ಲ, ಹಲವು ಗಂಟೆಗಳ ಕಾಲ ಇರುತ್ತೆ. ಸಾಕಷ್ಟು ವೈರಸ್ಗಳು ದೇಹದಿಂದ ಹೊರಗೆ ಬರ್ತಿದ್ದಂಗೆನೆ ಅದು ನಿಷ್ಕ್ರಿಯವಾಗ್ಬಿಡುತ್ತೆ. ಅದೊಂದು ಪ್ರೋಟೀನ್ ಆಗಿರುತ್ತೆ. ಬಟ್ ಇದು ದೇಹದಿಂದ ಹೊರಗಡೆ ಇದ್ರೂ ಕೂಡ ವಿರಿಲೆಂಟ್ ಆಗಿರುತ್ತೆ, ಹರಡುವ ಸಾಮರ್ಥ್ಯ ಹೊಂದಿರುತ್ತೆ. ಸೊ ಒಬ್ಬ ವ್ಯಕ್ತಿ ಕೆಮ್ಮದಾಗ, ಸೀನಿದಾಗ, ಅದಕ್ಕಾಗಿ ನಾವು ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ಹೇಳೋದು. ಆ ಗಾಳಿನಲ್ಲಿ ಕೆಲವು ಕ್ಷಣಗಳ ಕಾಲ, ಕೆಲವು ನಿಮಿಷಗಳ ಕಾಲ ಇರಬಹುದು ಅನ್ನೋದನ್ನ ರಿಸರ್ಚ್ ವರ್ಕರ್ಸ್ ಹೇಳಿದ್ದಾರೆ. ಸೊ ಪಾಸಿಬಿಲಿಟಿ ಕೂಡ ವೆರಿ ಹೈ ಇದೆ ಸರ್. ಧನ್ಯವಾದಗಳು ಸರ್. ಸರ್, ನಾನು ವೀರಣ್ಣ ಅಂತ ಸರ್. ಹಲೋ ಸರ್, ಈಗ ಕೆಲವು ಕಂಟ್ರಿಗಳು 2 ಡೋಸೇಜ್ ಆಗ್ತಾ ಇದಾವು, ಕೆಲವು ಕಂಟ್ರಿಗಳು ಒಂದೇ ಡೋಸೇಜ್ ಆಗ್ತಿದೆ. ರಷ್ಯಾದು ಸಾಮಾನ್ಯ ಸ್ಪುಟ್ನಿಕ್ ಅಂತ ಒಂದು ಬಂದಿದೆ, ಅವ್ರು ಒಂದೇ ಒಂದು ಡೋಸೇಜ್ ಆಗ್ತಾರೆ. ವೈ ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಸಿಂಗಲ್ ಡೋಸೇಜ್ ಅಂಡ್ ಡಬಲ್ ಡೋಸೇಜ್? ಸರ್, ಈಗ ಆಕ್ಚುಲಿ ನಾನು ಆಗ್ಲೇ ಒಂದು ಗ್ರಾಫ್ ಅನ್ನ ನಿಮಗೆ ತೋರಿಸಿದೆ. ನಮ್ಮ ದೇಹದಲ್ಲಿ ಇಮ್ಯೂನ್ ರೆಸ್ಪಾನ್ಸ್ ಏನಿದೆ, ಮೊದಲನೇ ಡೋಸ್ ಆದಾಗ ಸ್ವಲ್ಪ ಇಮ್ಯೂನ್ ರೆಸ್ಪಾನ್ಸ್ ಅಥವಾ IgG ಆಂಟಿಜೆನ್ಗಳು ಉತ್ಪತ್ತಿ ಆಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟಂತ ಆಂಟಿಬಾಡಿಗಳು ಉತ್ಪತ್ತಿ ಆಗುತ್ತೆ. ಅದೇನೆ
ಸೆಕೆಂಡ್ ಡೋಸ್ ಕೊಟ್ಟ ನಂತರದಲ್ಲಿ ಆಂಟಿಬಾಡಿಗಳ ಸಂಖ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ನಾವು ತೆಗೆದುಕೊಳ್ತಿರೋ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಡೆಫಿನೆಟ್ಲಿ 2 ಡೋಸೇಜ್ ಪ್ಲಸ್ ಬೂಸ್ಟರ್ ಡೋಸ್ ಕೂಡ ಬೇಕು. ಆದ್ರೆ ನೀವು ಹೇಳದಂತ ವ್ಯಾಕ್ಸಿನ್ಗೆ ಒಂದೇ ಸಿಂಗಲ್ ಡೋಸೇಜ್ ಈಸ್ ಈಕ್ವಲಿ ಎಫೆಕ್ಟಿವ್. So what are the precaution measures taken at New Zealand and Israel, sir? Or I think they were declared as a this is ಕರೋನಾ ಫ್ರೀ ಅಂತ. it's a coronavirus ಅಂತಂದು ಈಗ without mask they can walk anywhere in that country ಅಂತಂದು ಏನೋ ಡಿಕ್ಲೇರ್ ಮಾಡಿ. How it is possible ಅಂತ? ಅದು ಡೆಫಿನೆಟ್ಲಿ ಸರ್ ತುಂಬಾ ಫ್ಯಾಕ್ಟರ್ಸ್ಗಳು ಅದರಲ್ಲಿ ಪ್ಲೇ ಆಗುತ್ತೆ. ಒಂದು ವೈರಸ್ ಅನ್ನ ಪೂರ್ತಿಯಾಗಿ ಎಲಿಮಿನೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಂಡೆಮಿಕ್ ಆಗಿ ಕೆಲವು ಪ್ಲೇಸಸ್ ಅಲ್ಲಿ ಇದ್ದೇ ಇರುತ್ತೆ. ಆದ್ರೆ ನಂಬರ್ ಆಫ್ ಕೇಸಸ್ಗಳು ರಿಪೋರ್ಟ್ ಆಗ್ತಿರೋದು ತುಂಬಾ ಕಮ್ಮಿ ಇರೋದ್ರಿಂದಾಗಿ ಪ್ರಾಬಲಿ ದೇ ಹ್ಯಾವ್ ಟೇಕನ್ ದಟ್ ಡಿಸಿಷನ್. ಒಂದು ನಾವು ಅಬ್ಸರ್ವ್ ಮಾಡಿದ್ರೆ ಜನವರಿ ತಿಂಗಳಲ್ಲಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಭಾರತದಲ್ಲೂ ಕೂಡ ನಂಬರ್ ಆಫ್ ಕೇಸಸ್ಗಳು 800ಕ್ಕೆ ಡ್ರಾಪ್ ಆಗಿತ್ತು, 800ಗೆ ಡ್ರಾಪ್ ಆಗಿತ್ತು. ಇವನ್ ನಮ್ಮ ಶಿವಮೊಗ್ಗದಲ್ಲಿ 7-8 ಕೇಸ್ಗಳು, 2 ಕೇಸ್ಗಳು, 1 ಕೇಸ್ಗಳು ರಿಪೋರ್ಟ್ ಆಗ್ತಾ ಇತ್ತು. ಸೊ ಆಗ ನಾವು ಹೋಗೇ ಬಿಡ್ತು ಪೂರ್ತಿಯಾಗಿ ಅಂತ ಹೇಳಿ ನಾವು ಧೈರ್ಯವಾಗಿದ್ವಿ. ನಂತರದಲ್ಲಿ ಡಬಲ್ ಮ್ಯೂಟೆಂಟ್ ಅನ್ನೋದು ಬಂತು. ಡಬಲ್ ಮ್ಯೂಟೆಂಟ್ ಆದಂತ ಒಂದು ವೈರಸ್, ಇದರಲ್ಲಿ ಸುಮಾರು 8 ರೀತಿಯ ಸ್ಟ್ರೈನ್ಸ್ ಗಳಿದೆ. ಈ ಮ್ಯೂಟೇಷನ್ ಅನ್ನೋದು, ಬದಲಾವಣೆ ಅನ್ನೋದು ಡೆಫಿನೆಟ್ಲಿ ಸಾಕಷ್ಟು ಪರಿಣಾಮ ಬೀರುತ್ತೆ. ಬಟ್ ಆ ದೇಶಗಳು ಕೂಡ ನೋಬಡಿ ಈಸ್ ಸೇಫ್. ಈಗ ನಮ್ಮಲ್ಲಿ ಕಾಣಿಸ್ಕೊಂಡಿದ್ದು ಅವರಲ್ಲಿ ಕಾಣಿಸ್ಕೊಳ್ಳುವಂತ ದಿನಗಳು ಕೂಡ ದೂರ ಇಲ್ಲ. ಬಟ್ ಈಗ ಆಸ್ ಆಫ್ ನೌ ಅವ್ರು ಸೇಫ್ ಇರ್ಬೋದು, ಮಾಸ್ಕ್ ಅನ್ನ ಹಾಕದೇನೆ ಅವ್ರು ಓಡಾಡ್ತಾ ಇರ್ಬೋದು. ಬಟ್ ಡೆಫಿನೆಟ್ಲಿ ಪ್ರಿಕಾಷನ್ ನೀಡೆಡ್ ಟು ಬಿ ಟೇಕನ್ ಫಾರ್ ಆಲ್ ಓವರ್ ದ ವರ್ಲ್ಡ್, ಎಲ್ಲಾ ದೇಶಗಳು ಕೂಡ. ಯಾಕಂದ್ರೆ ಈಗ ಎಲ್ಲಾ ಕಂಟ್ರಿಯಿಂದ ಎಲ್ಲರೂ ಟ್ರಾವೆಲ್ ಮಾಡ್ತಾರೆ. ಇಟ್ಸ್ ಅ ಗ್ಲೋಬಲ್ ವಿಲೇಜ್ ನಾವು. ಸೊ ವೈರಸ್ ಕೂಡ ಅದೇ ರೀತಿಯಾಗಿ ಅವರೊಟ್ಟಿಗೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋ ಸಾಧ್ಯತೆ ಇರುತ್ತೆ. ಹಲೋ, ಶಶಿಧರ್ ರಾನಡೆ ಮಾತಾಡೋದು. ಹಾ ಸರ್, ಹೇಳಿ ಸರ್. ಸರ್, ಈಗ ನಮ್ಮಲ್ಲಿ ಒಬ್ರು ನಮ್ ಕ್ಲೋಸ್ ರಿಲೇಟಿವ್ ಅವ್ರಿಗೆ 2 ವ್ಯಾಕ್ಸಿನೇಷನ್ ತಗೊಂಡಿದ್ದಾರೆ. ಫಸ್ಟ್ ಇಂದು ತಗೊಂಡಿದ್ದಾರೆ, 2ನೇದು ತಗೊಂಡಿದ್ದಾರೆ. ಆಫ್ಟರ್ 1 or 1.5 months ಪಾಸಿಟಿವ್ ಅಂತ ಬರ್ತಾ ಇದೆ. ಅಂದ್ರೆ ಅವ್ರಿಗೆ ಕೆಮ್ಮು, ಶೀತ ನಿಲ್ಲಿಲ್ಲ 1 ವಾರಗಟ್ಲೆ. ಆಮೇಲೆ ಯಾವ್ದೇ ರುಚಿ ಇಲ್ಲ, ಆತರ ಸ್ಟಾರ್ಟ್ ಆಯ್ತು. ಹಸಿವೆ ಸ್ಟಾರ್ಟ್ ಆಗಲ್ಲ. ಈಗ ಅವ್ರು ಏನ್ ಪ್ರಿಕಾಷನ್ ತಗೋಬೇಕು? ಐಸೋಲೇಷನ್ ಅಲ್ಲಿ ಇದಾರೆ. ಈಗ ಮಕ್ಳಿದಾರೆ, ಸಣ್ಣ ಮಕ್ಳೆಲ್ಲ ಇದಾರೆ. ಈಗ ಟೆಸ್ಟ್ ಮಾಡಿಸಿದ್ರ ಸರ್ ಅವರು ಪಾಸಿಟಿವ್ ಬಂದಿದ್ಯಾ? ಪಾಸಿಟಿವ್ ಬಂದಿದೆ ಸರ್. ಈಗ ಬಹಳ ಸುಸ್ತು. ಓಕೆ ಸರ್. ಆಮೇಲೆ ಸ್ವಲ್ಪ ಯಾವ್ದು ರುಚಿ ಇಲ್ಲ ಬಾಯಲ್ಲಿ. ಎಸ್, ಓಕೆ ಸರ್. ಬೇಸಿಕಲಿ ಒಂದು ಕೋವಿಡ್ ವ್ಯಾಕ್ಸಿನ್ ಅನ್ನ ನಾವು ತೆಗೆದುಕೊಂಡ ಕೂಡಲೇ ವಿ ಆರ್ ನಾಟ್ ಕಂಪ್ಲೀಟ್ಲಿ ಪ್ರೊಟೆಕ್ಟೆಡ್. ಒಂದು ಪಾಸಿಟಿವ್ ಆಗುವಂತ ಸಾಧ್ಯತೆ ಇರುತ್ತೆ, ಆದರೆ ವಿರುಲೆನ್ಸ್ ಕಮ್ಮಿ ಇರುತ್ತೆ ದೇಹದಲ್ಲಿ ಅಂತ ಹೇಳಲಾಗುತ್ತೆ. ಸೊ ಔಷಧಿಗಳ ಏನಿದೆ, ಸಪೋರ್ಟಿಂಗ್ ಮೆಡಿಕೇಶನ್ಸ್ ಗಳು ಪ್ರಾಪರ್ ಆಗಿ ಅದನ್ನ ಫಾಲೋ ಮಾಡ್ಲಿ. ಔಷಧಿಗಳನ್ನ ಜೊತೆಗೆ ಮೆಡಿಕಲ್ ಅಡ್ವೈಸ್. ಈಗಂತೂ ಅವ್ರು ಪಾಸಿಟಿವ್ ಬಂದಿದ್ರೆ ಅವ್ರಿಗೆ ದಿನನಿತ್ಯ ಕರೆ ಬರುತ್ತೆ ಹಾಸ್ಪಿಟಲ್. ಸೊ ಅವ್ರು ಆರೋಗ್ಯವಾಗಿದ್ದಾರೆ, ಹೋಮ್ ಐಸೋಲೇಷನ್ ಅಲ್ಲಿ ಇದ್ರೆ. ಸೊ ಏನೇ ವ್ಯತ್ಯಾಸಗಳಿದ್ರು ರಿಪೋರ್ಟ್ ಮಾಡಿ. ಆಗ ಮೆಡಿಕೇಶನ್ ಏನಾದ್ರು ಬದಲಾವಣೆ ಮಾಡೋದಿದ್ರೆ ಅವ್ರಿಗೆ ಅಡ್ವೈಸ್ ಮಾಡ್ತಾರೆ, ಏನ್ ಮೆಡಿಸಿನ್ಸ್ ತಗೊಳ್ತಾ ಇದಾರೆ ಅದು ಬದಲಾವಣೆ ಮಾಡ್ತಾರೆ. ಬಟ್ ಸಿಚುವೇಶನ್ ಔಟ್ ಆಫ್ ಕಂಟ್ರೋಲ್ ಹೋಗೋ ತನಕ ವೇಟ್ ಮಾಡಬೇಡಿ. 95 ಆಕ್ಸಿಜನ್ ರಿಪೋರ್ಟ್ ಆಗ್ತಿದೆ ಅನ್ನೋದ್ರೊಳಗೇನೆ ನೀವು ರಿಪೋರ್ಟ್ ಮಾಡಿ, ಜೊತೆಗೆ ಹಾಸ್ಪಿಟಲ್ಗೆ ರಿಪೋರ್ಟ್ ಮಾಡಿ. ಸೊ ಅಲ್ಲಿ ಅವರು ಪರೀಕ್ಷೆ ಮಾಡಿದ್ಮೇಲೆ ಅಕಸ್ಮಾತ್ ರಿಕ್ವೈರ್ಡ್ ಇದೆ ಅನ್ನೋದಾದ್ರೆ ಅವರು ಹಾಸ್ಪಿಟಲೈಸೇಷನ್ ಮಾಡ್ತಾರೆ. ಇಲ್ಲದೆ ಇದ್ರೆ ಮನೆಯಲ್ಲೇ ರೆಸ್ಟ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. CT ಸ್ಕೋರ್ ಅಂತ ಇದೆ, ಗೊತ್ತಿರ್ಬೋದು ಅನ್ಕೊಳ್ತೀನಿ. CT ಇಮೇಜಸ್ ಅನ್ನ ನೋಡಿದಾಗ ಅದರಲ್ಲಿ ಇರುವಂತ ಒಪೆಸಿಟೀಸ್ ಗಳನ್ನ ಕನ್ಸಿಡರ್ ಮಾಡಿ CT ಸ್ಕೋರ್ಗಳ ಮೇಲೆಗೆ ಅವರ ಸಿವಿಯಾರಿಟಿನ ಮೈಲ್ಡ್, ಮಾಡರೇಟ್, ಸಿವಿಯರ್ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಹಾಸ್ಪಿಟಲೈಸೇಷನ್ ಅದರ ಅಕಾರ್ಡಿಂಗ್ಲಿ ಮಾಡ್ತಾರೆ. ಆಕ್ಸಿಜನ್ ಅನ್ನೋದು ತುಂಬಾ ಮುಖ್ಯ ಬೇಕು. ಸೊ ಮನೆಯಲ್ಲಿ ಇದ್ದಾಗ ಅವರು ಸ್ಟೀಮ್ ಇನಲೇಷನ್ ಅನ್ನ ಮಾಡ್ಲಿಕ್ಕೆ ಹೇಳಿ. ಸ್ಟೀಮ್ ಇನಲೇಷನ್ ಮಾಡ್ಬೇಕಾದ್ರೆ ಪ್ರೊಸೀಜರ್ನ ನೆನ್ಪಿಟ್ಕೊಳ್ಳಿ. ಮೂಗಿಂದ ಸ್ಟೀಮ್ ಅನ್ನ ತೆಗೆದುಕೊಂಡು ಬಾಯಿಂದ ಬ್ಲೋ ಮಾಡುವುದು, ಬಾಯಿಂದ ತೆಗೆದುಕೊಂಡು ಮೂಗಿಂದ ಬ್ಲೋ ಮಾಡುವುದು. ಸೊ ಸ್ಟೀಮ್ ಇನಲೇಷನ್ ಮಾಡೋದ್ರ ಜೊತೆಗೆ ಸೊ ಅದು ಎಷ್ಟು ಫ್ರೀಕ್ವೆಂಟ್ಲಿ ಮಾಡೋದಷ್ಟು ಒಳ್ಳೇದು ಸರ್. ಅವರಿಗೆ ಥ್ರೋಟ್ ಅಲ್ಲಿ ಕಫ ಇದ್ದು ಅಕಸ್ಮಾತ್ ಹೆಚ್ಚಿಗೆ ಕೆಮ್ಮು ಇದ್ರೆ ಎಷ್ಟು ಸರಿ ಮಾಡಿದ್ರು ಅಷ್ಟು ಒಳ್ಳೇದು. ದಿನಕ್ಕೆ 3-4 ಬಾರಿ ಮಾಡೋದು ಬೇಸಿಕಲಿ ರಿಕ್ವೈರ್ಡ್ ಸರ್. ಆಮೇಲೆ ಸರ್, ಮ್ಯಾಕ್ಸಿಮಮ್ ಕೇಸಸ್ ಎಲ್ಲ ಯಾರಿಗೂ ಟೆಸ್ಟ್ ಮಾಡಿದ್ರೆ ಪಾಸಿಟಿವ್ ಅಂತ ಬರುತ್ತೆ ಅಂತ ಹೇಳ್ತಾರಲ್ಲ ಸರ್, ಏನು ಸಿಂಪ್ಟಮ್ ಇರಲ್ಲ? ಇಲ್ಲ ಸರ್, ಇಲ್ಲ ಹಾಗಾಗ್ತಿಲ್ಲ. ನಾನು 3 ಸರಿ ಟೆಸ್ಟ್ ಮಾಡಿಸಿದೀನಿ ಸರ್. ನಾನಂತೂ ಓಡಾಡ್ತಾನೆ ಇರ್ತೀನಿ, ಬೆಂಗಳೂರು ಹೋಗ್ತೀನಿ, ಅಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ತೀನಿ. ನಾ 3 ಸರಿ ಟೆಸ್ಟ್ ಮಾಡಿದೀನಿ, ನನಗೆ ಯಾವಾಗ್ಲೂ ಕೂಡ ಪಾಸಿಟಿವ್ ಬಂದಿಲ್ಲ. ಸೊ ಪಾಸಿಟಿವ್ ಸುಮ್ನೆ ಬರೋಲ್ಲ. RT-PCR ಇಸ್ ಅ ಪ್ರಿಸೈಸ್ ಟೆಸ್ಟ್. ಇಟ್ಸ್ ಅ ನ್ಯೂಕ್ಲಿಕ್ ಆಸಿಡ್ ಟೆಸ್ಟಿಗೆ ಈಕ್ವಲ್ ಅದು. ಸೊ RT-PCR ಬೇರೆ ರ್ಯಾಪಿಡ್ ಟೆಸ್ಟ್ ಅಲ್ಲಿ ಫಾಲ್ಸ್ ಪಾಸಿಟಿವ್ ಬರ್ಬೋದು, ಫಾಲ್ಸ್ ನೆಗೆಟಿವ್ ಬರ್ಬೋದು. ಆದ್ರೆ RT-PCR ನಲ್ಲಿ ಹಾಗಾಗೋ ಸಾಧ್ಯತೆ ತುಂಬಾ ಕಮ್ಮಿ. ನೀವು ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡವರಿಗೆ ಪಾಸಿಟಿವ್ ಬರ್ತದೆ ಅನ್ನೋ ಕೆಲವರು ಅಸಂಪ್ಷನ್ ಅಲ್ಲಿ ಇದ್ದಾರೆ, ಬಟ್ ಹಾಗಾಗೋಲ್ಲ. ವ್ಯಾಕ್ಸಿನ್ ತೆಗೆದುಕೊಂಡ ಮೇಲೆ ನಾನು RT-PCR ಮಾಡಿಸಿದೀನಿ, ಇಟ್ ಡಿಡ್ಂಟ್ ಕಮ್ ಪಾಸಿಟಿವ್. ಸೊ ಬರೋದಿಲ್ಲ, ಹಾಗೇನಿಲ್ಲ.
ಸೊ ನೀವು ಟೆಸ್ಟ್ ಅನ್ನ ಧೈರ್ಯವಾಗಿ ಮಾಡಿಸಿ. ಟೆಸ್ಟ್ ಮಾಡಿಸಿದ್ರೆ ನಿಮಗೆ ಖಾತ್ರಿ ಆಗ್ತದೆ. ಯು ವಿಲ್ ಬಿ ಕಾನ್ಫಿಡೆಂಟ್ ದಟ್ ಯು ಆರ್ ಶೋರ್ ನಿಮಗೆ ಒಬ್ಬ ವ್ಯಕ್ತಿಗೆ ಯಾವ ಕಾಯಿಲೆನೂ ಇಲ್ಲ ಅನ್ನೋದು. ಸರ್ ಶಿವಮೊಗ್ಗದಲ್ಲಿ ಎಲ್ಲ ಯಾವ ಹಾಸ್ಪಿಟ್ಲಿಗೆ ಹೋಗ್ಬೋದಾ ಟೆಸ್ಟಿಗೆ? RT-PCR ಗೆ ಸರ್ ಹೋಗ್ಬೋದು ಸರ್, ಆಗ್ಬೋದು. ಅದೇನು ಕಾಸ್ಟ್ಲಿ ಇದೆ ಸರ್, ಹೇಗಿದೆ ಅದು? ಇಲ್ಲ ಸರ್, ಎಲ್ಲಾ ಆಸ್ಪತ್ರೆಗಳಲ್ಲಿ RT-PCR ಉಚಿತವಾಗಿದೆ, ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಈಗ ನೀವು ಟೆಸ್ಟಿಂಗ್ ವ್ಯಾಕ್ಸಿನೇಷನ್ ಎಲ್ಲಿ ತಗೊಳ್ತೀರಿ ಅಲ್ಲೇ RT-PCR ಕೂಡ ಮಾಡುವಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲಿ ನೀವು ವ್ಯಾಕ್ಸಿನ್ ತಗೊಳ್ತೀರಿ ಅಲ್ಲಿ ಕೂಡ ವ್ಯವಸ್ಥೆ ಇರುತ್ತೆ. ಅಕಸ್ಮಾತ್ ನಿಮಗೆ ರಶ್ ಇದೆ ಅನ್ನೋದಾದ್ರೆ, ಅಕಸ್ಮಾತ್ ಕ್ರೌಡ್ ಇದೆ, RT-PCR-ಗಂತೂ ಕ್ರೌಡ್ ಇಲ್ಲ, ರಶ್ ಇರೋದಿಲ್ಲ, ಸೊ ಈಸಿಲಿ ಆಗುತ್ತೆ. ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಾದ್ರೆ ಅದಕ್ಕೆ ನಿಗದಿ ಮಾಡಿದ್ದಾರೆ ಸರ್ಕಾರ, 1500 ರೂಪಾಯಿ ಅಂತ ಅದಕ್ಕೆ ನಿಗದಿ ಮಾಡಿದ್ದಾರೆ ಸರ್. ಸರ್ ಪ್ರೈವೇಟ್ ಹಾಸ್ಪಿಟಲ್. ಸರ್ ಇಫ್ ಯು ಡೋಂಟ್ ಮೈಂಡ್ ಕ್ಯಾನ್ ಯು ಶೇರ್ ಯುವರ್ ಮೊಬೈಲ್ ನಂಬರ್ ಸರ್? ಶೋರ್ ಸರ್, ನನ್ನ ಮೊಬೈಲ್ ನಂಬರ್ ನೋಟ್ ಮಾಡ್ಕೊಳ್ಳಿ ಸರ್. ಓಕೆ, 94481 ಬರ್ಕೊಳ್ಳಿ ಸರ್. 94481 ಇಲ್ಲ, ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡ್ತೀನಿ ಸರ್, ಇಲ್ಲಿ ಟೈಪ್ ಮಾಡಿ ಹಾಕ್ಬಿಡ್ತೀನಿ. ಆಯ್ತು ಸರ್. ಓಕೆ, 94481 05071 05071. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಹಲೋ, ನಾನು Yes, sir. ಶಿವನಾಡಿ ಸರ್. ಎಸ್ ಸರ್. ಸ್ಮಾಲ್ ಕ್ವಶನ್. ನಮಸ್ಕಾರ. ನಾನು ಮಾಧವಾಚಾರ್ಯ ಅಂತ ಏನು ಅಂದ್ರೆ ಸರ್, ನನ್ನದೊಂದು ಪ್ರಶ್ನೆ ಏನು ಅಂದ್ರೆ, ಕೆಲವರಿಗೆ ಬಂದಿದ್ದು ಹೋಗಿದ್ದು ಎರಡು ಗೊತ್ತೇ ಆಗಲ್ಲ, ಇಮ್ಯುನಿಟಿ ಪವರ್ ಅವರಿಗೆ ಸಾಕಷ್ಟು ಜಾಸ್ತಿ ಇರೋದ್ರಿಂದ ಅಂತ ಹೇಳಿ ಒಂದು ಹಿಂದೆ ಕೇಳಿದ್ದೆ ನಾನು. ಅವ್ರಿಗೆ ಈ ತರ ಯಾರಿಗೆ ಬಂದಿದ್ದು ಹೋಗಿದ್ರ ಬಗ್ಗೆ ಅಂದ್ರೆ, ನನಗೆ ಈಗಾಗಲೇ ಬಂದು ಹೋಗಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಏನಾರ ಸಾಧ್ಯತೆ ಯಾವ್ದಾರ ಇದೆಯಾ ಟೆಸ್ಟ್ ಹತ್ರ? ಹಾ ಸರ್, ಇದೆ. ಅದಕ್ಕೆ ನಿಮ್ಮ ಆಂಟಿಬಾಡಿ ಟೈಟರ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ. ದೇಹದಲ್ಲಿ ಆಂಟಿಬಾಡಿ ಟೈಟರ್ ಅಂತ ಹೇಳ್ತೀವಿ. ಈ ಆಂಟಿಬಾಡಿ ಟೈಟರ್ ನ ಸಂಖ್ಯೆ ಅದಕ್ಕೆ ಇದೆ ಸರ್, ಟೆಸ್ಟಿಂಗ್ ಇದೆ. ಸೊ ಆಂಟಿಬಾಡಿ ಟೈಟರ್ ಟೆಸ್ಟ್ ನೀವು ಮಾಡಿಸಿದ್ರೆ ನಿಮ್ ದೇಹದಲ್ಲಿ ಆಂಟಿಬಾಡಿ ಜನರೇಟ್ ಆಗಿದೆಯಾ ಅದಕ್ಕೆ ಸಂಬಂಧಪಟ್ಟಿದ್ದು ಗೊತ್ತಾಗ್ಬಿಡುತ್ತೆ ಸರ್. ಅದಕ್ಕೆ ಆದಂತ ಟೆಸ್ಟ್ಗಳಿದೆ. ಸೊ ಇದು ಬಟ್ ನಿಮ್ ದೇಹದಲ್ಲಿ ಆಂಟಿಬಾಡಿ ಉತ್ಪತ್ತಿ ಆಗಿರುತ್ತೆ, ಅದೇ ಬಂದು ಹೋಗಿದೆ ಅಂತಂದ್ರೂ ಕೂಡ ಅದೇ ಅರ್ಥವೇ. ಸೊ ಆಂಟಿಬಾಡಿ ಟೈಟರ್ನ ನೋಡಿದಾಗ, ಈಗ ನೀವು ಇನ್ನೊಂದು ಗೊತ್ತಿರಬಹುದು, ಕೋವಿಡ್ ರಿಕವರ್ಡ್ ಪ್ಲಾಸ್ಮಾವನ್ನ ನಾವು ಇನ್ನೊಬ್ಬರಿಗೆ ಕೊಡ್ತೇವೆ. ಸೊ ಕೋವಿಡ್ ರಿಕವರ್ಡ್ ಪ್ಲಾಸ್ಮಾವನ್ನ ರೋಗಿಗಳಿಗೆ ಕೊಡೋ ಉದ್ದೇಶ ಏನಂತಂದ್ರೆ ಅದರಲ್ಲಿ ಆಂಟಿಬಾಡಿ ಜನರೇಟ್ ಆಗಿರುತ್ತೆ, ಅಂದ್ರೆ ರೋಗವನ್ನ ಹೋರಾಡುವಂತ ಶಕ್ತಿ ದೇಹದಲ್ಲಿ ಇರುತ್ತೆ ಅಂತ. ಸೊ ಅದರಲ್ಲಿ ಆಂಟಿಬಾಡಿ ಟೈಟರ್ ಮಾಡ್ತಾರೆ. ಟೈಟರ್ ನಲ್ಲಿ 12ಕ್ಕಿಂತ ಎಬೋವ್ ಇದ್ರೆ ಅದು ಸ್ಟ್ರಾಂಗ್ ಆಗಿ ಇಮ್ಯುನಿಟಿ ಇದೆ ಅಂತ ಅರ್ಥವನ್ನ ಕೊಡುತ್ತೆ, ಅಥವಾ ಬಂದು ಹೋಗಿದೆ ಅನ್ನೋ ಒಂದು ಅರ್ಥವನ್ನ ಕೊಡುತ್ತೆ. ಸೊ ಅದಕ್ಕೆ ಟೆಸ್ಟ್ಗಳು ಇದೆ ಸರ್, ರ್ಯಾಪಿಡ್ ಟೆಸ್ಟ್ಗಳು ಕೂಡ ಇದೆ, ಆಂಟಿಬಾಡಿ ಟೆಸ್ಟ್ಗಳು ಕೂಡ ಅದಕ್ಕಿದೆ. ಸೊ ಎಲ್ಲ ಲ್ಯಾಬ್ಗಳಲ್ಲೂ ಕೂಡ ಆ ಟೆಸ್ಟ್ ಅನ್ನ ಮಾಡ್ತಾರೆ. ದೇರ್ ಇಸ್ ಅ ಟೆಸ್ಟ್. ನಾವು ಸೆಲ್ಫ್ ಟೆಸ್ಟಿಂಗ್ ಏನು ಮಾಡ್ಕೊಂಡು ತಿಳ್ಕೊಳ್ಳೋದಕ್ಕೆ ಸಾಧ್ಯತೆ ಇರಲ್ಲ? ಇಲ್ಲ ಸರ್, ಆಂಟಿಬಾಡಿ ಟೈಟರ್ ಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಸರ್. ಕುಮಾರ್ ಸರ್. ಸರ್ ಕಿಶೋರ್ ಅವರು ಒಂದು ಪ್ರಶ್ನೆ ಕೇಳ್ತಿದ್ದಾರೆ ಸರ್. ಕಿಶೋರ್ ಅವರು. ಸ್ಮಾಲ್ ಕ್ವಶನ್ ಸರ್ ರಿಗಾರ್ಡಿಂಗ್ ಯೂಸಿಂಗ್ ಆಫ್ ಸ್ಯಾನಿಟೈಸರ್. ಓಕೆ, ಕೆಲವರಿಗೆ ಏನಾಗುತ್ತೆ, ಅದನ್ನ ಯಾವಾಗ್ಲೂ ಯೂಸ್ ಮಾಡೋದ್ರಿಂದ ಸ್ವಲ್ಪ ಅಲರ್ಜಿ ಆಗತ್ತೆ ಅಂತ ತುಂಬಾ ಜನ ಹೇಳ್ತಾರೆ. ವಾಟ್ಸ್ ಯುವರ್ ಒಪಿನಿಯನ್ ಸರ್ ರಿಗಾರ್ಡಿಂಗ್ ಯೂಸಿಂಗ್ ಸ್ಯಾನಿಟೈಸರ್? ಸರ್, ಕೆಲವರ ಸ್ಕಿನ್ ತುಂಬಾ ಸೆನ್ಸಿಟಿವ್ ಇರ್ಬೋದು, ಅದಕ್ಕಾಗದು ಸ್ಕಿನ್ ಪೀಲ್ ಆಗ್ಬೋದು ಕೆಲವರಿಗೆ ಮಾತ್ರ. ಆದ್ರೆ ಬಿಲೀವ್ ಮೀ, ಬಟ್ ಡಾಕ್ಟರ್ಸು ಪ್ಯಾರಾಮೆಡಿಕ್ಸು ಸ್ಯಾನಿಟೈಸರ್ನ ಜನ ಈಗ ಯೂಸ್ ಮಾಡ್ತಾ ಇದ್ದಾರೆ. ಕೊರೋನಾ ಬಂದ್ಮೇಲೆ ಎಲ್ಲರೂ ಸ್ಯಾನಿಟೈಸರ್ ಯೂಸ್ ಮಾಡ್ತಾರೆ. ನನ್ನ 20 ವರ್ಷದಿಂದ ನನ್ನ ಬ್ಯಾಗ್ನಲ್ಲಿ ಸ್ಯಾನಿಟೈಸರ್ ಯಾವಾಗ್ಲೂ ಇರುತ್ತೆ, ನಾವು ಯಾವಾಗ್ಲೂ ಯೂಸ್ ಮಾಡ್ತೀವಿ, ನಮ್ಮ ಕೈಗಳು ಚೆನ್ನಾಗೇ ಇದೆ. ಸೊ ವಿ ಆರ್ ಯೂಸಿಂಗ್ ಆಲ್ಮೋಸ್ಟ್ 20 years, ಯಾವುದು ಏನು ಆಗೋದಿಲ್ಲ. ಬಟ್ ಅದರಲ್ಲಿ ಆಲ್ಕೋಹಾಲ್ ಕಾನ್ಸಂಟ್ರೇಷನ್ ಈಗೇನ್ ಮಾಡ್ತಾ ಇದ್ದಾರೆ, ಕೆಲವು ಕಡೆ ಸ್ಯಾನಿಟೈಸರ್ನ ಮಾರ್ಕೆಟಿಂಗ್ ಹೆಚ್ಚೆಚ್ಚು ಮಾಡಿ ಕಂಪ್ನಿಗಳು ಏನ್ ಹೇಳಬೇಕು, ಕ್ವಾಲಿಟಿ ಕಂಟ್ರೋಲ್ ಇಲ್ಲದೆ ಅದರಲ್ಲಿ ಬರೀ ಆಲ್ಕೋಹಾಲ್ ಇಲ್ಲದೆ ಇನ್ನು ಬೇರೆ ಕೆಮಿಕಲ್ಸ್ಗಳಿದ್ದು ಅದು ಸ್ಕಿನ್ನಿಗೆ ಹಾರ್ಮ್ ಮಾಡಿರ್ಬೋದು. ಬಟ್ ಸ್ಟ್ಯಾಂಡರ್ಡ್ ಆದಂತ ಸ್ಯಾನಿಟೈಸರ್ ನಲ್ಲಿ ಪರ್ಸೆಂಟೇಜ್ ಆಫ್ ಆಲ್ಕೋಹಾಲ್ ಏನಿರುತ್ತೆ ಅದನ್ನ ಕಂಟ್ರೋಲ್ಡ್ ಆಗಿದ್ದಾಗ ಸೊ ಡೆಫಿನೆಟ್ಲಿ ಅದು ಹಾರ್ಮ್ ಮಾಡೋದಿಲ್ಲ, ಜೊತೆಗೆ ಅದರಿಂದ ತೊಂದರೆ ಕೂಡ ಇಲ್ಲ ಸರ್. ಸರ್ ಯಾವುದು ಒಳ್ಳೇದು ಸ್ಯಾನಿಟೈಸರ್? ಯಾವುದು ಒಳ್ಳೇದು? ಎನಿ ISO ಬ್ರ್ಯಾಂಡ್ ಇರುವಂತದ್ದು ಸರ್, ಎನಿಥಿಂಗ್ ವಿಚ್ ಇಸ್ ISO ಇರುವಂತದ್ದು, ಎನಿ ಬ್ರ್ಯಾಂಡ್ ವಿಚ್ ಇಸ್ ISI ಮತ್ತು ISO ಬ್ರ್ಯಾಂಡ್ ಇರುವಂತದ್ದು ಯಾವ ಬ್ರ್ಯಾಂಡ್ ಆದ್ರೂ ಕೂಡ ಅದರಲ್ಲಿ ಡೆಫಿನೆಟ್ಲಿ ಆಕ್ಸಿಜನ್ ಆಲ್ಕೋಹಾಲ್ ನ ಪರ್ಸೆಂಟೇಜ್ ಏನಿದೆ ಅದು ನಿಯಮಿತವಾಗಿರುತ್ತೆ, ಸೊ ನಿಗದಿತವಾಗಿರುತ್ತೆ. ಲೋಕಲಿ ಬ್ಲೂ ಕಲರ್ ಆಗಿ ಸ್ಯಾನಿಟೈಸರ್ ನಿಮಗೆ ಸಿಗುತ್ತೆ. ಲೋಕಲಿ ಈಗ ನಾವೇನ್ ಮಾಡ್ತಾ ಇದ್ದಾರೆ, ಅಂಗಡಿಗಳಲ್ಲಿ ಕ್ಯಾಂಟೀನ್ ಮುಂದೆ ಈಗ ಸ್ಯಾನಿಟೈಸರ್ ಇಡಬೇಕು ಅಂತ ನಿಯಮ ಸರ್ಕಾರ ಮಾಡಿದೆ ಅನ್ನೋದಕ್ಕೊಂದು ಬ್ಲೂ ಕಲರ್ ಲಿಕ್ವಿಡ್ ನ ಮುಂದೆ ಇಟ್ಟಿರ್ತಾರೆ. ಅದ್ರಲ್ಲಿ ಏನ್ ಮಿಕ್ಸ್ ಮಾಡಿದಾರೋ ಅನ್ನೋದು ಅವರಿಗೂ ಕೂಡ ಗೊತ್ತಿರೋದಿಲ್ಲ. ಅವನಿಗೆ ಯಾರೋ ಚೀಪಾಗಿ ಕೊಟ್ಟಿರ್ತಾರೆ, 1 ಲೀಟರ್ಗೆ 100 ರೂಪಾಯೋ ಅಥವಾ
₹50 1 ಲೀಟರ್ ಸಿಕ್ಬಿಡುತ್ತದೆ ಈಸಿಲಿ. ಸೊ ಅದನ್ನ ಕ್ಯಾಂಟೀನ್ ಹೋಟೆಲ್ಗಳಲ್ಲಿ ದಿನನಿತ್ಯ ಚೇಂಜ್ ಮಾಡಬೇಕು. ಅವ್ರು ಅಷ್ಟು ಜನ ಪಾಪ ಹೋಟೆಲಿಗೆ ಬರ್ತಾರೆ, ಅವ್ರು ಕಾಸ್ಟ್ ಎಫೆಕ್ಟಿವ್ ನೋಡ್ತಾರೆ, ಲೋ ಕ್ವಾಲಿಟಿದು ಇಟ್ಟಿರ್ತಾರೆ, ಕೈಗಳು ಡೆಫಿನೆಟ್ಲಿ ಹಾರ್ಮ್ ಆಗುತ್ತೆ. ಸೊ ವಾಟ್ ಐ ಅಡ್ವೈಸ್ ಯು, ನೀವು ಐದರ್ ಲೈಫ್ ಬಾಯ್, ಡೆಟಾಲ್, ಸ್ಯಾವ್ಲಾನ್, ಯಾವುದೇ ಕಂಪ್ನಿದಾದ್ರೂ ಕೂಡ ಎನಿ ISI ಸಪೋರ್ಟೆಡ್ ಇರುವಂತ ಬ್ರ್ಯಾಂಡ್, ಟೆಸ್ಟೆಡ್ ಆದಂತ ಬ್ರ್ಯಾಂಡ್, ಚಿಕ್ಕ ಸ್ಯಾನಿಟೈಸರ್ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳಿ, ಇಟ್ ಇಸ್ ಈಕ್ವಲಿ ಎಫೆಕ್ಟಿವ್. ಸೋಪ್ ಈಸ್ ಆಲ್ಸೋ ಈಕ್ವಲಿ ಎಫೆಕ್ಟಿವ್. ಎನಿ ಡೆಟಾಲ್ ಹ್ಯಾಂಡ್ ವಾಶ್ ಕೂಡ ಈಕ್ವಲಿ ಎಫೆಕ್ಟಿವ್. ಬಟ್ ಈ ಹೋಟೆಲ್ಗಳಲ್ಲಿ, ಹೊರಗಡೆ ಅಂಗಡಿಗಳಲ್ಲಿ, ಪಬ್ಲಿಕ್ ಪ್ಲೇಸಸ್ ಅಲ್ಲಿ, ಈವನ್ ATMಗಳಲ್ಲಿ ನಾನು ನೋಡಿದ್ದೀನಿ, ATM ಅಲ್ಲಿ ಸ್ಯಾನಿಟೈಸರ್ ಇಡ್ತಾ ಇದ್ದಾರೆ. ATM ನಲ್ಲಿ ದಿನ 50 ಜನ ಪಾಪ ವಿಸಿಟ್ ಮಾಡ್ತಾರೆ, ದಿನ 1 ಲೀಟರ್ ಅವ್ರಿಗೆ ಖಾಲಿಯಾಗಿ ಹೋಗ್ತದೆ. ಸೊ ಯಾವುದೋ ಒಂದು ಬ್ಲೂ ಕಲರ್ ಲಿಕ್ವಿಡ್ ಇಟ್ಟಿರ್ತಾರೆ, ಕೈ ಹಾಕೊಂಡ್ರೆ ನಿಮಗೆ ಉರಿ ಆಗುತ್ತೆ ಕೈ, ಅದು ಇಟ್ ವಿಲ್ ಬರ್ನ್ ಯುವರ್ ಹ್ಯಾಂಡ್. ಸೊ ಅಂಥದ್ದು ಡೆಫಿನೆಟ್ಲಿ ಹಾರ್ಮ್ಫುಲ್, ಅದು ಕೈಗೆ ತೊಂದರೆ ಮಾಡಬಹುದು. ಸರ್ ಒನ್ ಮೋರ್ ಕ್ವಶನ್ ಸರ್. ಮಾಸ್ಕ್ ನ N95 ಯೂಸ್ ಮಾಡ್ಬೇಕು ಅಂತ ಏನಾದ್ರು ಕಂಪಲ್ಸರಿ ಇದೆಯಾ ಅಥವಾ ಬಟ್ಟೆದು ಯೂಸ್ ಮಾಡ್ಬೋದು? ಇಲ್ಲ ಸರ್, ಮಾಸ್ಕ್ ನ ಈ ರೀತಿ ಹೇಳ್ತೇವೆ, ಬೇಸ್ಡ್ ಆನ್ ಯುವರ್ ಎಕ್ಸ್ಪೋಜರ್. ಅಂದ್ರೆ ತಾವುಗಳು ಅಕಸ್ಮಾತ್ ಪ್ಯಾರಾಮೆಡಿಕ್ ಅಥವಾ ಮೆಡಿಕ್ ಆಗಿದ್ದು, ಅಂದ್ರೆ ಹಾಸ್ಪಿಟಲ್ ಸೆಟಪ್ ನಲ್ಲಿ ಕೆಲಸ ಮಾಡೋರಾಗಿದ್ರೆ N95 ಮಾಸ್ಕ್ ನೇ ವೇರ್ ಮಾಡಬೇಕು ಕಡ್ಡಾಯವಾಗಿ. ಅದು ಫುಲ್ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ, ಹೈ ರಿಸ್ಕ್ ಆದಂತ ಎನ್ವೈರನ್ಮೆಂಟ್ ಆಗಿರುತ್ತೆ. ಇನ್ನು ಉಳಿದಂತವ್ರು ಡಬಲ್ ಲೇಯರ್ಡ್ ಆದಂತ, ಟ್ರಿಪಲ್ ಲೇಯರ್ ಆದಂತ ಮಾಸ್ಕ್ ನ ಬಳಸಬಹುದು. ಕ್ಲಾತ್ ಮಾಸ್ಕ್ ನ ಸಾರ್ವಜನಿಕರು ಬಳಸಬಹುದು. ಇಟ್ ಈಸ್ ಈಕ್ವಲಿ ಎಫೆಕ್ಟಿವ್ ಸರ್. ಆದ್ರೆ ಒಂದ್ ವಿಚಾರ, ಮಾಸ್ಕ್ ನ ನಾವು ತೆಗಿಬೇಕಾದ್ರೆ, ಹಾಕ್ಬೇಕಾದ್ರೆ ಮೆಥಡ್ ನೆನಪಿರ್ಲಿ. ಕೆಮ್ಮು ಬೇಕಾದ್ರೆ, ಸೀನ್ ಬೇಕಾದ್ರೆ, ನಮ್ಮ ಜನ ಕೆಟಿಪಿಟಿ ಇನ್ನೂ ಕೂಡ ಗೊತ್ತಿಲ್ಲ. ನಮ್ಮ ಶಿವಮೊಗ್ಗದಲ್ಲಿ ನೀವು ನೋಡ್ಬೇಕು, ಜನ ಎಲ್ಲಿ ಬೇಕಲ್ಲಿ ಉಗುಳುತ್ತಾರೆ. ಅದ್ರ ಬಗ್ಗೆ ನೋ ಸ್ಪಿಟ್ಟಿಂಗ್ ಕ್ಯಾಂಪೇನ್ ನಾವು ಮಾಡಬೇಕಾಗಿದೆ. ಇದು ತುಂಬಾ ಅಸಹ್ಯಕರವಾದಂತ ಒಂದು ದುಶ್ಚಟ ನಮ್ಮ ಜನರಲ್ಲಿ ಇರೋದು. ಕೆಮ್ಬೇಕಾದ್ರೆ ಕೈಗಳನ್ನ ಅಡ್ಡ ತರ್ತಾರೆ, ಇನ್ನೊಬ್ರು ಸಿಕ್ಕ ಕೈನ ಹ್ಯಾಂಡ್ ಶೇಕ್ ಮಾಡ್ತಾರೆ. ಸೊ ಕೆಮ್ಬೇಕಾದ್ರೆ, ಸೀನ್ ಬೇಕಾದ್ರೆ ಇನ್ನರ್ ಪಾರ್ಟ್ ಆಫ್ ಎಲ್ಬೋ ತಮಗೆಲ್ಲರಿಗೂ ಕೂಡ ತಿಳಿದಿದೆ. ಅದ್ರ ಜೊತೆಗೆ ಮಾಸ್ಕ್ ನ ಮನೆ ಒಳಗಡೆ ತೆಗೆದುಕೊಂಡು ಹೋಗ್ಬೇಡಿ. ನಾವು ಯೂಶಲಿ ಏನ್ ಮಾಡ್ತೀನಿ, ನನ್ನ ವೆಹಿಕಲ್ ನಲ್ಲಿ, ಕಾರ್ ನಲ್ಲೇನೆ ಮಾಸ್ಕ್ ಇಟ್ಬಿಟ್ಟು ಮನೆ ಒಳಗಡೆ ಹೋಗ್ತೀನಿ. ಯಾಕಂದ್ರೆ ಅದರಲ್ಲಿ ಸಾಕಷ್ಟು ವೈರಸ್ ಇರುತ್ತೆ. ನಾವು ಹೇಗೆ ಚಪ್ಪಲಿಯನ್ನ ಹಾಕೊಂಡು ಮನೆ ಒಳಗಡೆ ಹೋಗೋದಿಲ್ವೋ, ಯಾಕೆ ಚಪ್ಪಲಿ ಅದು ಸಾಕಷ್ಟು ಕಲುಷಿತವಾದಂತ ಕಣಗಳು ಅಥವಾ ಅದರಲ್ಲಿ ಕೊಳೆ ಇರ್ತದೆ, ಮನೆ ಒಳಗಡೆ ಎಲ್ಲ ಈ ತೊಂದರೆ ಆಗ್ಬೋದು ಅಂತ. ಅದೇ ರೀತಿ ಮಾಸ್ಕ್ ಕೂಡ, ಮಾಸ್ಕ್ ಅತ್ಯಂತ ಕಲುಷಿತವಾದದ್ದು. ಅದನ್ನ ಮನೆ ಒಳಗಡೆ ತೆಗೆದುಕೊಂಡು ಹೋಗ್ಬೇಡಿ. ಮನೆ ಹೊರಗಡೆ ಒಂದು ಬಾಕ್ಸ್ ಇಡಿ, ಆ ಬಾಕ್ಸ್ ಅಲ್ಲಿ ಇಟ್ಕೊಳ್ಳಿ. ಸ್ವಚ್ಛ ಮಾಡೋದು ವಾಷಬಲ್ ಟೈಪ್ ಆದ್ರೆ, ಅಥವಾ ನಿಮ್ಮ ವೆಹಿಕಲ್ ಇದ್ರೆ ವೆಹಿಕಲ್ ಒಳಗಡೆನೆ ಮಾಸ್ಕ್ ಅನ್ನ ಇಡಿ. ಸೊ ಡೋಂಟ್ ಕ್ಯಾರಿ ಹೋಮ್. ಮನೆ ಒಳಗಡೆ ತಗೊಂಡೋದ್ರೆ ನಿಮ್ಮ ಮನೇಲಿ ಯಾರೋ ಪಾಪ ಎಲ್ಲೋ ಇಟ್ಟಿದ್ದೀರಿ ಅಂತ ಮನೆಯಲ್ಲಿ ಸ್ವಚ್ಛ ಮಾಡ್ಲಿಕ್ಕಾಗದನ್ನ ಇನ್ನೊಂದ್ ಕಡೆ ಇಡ್ಬೋದು, ಮಕ್ಕಳು ಮುಟ್ಬೋದು, ಅಥವಾ ನೀವು ಹಾಕಿದ ಮಾಸ್ಕ್ ಸೇಮ್ ಕಲರ್ ಇದೆ, ಇನ್ನೊಬ್ರು ಹಾಕೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡಾಕ್ಟ್ರೆ ಸರ್ ಹೇಳಿ ಸರ್. ಅದೇ ಈಗ ಒಬೆಸಿಟಿ ಮತ್ತೆ BP ಶುಗರ್ ಇರೋರಿಗೆ ಇದು ಜಾಸ್ತಿ ರಿಸ್ಕ್ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಅವ್ರು ಹೆಂಗೆ ಪ್ರೊಟೆಕ್ಷನ್ ಮಾಡ್ಕೊಳೋದು? ಈಗ ಆಲ್ರೆಡಿ ಅವರು ಒಬೆಸಿಟಿ ಇರುತ್ತಪ್ಪ, BP ಶುಗರ್ ಇರುತ್ತೆ, ಅವರಿಗೆ ಏನು ಪ್ರಿಕಾಷನರಿ ತಗೋಬೇಕು, ಹೆಂಗೆ ಅವರಿಗೆ? ಬೇಸಿಕಲಿ ಹೈ ರಿಸ್ಕ್ ಬಿಹೇವಿಯರ್ ಇಂದ ದೂರ ಇರಬೇಕು ಸರ್. ಹೈ ರಿಸ್ಕ್ ಬಿಹೇವಿಯರ್ ಅಂದ್ರೆ ಆಲ್ರೆಡಿ BP ಒಬೆಸಿಟಿ ಇರುವಂತವ್ರು ಹೈ ರಿಸ್ಕ್ ಬಿಹೇವಿಯರ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್, ಇವೆರಡು ಕನ್ಸಂಪ್ಷನ್. ಸ್ಮೋಕಿಂಗ್ ಆಲ್ರೆಡಿ ಲಂಗ್ಸಿಗೆ ಕೆಪಾಸಿಟಿ ಕಮ್ಮಿ ಆಗಿರುತ್ತೆ. ಸ್ಮೋಕ್ ಮಾಡುವಂತ ದುರಭ್ಯಾಸ ಇಟ್ಕೊಂಡಿದ್ರೆ ಇನ್ನೂ ಕೂಡ ಅದು ಆಕ್ಸಿಜನ್ ಅನ್ನ ಹೀರುವಂತ ಕೆಪಾಸಿಟಿ ಕಮ್ಮಿ ಆಗುತ್ತೆ. ಮೂರನೇದು, ಮನೆಯಿಂದ ಆದಷ್ಟು ಹೊರಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಒಬೆಸಿಟಿ ಇಸ್ ನಾಟ್ ಎ ಹೈ ರಿಸ್ಕ್ ಬಿಹೇವಿಯರ್, ಆ ಒಂದು ಹೈ ರಿಸ್ಕ್ ಕ್ಯಾಟಗರಿನಲ್ಲಿ ಬರೋದಿಲ್ಲ. ಬಟ್ ಡೆಫಿನೆಟ್ಲಿ ಯಾವುದೇ ಇಲ್ನೆಸ್ಗಾದ್ರೂ, ಇನ್ಫೆಕ್ಷನ್ಗಾದ್ರೂ ಆಗ್ಬಹುದು ಅನ್ನೋ ಒಂದು ಕಾರಣ ತೆಗೆದುಕೊಂಡು, ಡಯಾಬಿಟಿಕ್, ಹೈಪರ್ಟೆನ್ಸಿವ್ ಇವ್ರುಗಳು ಮನೆಯಲ್ಲಿ ಇದ್ರೆ ಗ್ರೀನ್ ಝೋನ್, ಇನ್ನು ಉಳಿದಿದ್ದು ಆರೆಂಜ್ ಮತ್ತು ರೆಡ್ ಝೋನಿಗೆ ಬರುತ್ತೆ. ಇದು ನೆನಪಿರ್ಲಿ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಮಾಸ್ಕಿನ ಒಟ್ಟಿಗೆ ಫೇಸ್ ಶೀಲ್ಡ್ ಕೂಡ ಯೂಸ್ ಮಾಡಿ. ಫೇಸ್ ಶೀಲ್ಡ್ ಅನ್ನ ಯಾರು ಕೂಡ ಯೂಸ್ ಮಾಡ್ತಾ ಇಲ್ಲ ಈಗ. ಫೇಸ್ ಶೀಲ್ಡ್ ಯೂಸ್ ಮಾಡೋದ್ರಿಂದ ಸಾಕಷ್ಟು ಪ್ರೊಟೆಕ್ಷನ್ ನಿಮಗೆ ಸಿಗತ್ತೆ. ಫೇಸ್ ಶೀಲ್ಡ್ ಯೂಸ್ ಮಾಡಬಹುದು. ಮಾಸ್ಕ್ ಕೂಡ ಡಬಲ್ ಲೇಯರ್ಡ್ ಆದಂತ ಮಾಸ್ಕ್ ಅನ್ನ ಯೂಸ್ ಮಾಡಿ, ಟ್ರಿಪಲ್ ಲೇಯರ್ಡ್ ಆದಂತ ಮಾಸ್ಕ್ ಅನ್ನು ಯೂಸ್ ಮಾಡಿ. ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಎಕ್ಸಸೈಸ್ ಮಾಡಿ, ಚೆನ್ನಾಗಿ ನಗು ಮತ್ತು ನಿದ್ದೆ, ಇವೆರಡು ನಮ್ಮ ದೇಹದ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತಂತೆ. ಅಂದ್ರೆ ನಗುವಂತ ಕಾಮಿಡಿ ಫಿಲ್ಮ್ಗಳನ್ನ ನೋಡಿ, ಕಾಮಿಡಿ ಸೀನ್ಸ್ಗಳನ್ನ ನೋಡಿ, ಸಂತೋಷ ವಿಚಾರಗಳನ್ನ ಹಂಚ್ಕೊಳ್ಳಿ, ಚೆನ್ನಾಗಿ ಹಾಸ್ಯದ ವಿಚಾರಗಳು ಇರ್ಬೋದು. ಸೊ ದಟ್ ವಿಲ್ ಮೇಕ್ ಅಸ್ ವೆರಿ ಸ್ಟ್ರಾಂಗ್ ಅಂತೆ. ಎರಡನೇದು ನಿದ್ದೆ. ಸೊ ವಾಟ್ ಐ ಅಡ್ವೈಸ್, ನಿದ್ದೆ ಅಂದ್ಕೂಡಲೇ ದಿನಪೂರ್ತಿ ನಿದ್ದೆ ಮಾಡಿ ಅಂತಲ್ಲ. ಮಕ್ಕಳೆಲ್ಲ ಹಾಗೆ ಆಗಿದೆ ಈಗ. ಮೊಬೈಲ್ ನಲ್ಲಿ ಗೇಮ್ ಆಡ್ತಾರೆ, ಬಿಟ್ರೆ ಟಿವಿ ನೋಡ್ತಾರೆ, ಬಿಟ್ರೆ ನಿದ್ದೆ ಮಾಡ್ತಾರೆ. ಮೂರೇ ಕೆಲಸ ಆಗಿದೆ ಅಂತ ಕಂಪ್ಲೇಂಟ್ ಪೇರೆಂಟ್ಸ್ ಅಲ್ಲಿ ಇದೆ. ಬಟ್ ಅವರಿಗೆ ಆಕ್ಟಿವಿಟಿನಲ್ಲಿ ಎಂಗೇಜ್ ಮಾಡಿ. ಬಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಹೈ ರಿಸ್ಕ್ ಇರುವಂತವ್ರು ಹೊರಗಡೆ ಹೋಗೋದನ್ನ ಅವಾಯ್ಡ್ ಮಾಡಿ, ಸ್ಮೋಕಿಂಗ್ ಅವಾಯ್ಡ್ ಮಾಡಿ, ಹೈ ರಿಸ್ಕ್ ಬಿಹೇವಿಯರ್ಸ್ ಅವಾಯ್ಡ್ ಮಾಡಿ, ನಾನ್ ವೆಜಿಟೇರಿಯನ್
ತುಂಬಾ ರಿಚ್ ಆದಂತ ಕಾರ್ಬೋಹೈಡ್ರೇಟ್ ಡಯಟ್ ಅನ್ನು ಅವಾಯ್ಡ್ ಮಾಡಿ, ಫುಡ್ ನಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇರೋ ಹಾಗೆ ಗಮನ ಕೊಡಿ. ತುಂಬಾ ಸ್ಟ್ರಿಕ್ಟ್ ಡಯಟ್ ಇರ್ಬೇಕಂತಿಲ್ಲ, ನಿಮಗೆ ರುಚಿಯಾದ ಫುಡ್ ಅನ್ನ ತೆಗೆದುಕೊಳ್ಳಿ, ಅದರಲ್ಲಿ ಪೌಷ್ಟಿಕಾಂಶ ಸಾಕಷ್ಟು ಸಿಗುತ್ತೆ. ತುಂಬಾ ಸ್ಟ್ರಿಕ್ಟ್ ಡಯಟ್ ಮಾಡ್ಲಿಕ್ಕೆ ಹೋಗಿ ಅದು ಇನ್ನೊಂದು ಮಾಡ್ಕೊಳ್ಳೋದು ಬೇಡ. ದೇಹದಲ್ಲಿ ಹಿಮೋಗ್ಲೋಬಿನ್ ಬಗ್ಗೆ ಗಮನ ಇರಲಿ. ಸಾಕಷ್ಟು ಮಹಿಳೆಯರು ಹಿಮೋಗ್ಲೋಬಿನ್ ತುಂಬಾ ಲೋ ಹೋಗಿರುತ್ತೆ, 10 ಕೆಳಗಡೆ ಹೋಗಿರುತ್ತೆ, 7-8 ಹಿಮೋಗ್ಲೋಬಿನ್ ಇರುತ್ತೆ. ಸೊ ದೇ ಆರ್ ಪ್ರೋನ್ ಫಾರ್ ಎನಿ ಇನ್ಫೆಕ್ಷನ್. ಅದರಲ್ಲೂ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು ತುಂಬಾ ಬೇಗ ಹರಡುತ್ತೆ ಅಂತ ಡಾಕ್ಟರ್ಸು, ವೈದ್ಯರು, ಎಕ್ಸ್ಪರ್ಟ್ಸ್ಗಳು ಹೇಳ್ತಾರೆ. ಸೊ ಅದರಿಂದ ಹಿಮೋಗ್ಲೋಬಿನ್ನ ನೀವು ಬ್ಯಾಲೆನ್ಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಆಹಾರ, ಉತ್ತಮವಾದಂತ ಆಹಾರಾಭ್ಯಾಸ. ನಮಸ್ಕಾರ. ಥ್ಯಾಂಕ್ ಯು ಸರ್. ಸರ್ ನಮಸ್ಕಾರ, ಹೇಳಿ ಸರ್. ನಮಸ್ಕಾರ, ನನ್ನ ಹೆಸರು ಮಣಿ ಅಂತ, ಇಲ್ಲೇ ಕ್ಲಬ್. ನನ್ನ ಕ್ವಶನ್, ಈಗ ಕರೋನಾ ಅಂತ ನೀವು ಹೇಳ್ದಂಗೆ ಅವಾಗ ಹೇಳಿದ್ರಲ್ಲ, ಸ್ಟೀಮ್ ತಗೊಳ್ಳೋದು ಮತ್ತೆ ಬಾಯಿಂದ ಬಿಡೋದು, ಬಾಯಿಂದ ತಗೊಂಡು ಮೂಗಲ್ ಬಿಡಿ ಅಂತ, ಲುಕ್ಸ್ ಲೈಕ್ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ಹೇಳ್ದಂಗೆ ಅನಿಸ್ತು. ಸೊ ನಾವು ಅದನ್ನು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಎಲ್ಲ ಆರೋಗ್ಯವಾಗಿರೋರು ದಿನಕ್ಕೆ ಅಕಸ್ಮಾತ್ ಎಲ್ಲ ಹೊರಗೆ ಹೋಗಿ ಬಂದ ತಕ್ಷಣ ಉಪ್ಪು ನೀರಲ್ಲಿ ಗಾಗಲ್ ಮಾಡಿದ್ರೆ ಏನಾರ ಅನುಕೂಲವಾಗುತ್ತಾ? ಎಸ್ ಡೆಫಿನೆಟ್ಲಿ ಸರ್. ಸಲೈನ್ ವಾಟರ್ ಗಾಗ್ಲಿಂಗ್ ಇಸ್ ಕನ್ಸಿಡರ್ಡ್ ಟು ಬಿ ದ ಬೆಸ್ಟ್ ಮೆಥಡ್. ಸಾಲ್ಟ್ ವಾಟರ್ ಅಂತ ನಾವೇನ್ ಹೇಳ್ತೇವೆ, 1 ಪಿಂಚ್ ಆಫ್ ಸಾಲ್ಟ್, 1 ಕಪ್ ಆಫ್ ವಾಟರ್ನ ನೀವು ಗಾಗ್ಲಿಂಗ್ ಮಾಡೋದು ತುಂಬಾ ಎಫೆಕ್ಟಿವ್ ಮೆಥಡ್. ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ವೆರಿ ಗುಡ್, ಒಳ್ಳೇದು. ಅದು ಇಲ್ಲದೆ ಇದ್ರೆ ಇನ್ನೊಂದನ್ನು ಸಜೆಸ್ಟ್ ಮಾಡ್ತಾ ಇದ್ದಾರೆ, ಪವೋಡಿನ್ ಅಯೋಡಿನ್ ನ ರೆಡಿ ಮೌತ್ ವಾಶಸ್ ಗಳು ಸಿಗುತ್ತೆ. ಅದು ಕೂಡ ವೈರಸ್ ಅನ್ನ ಕಿಲ್ ಮಾಡುವಷ್ಟು ಎಫೆಕ್ಟಿವ್ ಇರುತ್ತೆ, ಅದನ್ನು ಬಳಸಬಹುದು. ಬಟ್ ಸಾಲ್ಟ್ ವಾಟರ್, ವಾರ್ಮ್ ಸಾಲ್ಟ್ ವಾಟರ್, ಲೀಕ್ ವಾರ್ಮ್ ಇರುವಂತದ್ದು ವೆರಿ ಎಫೆಕ್ಟಿವ್ ಮೆಥಡ್ ಮಾಡಬಹುದು. ಅದೇ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ನಾನು ಫ್ರೀಕ್ವೆಂಟ್ ಆಗಿ ಮಾಡ್ಕೊಂತ ಬರ್ತಿದೀನಿ, ಅದರಿಂದ ಬೇರೆ ಏನು ತೊಂದರೆ ಅಂತೂ ಆಗಿಲ್ಲ. ಬಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಸ್ವಲ್ಪ ಟೇಸ್ಟ್ ಅಲ್ಲಿ ವ್ಯತ್ಯಾಸ ಆಗುತ್ತೆ, ಅದ್ ಬಿಟ್ರೆ. ಎಸ್ ನಿನ್ನೆ ಇನ್ನೊಂದು ಪ್ರಶ್ನೆ ತಾವು ಕೇಳೋದಕ್ಕೆ ಇನ್ನೊಬ್ರು ಕೇಳ್ತಾ ಇದ್ರು ನನಗೆ, ಬಾಯ್ ವಾರ್ಮ್ ಸಾಲ್ಟ್ ವಾಟರ್ ಗಾರ್ಗಲ್ ಮಾಡಿದ್ರೆ ನನಗೆ BP ಇದೆ, ಸಾಲ್ಟ್ ಲೆವೆಲ್ ದೇಹದಲ್ಲಿ ಹೆಚ್ಚಾದ್ರೆ BP ತೊಂದರೆ ಆಗುತ್ತಾ ಅಂತ ಕೇಳ್ತಾ ಇದ್ರು. ಬಟ್ ನೀವು ಗಾರ್ಗಲ್ ಮಾಡೋದ್ರಲ್ಲಿ ಉಪ್ಪಿನ ಅಂಶ ದೇಹದ ಒಳಗಡೆ ಹೋಗೋದಿಲ್ಲ. ಇಟ್ಸ್ ಹೋಗೋದಾದ್ರೂ ಕೂಡ ವೆರಿ ಲೆಸ್ ಪರ್ಸೆಂಟೇಜ್. ಅದು ನೀವು 1 ಪಿಂಚ್ ಆಫ್ ಸಾಲ್ಟ್ ಹಾಕಿದಿರಿ, ಗಾರ್ಗ್ಲಿಂಗ್ ಮಾಡ್ತಾ ಇದ್ದೀರಿ ಥ್ರೋಟ್ ಅಂಡ್ ಮೌತ್ ನ. ಸೊ ಅದರಿಂದ ರಿಸ್ಕ್ ಇನ್ವಾಲ್ವ್ಡ್ ಇಲ್ಲ, ದೇರ್ ಇಸ್ ನೋ ಹೈ ರಿಸ್ಕ್ ಇನ್ವಾಲ್ವ್ಡ್. ಒಂದು ಉಪ್ಪಿನಕಾಯಿನ ತಿಂದಾಗ ಎಷ್ಟು ಉಪ್ಪು ದೇಹಕ್ಕೆ ಸೇರ್ಬೋದು, ಅದರ 1/10 ಆದಂತ ಅಷ್ಟು ಉಪ್ಪು ದೇಹಕ್ಕೆ ಸೇರ್ಬಹುದೇನೋ, ಅಂದ್ರೆ 10ಕ್ಕಿಂತ 1ರಲ್ಲಿ 10 ಭಾಗ, 10ರಲ್ಲಿ 1 ಭಾಗ ಅಂತ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ದೇರ್ ಇಸ್ ನೋ ಹಾರ್ಮ್. ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ, ತುಂಬಾ ಅನುಕೂಲ ಆಯ್ತು ಎಲ್ಲರಿಗೂ. ನನ್ನಿಂದ ಹಿಡಿದು ಈ ಜೊತೆ ಈ ಮೀಟಿಂಗ್ ಅಲ್ಲಿ ಇದ್ದವರಿಗೆಲ್ಲ ತುಂಬಾ ಸಮಾಧಾನ ಆಗಿದೆ ಅಂತ ಅನ್ಕೊಂತೀನಿ. ತುಂಬಾ ಧನ್ಯವಾದಗಳು ನಿಮ್ಗೆ. ಸರ್ ಒಂದು ಲಾಸ್ಟ್ ಕ್ವಶನ್ ಇದೆ. ಅಸ್ತಮಾ ಪೇಷಂಟ್ ಗೆ ಪಾಸಿಟಿವ್ ಬಂದಿದೆ, ಅವ್ರ ಎಕ್ಸ್ಟ್ರಾ ಪ್ರಿಕಾಷನ್ ಏನಾದ್ರು ತಗೋಬೇಕಾ? ಪಾಸಿಟಿವ್ ಬಂದವರು ಸರ್ ನೀವು ಕೇಳ್ತಾ ಇರೋದು? ಹೌದು ಸರ್, ಪಾಸಿಟಿವ್ ಬಂದಾಗಿದೆ, ಅಸ್ತಮಾ ಪೇಷಂಟ್ ಸ್ವಲ್ಪ ಸಿವಿಯರ್, ಮತ್ತೆ ಎಕ್ಸ್ಟ್ರಾ ಪ್ರಿಕಾಷನ್ ಏನಾದ್ರು ಬೇಕಾ? ಎಸ್ ಡೆಫಿನೆಟ್ಲಿ ಸರ್. ಅಸ್ತಮಾ ಅನ್ನೋದು ಇಟ್ಸ್ ಎ ಅಲರ್ಜಿಕ್ ಕಂಡೀಷನ್ ಸರ್. ಅದು ಅವರಲ್ಲಿ ಇರುವಂತಹ ಬ್ರಾಂಕೈ, ಅಂದ್ರೆ ಉಸಿರಾಟದ ಶ್ವಾಸಕೋಶದಲ್ಲಿ ಉಸಿರನ್ನ ಆಕ್ಸಿಜನ್ ಅನ್ನ ಹೀರ್ಕೊಳ್ಳುವಂತ ಬ್ರಾಂಕೈಗಳೇನಿರುತ್ತೆ ಅದು ಇನ್ಫ್ಲೇಮ್ಡ್ ಇರುತ್ತೆ. ಸೊ ಅದರಿಂದ ಅಸ್ತಮಾದಲ್ಲಿ ಇದ್ದಂಥವ್ರು, ಅಸ್ತಮಾ ಸಿಂಪ್ಟಮ್ಸ್ ಇರುವಂಥವ್ರು, ಅಲರ್ಜಿಕ್ ಇರುವಂಥವ್ರು ಹೊರಗಡೆ ಆದಷ್ಟು ಅವಾಯ್ಡ್ ಮಾಡಿ, ಡಬಲ್ ಮಾಸ್ಕ್ ಅನ್ನ ವೇರ್ ಮಾಡಿ, ಯಾವುದೇ ಕಾರಣಕ್ಕೆ ಹೈ ರಿಸ್ಕ್ ಇರುವಂತ ಜಾಗಗಳಿಗೆ ಭೇಟಿ ನೀಡಬೇಡಿ. ಲೈಕ್ ಪಬ್ಲಿಕ್ ಪ್ಲೇಸಸ್ಗಳು, ಹಾಸ್ಪಿಟಲ್ಗಳು, ಕ್ಲಿನಿಕ್ಗಳು, ಅಥವಾ ವ್ಯಾಕ್ಸಿನೇಷನ್ ಸೆಂಟ್ರಲ್ಲೂ ಕೂಡ ಕ್ರೌಡಿಂಗ್ ಇದ್ರೆ ಅವಾಯ್ಡ್ ಮಾಡಿ. ಡೋಂಟ್ ಗೋ ಟು ಕ್ರೌಡಿಂಗ್ ಇರುವಂತ ಜಾಗ. ನೀವು ವ್ಯಾಕ್ಸಿನ್ ಹಾಕ್ಸ್ಕೊಳಕ್ ಹೋಗಿ ಕರೋನಾ ಮನೆಗೆ ತರೋದಾಗುತ್ತೆ. ವ್ಯಾಕ್ಸಿನೇಷನ್ ಸೆಂಟ್ರಲ್ಲಿ ಕ್ರೌಡಿಂಗ್ ಅವಾಯ್ಡ್ ಮಾಡ್ಲಿಕ್ಕಾಗೇನೆ ಆನ್ಲೈನ್ ನ ಬುಕ್ ಮಾಡ್ತಾ ಇದ್ದಾರೆ. ಸೊ ದಟ್ ಕ್ಯೂ ನಿಲ್ಲೋದು ಬೇಡ, ನಿಮ್ ಟೈಮ್ ಬುಕಿಂಗ್ ಮಾಡಿದ ಟೈಮಿಗೆ ತಾವು ಬರ್ಬೋದು ಅಂತ. ಸೊ ಆಸ್ತಮಾ ಇರುವಂತವ್ರು ಎಕ್ಸ್ಟ್ರಾ ಪ್ರಿಕಾಷನ್ಸ್ ತೆಗೆದುಕೊಳ್ಳೇಬೇಕು. ಬಿಕಾಸ್ ಅವರು ಉಸಿರಾಟದಲ್ಲಿ ಮುಖ್ಯವಾಗಿ ಆಲ್ವೆಲೈ ಅಂತ ಏನ್ ಹೇಳ್ತೀವಿ, ಲಂಗ್ಸ್ ಅಂತ ಏನ್ ಹೇಳ್ತೀವಿ, ಶ್ವಾಸಕೋಶ, ಅದು ಬೇರೆಯವರ ನಾರ್ಮಲ್ ಇರುವಂತ ವ್ಯಕ್ತಿಗಿಂತ ಕಂಪ್ಯಾರಿಟಿವ್ಲಿ ಅದರ ಎಫಿಷಿಯನ್ಸಿ ಕಮ್ಮಿ ಇರುತ್ತೆ. ಸೊ ಯಾವುದೇ ರೀತಿಯಾದಂಥ ರೆಸ್ಪಿರೇಟರಿ ಇನ್ಫೆಕ್ಷನ್ಗಳು, ಡ್ರಾಪ್ಲೆಟ್ ಇನ್ಫೆಕ್ಷನ್ಗಳು, ಕಣಗಳಿಂದ ಹರಡಬಹುದಾದ ಇನ್ಫೆಕ್ಷನ್ಗಳು ಬೇಗ ಕ್ಯಾಚ್ ಆಗ್ಬೋದು. ಸೊ ಕೇರ್ ತೆಗೆದುಕೊಳ್ಳಿ. ಬಟ್ ದೇರ್ ಇಸ್ ಅ ಒನ್ ಗುಡ್ ಮೆಥಡ್ ರೆಮಿಡಿ, ಏನಂದ್ರೆ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡಿ, ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡಿ. ಪ್ರಾಣಾಯಾಮ ನಂಗೆ ಗೊತ್ತಿಲ್ಲ, ನಾನು ಯೋಗ ಕ್ಲಾಸ್ ಹೋಗಿಲ್ಲ ಅಂತ ಯಾರಾದರೂ ಹೇಳೋದಾದ್ರೆ ನೀವು ಡೀಪ್ ಬ್ರೀತಿಂಗ್ ಮಾಡಿ. ಇಷ್ಟೇ ನೀವು ಮಾಡಬೇಕಾದ, ಇಷ್ಟೇನೆ. ನೀವು ಪ್ರಾಣಾಯಾಮದಲ್ಲಿ ಅವ್ರು ಹೇಳ್ಕೊಡೋ ಎಲ್ಲ ವಿಧಾನಗಳನ್ನು ಅನುಸರಿಸಿದ್ರೆ ತುಂಬಾ ಒಳ್ಳೇದು. ಆಗ್ಲಿಲ್ಲ ನನಗೆ ಅಂತಂದ್ರೆ ಡೀಪ್ ಬ್ರೀತಿಂಗ್, ಉಸಿರನ್ನ ದೀರ್ಘವಾಗಿ ತೆಗೆದುಕೊಳ್ಳಿ. ಹೊಟ್ಟೆಯ ಅಬ್ಡಾಮಿನಲ್ ವಾಲ್ ಚೆಸ್ಟಿಗೆ ಬಂತಾಗ್ಬೇಕು ಅಷ್ಟು ದೀರ್ಘ ಉಸಿರನ್ನು ತೆಗೆದುಕೊಳ್ಳಿ. 2-3 ಕೌಂಟ್ ಮಾಡಿ, ಹೋಲ್ಡ್ ಮಾಡಿ, ದೆನ್ ಬ್ಲೋಔಟ್ ಮಾಡಿ. ಉಸಿರನ್ನ ಬ್ಲೋಟ್ ಮಾಡ್ಬೇಕಾದ್ರೆ ಮೂಗಿಂದ ಉಸಿರನ್ನ ತೆಗೆದುಕೊಳ್ಳಿ, ಬಾಯಿಂದ ಬ್ಲೋಟ್ ಮಾಡಿ.
ಓಕೆ, ಮೂಗಿಂದ ಉಸಿರನ್ನು ತೆಗೆದುಕೊಳ್ಳೋದು, ಬಾಯಿಂದ ಬ್ಲೋಟ್ ಮಾಡೋದು. ಪ್ರಾಣಾಯಾಮದಲ್ಲೂ ಕೂಡ ಇದನ್ನೆಲ್ಲವನ್ನು ಹೇಳ್ತಾರೆ. ಡೀಪ್ ಬ್ರೀತಿಂಗ್ ಎಕ್ಸಸೈಸ್ ಅನ್ನೋದು ನೀವು ಸ್ಟ್ರೆಸ್ಫುಲ್ ಸಿಚುವೇಶನ್ ಅಲ್ಲಿ ಅಥವಾ ನಿಮಗೆ ಗಾಬರಿ ಇರುವಂತ ಸಂದರ್ಭದಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಸೊ ಆಕ್ಸಿಜನ್ ದೇಹಕ್ಕೆ ಬೇಕು. ನಮ್ಮ ದೇಹದಲ್ಲಿ ನಮಗಿರುವಂತ ಒಂದೇ ಸೂಪರ್ ಹೀರೋ ಅಂದ್ರೆ ಆಕ್ಸಿಜನ್. ಈಗ ಅದ್ರ ಬೆಲೆ ಎಲ್ಲರಿಗೂ ಈಗ ಗೊತ್ತಾಗ್ತಾ ಇದೆ, ಆಕ್ಸಿಜನ್ ಅನ್ನ ಬೆಲೆ. ಸೊ ಇದು ಆಕ್ಸಿಜನ್ ಇಲ್ಲದೆ ಒಬ್ಬ ವ್ಯಕ್ತಿ ಊಟ ಇಲ್ಲದೆ 2 ದಿನ ಬದುಕಬಹುದು, ನೀರಿಲ್ಲದೆ 1 ದಿನ ಬದುಕಬಹುದು. ಆಕ್ಸಿಜನ್ ಇಲ್ಲದೆ ಒಬ್ಬ ವ್ಯಕ್ತಿ 2 ನಿಮಿಷಕ್ಕಿಂತ ಹೆಚ್ಚು ಬದುಕೋಕೆ ಸಾಧ್ಯತೆ ಇಲ್ಲ, ನಾಟ್ ಪಾಸಿಬಲ್. ಸೊ ಆಕ್ಸಿಜನ್ ಈಸ್ ವೆರಿ ಎಸೆನ್ಷಿಯಲ್ ಫಾರ್ ಹ್ಯೂಮನ್ ಬೀಯಿಂಗ್. ಅದಕ್ಕೆ ಪ್ರಾಣಾಯಾಮ ಮಾಡಿ ದೇಹಕ್ಕೆ ಹೆಚ್ಚು ಆಕ್ಸಿಜನ್ ತಗೊಳ್ಳಿ. ಫ್ರೀ ಆಗಿದೆ, ಉಚಿತವಾಗಿ ಹೊರಗಡೆ ಇದೆ, ವಾತಾವರಣದಲ್ಲಿದೆ. ಪ್ರಾಣಾಯಾಮ ಮಾಡಿದಷ್ಟು ನಿಮಗೆ ಆಕ್ಸಿಜನ್ ದೊರಕ್ತದೆ. ಸರಿ ಸರ್, ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಅವ್ರು ಸಂಗೀತಗಾರರು ಸರ್, ಸಂಗೀತ ಹೇಳ್ತಾರೆ, ಅಲ್ಲಿ ಸ್ವಲ್ಪ ಪ್ರಾಣಾಯಾಮ ಆಗತ್ತೆ. ತುಂಬಾ ಚೆನ್ನಾಗಿ ಎಲ್ಲರಿಗೂ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ಅವರು. ತುಂಬಾ ಥ್ಯಾಂಕ್ ಯು ತುಂಬಾ ತುಂಬಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಬಹುಶಃ ಇಲ್ಲಿವರೆಗೂ ಸಾಕಷ್ಟು ಜನ ಅವರ ಕ್ಲಾರಿಫಿಕೇಶನ್ ಮಾಡ್ಕೊಂಡಿದ್ದಾರೆ. ಕುಮಾರ್ ಸರ್ ಸಾಕಷ್ಟು ಇನ್ಫಾರ್ಮೇಶನ್. ಹಲೋ ಹಲೋ, ಒಂದ್ ಪ್ರಶ್ನೆ ಇತ್ತು, ಕೇಳ್ಬೇಕಾಯ್ತು. ಹೇಳಿ ಸರ್. ವ್ಯಾಕ್ಸಿನೇಷನ್ ಹೇಳುವಾಗ ಅದು ಮಿನಿಮಮ್ ಎಷ್ಟು ನಮ್ಗೆ ಎಷ್ಟು ಹೋಗ್ಬೇಕು, ಎಷ್ಟು ml ಒಳಗೆ ಹೋಗ್ಬೇಕು ಸರ್? ಕೆಲವು ಸತಿ ಏನ್ ಮಾಡ್ತಾರೆ, ಚುಚ್ಚು ಹಾಗೆ ತೆಗೆದ್ಬಿಡ್ತಾರೆ. ಅದ್ ನಮ್ಗೆ ಕನ್ಫರ್ಮ್ ಆಗೋದು ಹೇಗೆ ಎಷ್ಟು ಹೋಗಿದೆ ಅಂತ? ಆಮೇಲೆ ಕೋವಿಶೀಲ್ಡ್ ಅಲ್ಲಿ ಕೋವ್ಯಾಕ್ಸಿನ್ ಅಲ್ಲಿ ಮಿನಿಮಮ್ ಎಷ್ಟು ತಗೊಬೇಕು ಸರ್? ಎಷ್ಟಿರ್ಬೇಕು ಒಳಗಡೆ? 1 ml ಕೊಡ್ತಾ ಇದಾರೆ ಸರ್, ಈಗ 1 ml ಕೊಡ್ತಾ ಇದ್ದಾರೆ. 1 ml ಫುಲ್ ಬಿಡದೆ ಅಲ್ಲಿ ಕೆಲವು ಸತಿ ಹಿಂಗ್ ತೆಗ್ತಾರೆ, ತೆಗೆದ್ಬಿಡ್ತಾರೆ. ಅದಕ್ಕೆ ಎಷ್ಟು ಕನ್ಫರ್ಮ್ ಮಾಡೋದು ಹೇಗೆ ಅದು? ಇಲ್ಲ ಸರ್, ಅದು 1 ನಿಮಿಷದಲ್ಲಿ ಅವರು. ಇನ್ನೊಂದೇನಂದ್ರೆ ಇದು ಒಳ್ಳೆ ಕ್ವಶನ್, ನಾನು ಕೂಡ ಗಮನಿಸಿದೆ ಇದನ್ನ. ನನಗೆ ಅವಾಗ ಅನ್ಸಿದ್ದು ಅವ್ರಿಗೆ ತರಬೇತಿ ಕೊಡಬೇಕಿತ್ತು ನಮ್ಮ ನರ್ಸಿಂಗ್ ಸ್ಟಾಫ್ಗಳಿಗೆ ಇಂಜೆಕ್ಷನ್ ಕೊಡುವಂತ ವಿಧಾನವನ್ನ. ನೀವು ಗಮನಿಸಿದ್ರೆ ಇಂಜೆಕ್ಷನ್ ತಗೊಂಡಂತ ಪ್ರತಿಯೊಬ್ಬರಿಗೂ ಕೂಡ 2-3 ದಿನ ಕೈ ನೋವಿದೆ ಅನುಭವ, ಕೈ ನೋವಿನ ಅನುಭವ ಎಲ್ಲರಿಗೂ ಆಗಿದೆ. ಇದಕ್ಕೆ ಕಾರಣ ಏನಂದ್ರೆ, ಒಂದು ಇಂಜೆಕ್ಷನ್ ಅನ್ನ ಕೊಡುವಂತ ಸಂದರ್ಭದಲ್ಲಿ ಇದು ಇಂಟ್ರಾಮಸ್ಕ್ಯುಲರ್ ಇಂಜೆಕ್ಷನ್ ನೇರವಾಗಿ ಕೊಡಕೂಡದು, ನೇರವಾಗಿ ಕೊಡ್ಬೋದು. ಇದು ಆಬ್ಲಿಕ್ ಇರಬೇಕು. ಇದು ಎಸ್, ಅವ್ರು ಏನ್ ಮಾಡ್ತಾರೆ, ಜೊತೆಗೆ ಅದು ಸೊಲ್ಯೂಷನ್ ಕೂಡ ಆಂಟಿಜನ್ ಅದು ದೇಹಕ್ಕೆ ಸೇರ್ಬೇಕಾದ್ರೆ ನಿಧಾನವಾಗಿ ಸೇರ್ಬೇಕು. ಅವರು ಪಿಚ್ಕಾರಿ ಜೆಟ್ ಹೊಡೆದಾಗ ಹೀಗೆ ಪ್ರೆಸ್ ಮಾಡ್ತಾರೆ, ದಟ್ ಇಸ್ ರಾಂಗ್. ಸೊ ಹಾಗಾಗಿ ನಿಮಗೆ ಏನ್ ಆಗ್ತಿದೆ ಗೊತ್ತಾಗೋದ್ರೊಳಗೆ ಅದು ದೇಹದ ಒಳಗಡೆ ಅವ್ರು ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ವಿಡಿಯೋಗಳು ವಾಟ್ಸ್ಆಪ್ ನಲ್ಲಿ ಹರಿದಾಡ್ತಾ ಇದೆ, ಬರೀ ಖಾಲಿ ಸಿರಿಂಜನ್ ಚುಚ್ಚಿ ತೆಗಿತಾ ಇದ್ದಾರೆ ತೋರಿಸುವಂಥದ್ದು. ಸೊ ಇದೆಲ್ಲವೂ ಕೂಡ ಫೇಕ್ ಸರ್. ಬಟ್ 1 ml ದೇ ಆರ್ ಡೂಯಿಂಗ್ ದೇರ್ ವರ್ಕ್, ಬಟ್ ದೇ ಮೇ ನಾಟ್ ಬಿ ನೋಯಿಂಗ್ ಎ ಪ್ರಾಪರ್ ಪ್ರೊಸೀಜರ್, ಬಟ್ ದೇ ಆರ್ ಡೂಯಿಂಗ್ ದೇರ್ ವರ್ಕ್ ಸರ್. ಅದ್ರಲ್ಲಿ ನಾವು ಒಂಚೂರು ನೋಡ್ತಾ ಇರ್ಬೇಕು, ಅದನ್ನು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಅಂತ ಅನ್ಸುತ್ತೆ ನನ್ಗೆ, ಅಲ್ವಾ ಸರ್? ನಾವು ತಗೊಬೇಕಾದ್ರೆ ಚೂರ್ ಅಬ್ಸರ್ವ್ ಮಾಡಿದ್ರೆ ವಾಸಿ ಅದನ್ನ, ಅಲ್ವಾ? ಅದಕ್ಕೆ ಬೆಸ್ಟ್ ಮೆಥಡ್ ಅಂದ್ರೆ ನಿಮ್ಮೊಟ್ಟಿಗೆ ಯಾರನ್ನಾರು ಕರೆದುಕೊಂಡು ಹೋಗಿ ಸರ್, ಅವ್ರಿಗೆ ಫೋಟೋ ತಕೊಳ್ಳಿ ಹೇಳಿ. ಫೋಟೋ ಇಸ್ ಯು ನೀಡ್ ದಟ್ ಫೋಟೋಗ್ರಾಫ್. ಫೋಟೋ ಕೂಡ ನಿಮಗೆ ಬೇಕಾಗುತ್ತೆ. ಸೊ ದಟ್ ವಿಲ್ ಹೆಲ್ಪ್ ಸರ್. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಮೋಹನ್, ಸಾಕಷ್ಟು ಜನ ಕೇಳಿದ್ದೀರಾ, ಸಮಯನೂ ಆಗಿದೆ. ಡಾಕ್ಟ್ರು ಸಾಕಷ್ಟು ಸಮಯ ಕೊಟ್ಟು ನಮ್ಮ ಜೊತೆ ಈ ಕೋವಿಡ್ ಬಗ್ಗೆ ಸಾಕಷ್ಟು ವಿಷಯಗಳನ್ನ, ದೇಶದಲ್ಲಿ ಏನಾಗಿದೆ, ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಕೋವಿಡ್ನ ಒಂದು ಮಾಹಿತಿ ಹೇಗಿದೆ, ಅದೆಲ್ಲದೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದು ನಿಜಕ್ಕೂ ಬಹಳ ಒಳ್ಳೆ ಇನ್ಫಾರ್ಮೇಶನ್ನು. ಈ ದಿನದ ನಮ್ಮ ಸಭೆಗೆ ನಮ್ಮ ಕ್ಲಬ್ನ ಸದಸ್ಯರಲ್ದಲೇ ನೋಡಿ, ರೋಟರಿ ಕ್ಲಬ್ ಈಸ್ಟ್ ಅದರ ಅಧ್ಯಕ್ಷರು ಗಣೇಶ್ ಅವರು ಬಂದಿದ್ದಾರೆ. ಅವ್ರನ್ನ ನಾನು ಈ ಸಮಯದಲ್ಲಿ ಗುರ್ಸಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ನಮ್ಮ ರೋಟರಿ ಕ್ಲಬ್ ನಾರ್ತ್ ಅಧ್ಯಕ್ಷರು ದಾನೇಶ್ ಅವರು ಕೂಡ ಪ್ರಶ್ನೆ ಕೇಳಿದ್ರು, ಅವ್ರನ್ನು ಕೂಡ ನಾನು ಗುರ್ಸಕ್ಕೆ ಇಷ್ಟಪಡ್ತೇನೆ. ನಮ್ಮ ಎಜಿಯವರು ರೊಟೇರಿಯನ್ ಆನಂದ್ ಮೂರ್ತಿ ಅವ್ರು ಬಂದಿದ್ದಾರೆ ರಿವರ್ ಸೈಡ್ ಇಂದ, ಅವ್ರನ್ನು ಗುರ್ಸಕ್ಕೆ ಇಷ್ಟಪಡ್ತೇನೆ. ನಮ್ಮ ರೋಟರಿ ವಿಜಯ್ ಕುಮಾರ್ ಅವ್ರು ಬಂದಿದ್ದಾರೆ, ಅವರು ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿ ಇನ್ವಾಲ್ವ್ ಆಗಿದ್ದಾರೆ, ಅವ್ರಿಗೂ ಕೂಡ ನಾನು ಗುರ್ಸಕ್ಕೆ ಇಷ್ಟಪಡ್ತೇನೆ. ನಮ್ಮ ಪಾಸ್ಟ್ ಎಜಿ, ನಮ್ಮ ಮುಂದಿನ ವರ್ಷದ ಡೈರೆಕ್ಟರಿ ಚೇರ್ಮನ್ ಏನಿದ್ದಾರೆ ವಸಂತ್ ಹೋಬಳಿದಾರ್ ಅವರು ಬಂದಿದ್ದಾರೆ, ಅವ್ರನ್ನ ನಾನು ಗುರ್ಸಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ರೊಟೇರಿಯನ್ ಅಖಿಲ್ ಅವರು ಇದ್ದಾರೆ, ಅವ್ರನ್ನ ಗುರ್ಸಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಇದಿಷ್ಟು ಜನ ಬಂದಿದ್ದೀರಾ. ನಮ್ಮ ಸಾಕಷ್ಟು ಪಾಸ್ಟ್ ಪ್ರೆಸಿಡೆಂಟ್ಗಳು, ಹಿರಿಯರು, ನಮ್ಮ ಹೋದ ವರ್ಷದ ಕಾರ್ಯದರ್ಶಿಗಳು ಡಾಕ್ಟರ್ ಕಾಂಚನ್ ಕುಲಕರ್ಣಿ ಅವರು ಸ್ವಲ್ಪ ಹೊತ್ತಿದ್ರು, ಡಾಕ್ಟರ್ ನಿರ್ಮಲಾ ಅವರಿದ್ರು, ಸಾಕಷ್ಟು ಜನ ಇದ್ರು. ಇವತ್ತಿನ ಒಂದು ಆಕ್ಟಿವಿಟಿ ಮತ್ತೆ ಇನ್ವಾಲ್ವ್ಮೆಂಟ್ ನೋಡಿದ್ರೆ ನಿಜಕ್ಕೂ ಖುಷಿ ಆಗುತ್ತೆ. ಡಾಕ್ಟ್ರೇ, ಬಹಳ ದಿವಸ ಆಗಿತ್ತು ಇಷ್ಟು ಜನ ಸೇರಿನು ಕ್ಲಬ್ ಮೀಟಿಂಗ್ ಅಲ್ಲಿ.
ನೀವು ಬರ್ತಾ ಇದ್ದೀರಾ ಅಂತ ಹೇಳಿ ಸಾಕಷ್ಟು ಜನ ಬಂದಿದ್ದಾರೆ, ಮತ್ತೆ ಬೇರೆ ಬೇರೆ ಕ್ಲಬ್ ಇಂದನೂ ಎಲ್ಲ ಬಂದಿದ್ದಾರೆ. ನಮ್ಗೆ ಬಹಳ ಸಂತೋಷ ಆಯ್ತು. ನಾವು ಕೇಳಿದ ಕೂಡ್ಲೆ ನೀವು ವಸಂತ್ ಸರ್ ಹತ್ರ ನಂಬರ್ ತಗೊಂಡೆ ನಿಮ್ದು, ನಾನು ಫೋನ್ ಮಾಡಿದ ಕೂಡ್ಲೆ ನೀವು ಒಪ್ಕೊಂಡ್ರಿ. ನಿಜಕ್ಕೂ ಬಹಳ ಸಂತೋಷ. ಮತ್ತೆ ನಮ್ಮ ಕ್ಲಬ್ ಇಂದ ಬೇರೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದಾಗ ನಿಮ್ಮ ರೆಡ್ ಕ್ರಾಸ್ದು ಸಪೋರ್ಟ್ ಬೇಕಾಗತ್ತೆ. ಕೆಲವು ಟ್ರೈನಿಂಗ್ ಎಲ್ಲ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಈ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಮಾಡಕ್ ಆಗ್ಲಿಲ್ಲ. ಬಟ್ ಮುಂದಿನ ವರ್ಷ ನಮ್ಮ ಅಧ್ಯಕ್ಷರು ಕಿಶೋರ್ ಸರ್ ಇದ್ದಾರೆ, ಅವ್ರ ಮೂಲಕ ಮಾಡುವಂತ ಒಂದು ಕೆಲಸ ಮಾಡ್ತೀವಿ. ಸಮಯದಲ್ಲಿ ನೀವು ನಮಗೆ ಸಹಾಯ ಕೊಡಿ ಅಂತೇಳಿ ಈಗಲೇ ಕೇಳ್ತಾ ಇದ್ದೇನೆ. ಸೊ ನಮ್ಮ ಕ್ಲಬ್ಬಿನ ಈ ಒಂದು ಸಭೆಗೆ ಬಂದು ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನ ಕೊಟ್ಟು ನಮ್ಗೆಲ್ಲ ಧೈರ್ಯ ತುಂಬಿದ್ದೀರಾ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕೋವಿಡ್ ಅನ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರಲ್ಲಿ ಧೈರ್ಯ ತುಂಬಿದ್ದೀರಾ. ಹಾಗಾಗಿ ನಮ್ಮೆಲ್ಲ ಸದಸ್ಯರ ಪರವಾಗಿ ನಿಮ್ಗೆ ಗೌರವಪೂರ್ಣ ಧನ್ಯವಾದಗಳು ಹಾಗೂ ಶುಭಾಶಯಗಳು. ನಿಮ್ಮ ಈ ಕಾರ್ಯ ಹೀಗೆ ನಡೀಲಿ, ದೇವರು ಆ ಶಕ್ತಿ ನಿಮ್ಗೆ ಕೊಡ್ಲಿ. ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ಈ ತರ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಇರ್ಬೋದು, ನಿಮ್ಮ ಕೆಲಸ ನಿಜವಾಗ್ಲೂ ಸ್ತುತ್ಯರ. ಹಾಗಾಗಿ ದಯಮಾಡಿ ನಿಮ್ಮ ಕೆಲಸ ಹೀಗೆ ಕಂಟಿನ್ಯೂ ಆಗಲಿ. ಆ ಭಗವಂತ ನಿಮ್ಗೆ ಹೆಚ್ಚಿನ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ನಿಮ್ಮನ್ನು ಚೆನ್ನಾಗಿ ಕಾಪಾಡಲಿ, ಸಂತೋಷವಾಗಿರಿ ಅಂತ ಹೇಳಿ ನಾವು ಹಾರೈಸ್ತಾ ಈ ದಿನದ ಒಂದು ಕಾರ್ಯಕ್ರಮಕ್ಕೆ ಬಂದಂತ ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈಗ ಕಾರ್ಯಕ್ರಮದ ಕೊನೆಗೆ ನಮ್ಮ ಕಾರ್ಯದರ್ಶಿಗಳು ವೋಟ್ ಆಫ್ ಥ್ಯಾಂಕ್ಸ್ ನ ಕೊಡ್ಬೇಕಂತ ಹೇಳಿ ನಾನು ಕೇಳ್ಕೊಳ್ತೇನೆ. ವೀರಣ್ಣರು ಸರ್ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಇಲ್ಲಿವರೆಗೆ ನಮ್ಮ ಈ ರೋಟರಿ ಕ್ಲಬ್ ನ ವಾರದ ಸಭೆಗೆ ಜೂನ್ ಸಭೆಗೆ ಆಗಮಿಸಿದಂತ ವಿಶೇಷ ಅತಿಥಿಯಾಗಿ ಆಗಮಿಸಿರ್ತಕ್ಕಂಥ ಡಾಕ್ಟರ್ VLS ಕುಮಾರ್, ಡಾಕ್ಟರ್ ಒರೇಟರ್, ಟ್ರೈನರ್, ಅಸೋಸಿಯೇಟ್ ವಿತ್ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ವ್ಯವಸ್ಥೆಯಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದೀರಿ. ಈ ದಿವಸ ನಮ್ಮ ರೋಟರಿ ಸಭೆಗೆ ಆಗಮಿಸಿ ಸ್ಫೂರ್ತಿದಾಯಕ ಮಾತುಗಳು, ಆರೋಗ್ಯಕರ ಮಾತುಗಳನ್ನು, ಮೌಲ್ಯಾಧಾರಿತ ಮಾತುಗಳನ್ನು ಆಡಿ ನಮ್ಮ ಎಲ್ಲಾ ಸದಸ್ಯರ ದೇಹದಲ್ಲಿ ಮ್ಯಾಕ್ಸಿಮಮ್ ಎಂಡಾರ್ಫಿನ್ಸ್ ರಿಲೀಸ್ ಆದ್ರೆ ಒಳ್ಳೇದಷ್ಟೇ ಅಂತ ಒಂದು ಮೌಲ್ಯಾಧಾರಿತ ನಮ್ಮ ರೋಟರಿ ಕ್ಲಬ್ ವತಿಯಿಂದ ನಿಮಗೆ ಸಮ್ಮುಖದಲ್ಲಿ ನಿಮಗೆ ವಂದನೆಗಳು ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಆಗಿರ್ತಕ್ಕಂಥ PDG ನಾರಾಯಣ್ ದಾನೇಶ್ ನಾರ್ತ್ ಪ್ರೆಸಿಡೆಂಟ್ ಅವರು, ಗಣೇಶ್ ಈಸ್ಟ್ ಕ್ಲಬ್ ಪ್ರೆಸಿಡೆಂಟ್ ಅವರು, ನಮ್ಮ ನೆಚ್ಚಿನ ಸ್ನೇಹಿತರಾದಂತ AG ಆನಂದ್ ಮೂರ್ತಿ ಅವರು, ಮುಂದಿನ 21-22 ಆನಂದ್ ಮೂರ್ತಿ ಅವರು, ವಸಂತ್ ಹೋಬಳಿದಾರ್ ಅವರು ಎಲ್ಲರೂ ಆಗಮಿಸಿದ್ರು. ಅವರೆಲ್ಲರಿಗೂ ನಮ್ಮ ಕ್ಲಬ್ ವತಿಯಿಂದ ಹೃತ್ಪೂರ್ವಕ ವಂದನೆಗಳು. ಇದಲ್ಲದೆ ನಮ್ಮ ಎಲ್ಲ ಇತರ ರೋಟರಿ ಸದಸ್ಯಗಳು ನಮ್ಮ ಕರೆಗೆ, ನಮ್ಮ ಒಂದು ವಾಟ್ಸಪ್ ಕರೆಗೆ ಹೋಗೊಟ್ಟು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಅವರೆಲ್ಲರಿಗೂ ನಮ್ಮ ರೋಟರಿ ಕ್ಲಬ್ ವತಿಯಿಂದ ಮತ್ತೊಮ್ಮೆ ವಂದನೆಗಳನ್ನು ಸಂದರ್ಭ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಗುಡ್ ನೈಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಕುಮಾರ್ ಸರ್. ಥ್ಯಾಂಕ್ ಯು. ನಮಸ್ಕಾರ. ಮೀಟಿಂಗ್ ಅಡ್ಜರ್ನ್ ಮಾಡ್ತಾ ಇದ್ದೀನಿ. ಮುಂದಿನ ವಾರ ಸಭೆಗೂ ಎಲ್ಲರೂ ಆಗಮಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಬಹಳ ಖುಷಿ ಆಯ್ತು ಮೋಹನ್ ಸರ್, ತುಂಬಾ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ. ತುಂಬಾ ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ನಿಜವಾಗ್ಲೂ ಇದನ್ನ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡಿ, ನಾನು ಬಹಳ ಮ್ಯಾಕ್ಸಿಮಮ್ ಶೇರ್ ಮಾಡ್ಕೊತೀನಿ. ಡಾಕ್ಟರ್ ಪರ್ಮಿಷನ್ ಕೊಟ್ರೆ ಮಾಡಿ. ಇಲ್ಲ ಥ್ಯಾಂಕ್ ಯು ಸರ್. ಹೌದು, ಅದು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ಬೇಕು ಸರ್. ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಹಳ ವರ್ತ್ ಸರ್, ರಿಯಲಿ ಟೂ ಮಚ್ ವರ್ತ್ ಆನ್ ದಿಸ್ ಅಕೇಶನ್. ರೈಟ್ ಟೈಮ್. ಎಲ್ಲರೂ ಮನೆಯಲ್ಲಿ ಆರಾಮಾಗಿ ಕೂತಿದ್ರು, ಒಂದು ಆರಾಮಾಗಿ ಒಂದು ಸ್ವಲ್ಪ ಒಂದು ಎಕ್ಸ್ಚೇಂಜ್ ಆಫ್ ಐಡಿಯಾಸ್, ಥಾಟ್ಸ್, ವ್ಯೂಸ್ ಎಲ್ಲ ಒಂದು ಒಳ್ಳೇದಾಯ್ತು ಸರ್. ಎಲ್ಲರಿಗೂ ಅನುಕೂಲ ಆಯ್ತು ಸರ್ ಈ ಒಂದು ಮೀಟಿಂಗ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡಿದ್ರಿ ಸರ್. ಎಲ್ಲ ನಮ್ಮ ವಾಟ್ಸ್ಆಪ್ ನೋಡಿ ತಲೆ ಕೆಟ್ಟ ಹೋಗ್ತಿದೆ ಈಗ. ವಾಟ್ ಸ್ಟ್ಯಾಂಡ್ ಸಿಕ್ತು. ಓಕೆ ಸರ್, ಥ್ಯಾಂಕ್ ಯು. ಹೆಂಗ್ ಮಾಡ್ತೀನಿ ಸರ್ ಮೀಟಿಂಗು. ಎಲ್ಲರಿಗೂ ಸ್ಟೇ ಹೋಮ್. ಎಲ್ಲರೂ ಆರಾಮಾಗಿರಿ, ಮನೆಯಲ್ಲಿ ಸಂತೋಷವಾಗಿರಿ.